Hello students, welcome back to Vignan Academy. Vignan Academy ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀವಿ ದ ಕಾನ್ಸೆಪ್ಟ್ ಆಫ್ ಇಮೇಜ್ ಫಾರ್ಮೇಷನ್ ಬೈ ಟೂ ಮಿರರ್ಸ್ ಸರ್ಟೆನ್ ಪೊಸಿಷನ್ ಅಲ್ಲಿ ಇಟ್ರೆ ಅದರಲ್ಲಿ ಎಷ್ಟು ಇಮೇಜಸ್ ಫಾರ್ಮ್ ಆಗತ್ತೆ ಅದಕ್ಕೆ ಜನರಲ್ ಡಿಸ್ಕಷನ್ ಮಾಡ್ತೀವಿ. ಅದಾದ್ಮೇಲೆ ವಿ ಆರ್ ಗೋಯಿಂಗ್ ಟು ಡಿರೈವ್ ದ ಫೈನಲ್ ಶಾರ್ಟ್ಕಟ್ ಈಕ್ವೇಷನ್ ಕೊಡ್ತೀವಿ. ಸೊ ನೀವೇನಾದ್ರು ಸೆಕೆಂಡ್ ಟೈಮ್ ವಿಡಿಯೋನ ನೋಡ್ತಿದ್ರೆ ಸೀದಾ ಆ ಫಾರ್ಮುಲಾಗೆ ಹೋಗಿ ನೀವು ಅದನ್ನ ರಿವಿಷನ್ ಮಾಡ್ಕೋಬಹುದು. ಬಟ್ ಫಸ್ಟ್ ಟೈಮ್ ನೋಡ್ತಿದ್ರೆ ಪೂರ್ತಿ ವಿಡಿಯೋನ ನೋಡೋದಕ್ಕೆ ಟ್ರೈ ಮಾಡಿ. ಈ ವಿಡಿಯೋನಲ್ಲಿ ನಿಮಗೆ ಬೋರ್ಡ್ ಎಕ್ಸಾಮ್ ರಿಲೇಟೆಡ್ ಯಾವುದೇ ಕಾನ್ಸೆಪ್ಟ್ ಇಲ್ಲ, ಆಲ್ರೆಡಿ ಬೇಸಿಕ್ ಕಾನ್ಸೆಪ್ಟ್ ಫಸ್ಟ್ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಆಗೋಗಿದೆ. ಈ ವಿಡಿಯೋನಲ್ಲಿ ಕಂಪ್ಲೀಟ್ಲಿ ನಾವು ಆಬ್ಜೆಕ್ಟಿವ್ ಓರಿಯೆಂಟೆಡ್ ಆಗಿರುತ್ತೆ. ಐದರ್ ಇಟ್ ಮೇ ಬಿ ನೀಟ್ ಆರ್ KCET ಆರ್ ಈವನ್ ಸಮಟೈಮ್ಸ್ Comedk ಅಂಡ್ JE ಲೆವೆಲ್ ಕ್ವಶನ್ಸ್ ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ JE ಮೇನ್ಸ್ ಅವ್ರಿಗೂ ಟಚ್ ಮಾಡ್ತೀವಿ, ಅಡ್ವಾನ್ಸ್ ಲೆವೆಲ್ ನಾವು ಟೀಚ್ ಮಾಡಲ್ಲ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಮೈಸೆಲ್ಫ್ ಮುನಿರಾಜು, ಇದು ನಮ್ಮ ಕನ್ನಡದ ಮೆಚ್ಚುಗೆಯ ಚಾನಲ್ ವಿಜ್ಞಾನ್ ಅಕಾಡೆಮಿ. ದ ಫಸ್ಟ್ ಕಾನ್ಸೆಪ್ಟ್ ಈಸ್ ಸೊ ಇಮೇಜ್ ಫಾರ್ಮೇಷನ್ ಬೈ two mirrors. Image formation by two mirrors. So first question, find the number of images obtained in following system. ಸೊ ಫಾಲೋಯಿಂಗ್ ಸಿಸ್ಟಮ್ ಅಲ್ಲಿ ಎಷ್ಟು ಇಮೇಜಸ್ ಒಪ್ಟೇನ್ ಆಗುತ್ತೆ ಅಂತ ಫೈಂಡ್ ಔಟ್ ಮಾಡಿ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಸೊ ಲೆಟ್ ಮೀ ಕನ್ಸಿಡರ್ ಎರಡು ಮಿರರ್ಸ್ ಈ ತರ ಇದೆ. ಸೊ ಒಂದು ಆಬ್ಜೆಕ್ಟ್ ಇಲ್ಲೆಲ್ಲೋ ಇದೆ ಅಂತ ಅನ್ಕೊಳ್ಳೋಣ. ಲೆಟ್ ಮಿ ಕಾಲ್ ದಟ್ ಆಸ್ ಆಬ್ಜೆಕ್ಟ್ ಆಸ್ ಓ ಅಂತ ಕರೆಯೋಣ ಆ ಆಬ್ಜೆಕ್ಟ್ ನ. ಸೊ ಎಕ್ಸಾಕ್ಟ್ಲಿ ಈ ಬೇಸ್ ಮೇಲೆ ಇಲ್ಲಿದೆ, ಇಲ್ಲಿಂದ ಅಷ್ಟೇ ದೂರದಲ್ಲಿ ಅಥವಾ ಯಾವುದೋ ಒಂದು ದೂರದಲ್ಲಿ ಇನ್ನೊಂದು ಮಿರರ್ ಈ ತರ ಇದೆ. ಸೊ ವಿ ನೀಡ್ ಟು ಫೈಂಡ್ ನಂಬರ್ ಆಫ್ ಇಮೇಜಸ್, ಎಷ್ಟು ಇಮೇಜಸ್ ಫಾರ್ಮ್ ಆಗಿದೆ ಅಂತ ಕೇಳ್ತಿದ್ದಾರೆ. ಸೊ ಆಪ್ಷನ್ ಎ, ಸೊ 2, ಆಪ್ಷನ್ ಬಿ 3, ಆಪ್ಷನ್ ಸಿ 4, ಆಪ್ಷನ್ ಡಿ only 1 image. So pause the video and try by yourself. If your answer is this one, it is a correct answer. So ನೋಡಿ ಇಲ್ಲಿ ಎರಡೇ ಇಮೇಜಸ್ ಫಾರ್ಮ್ ಆಗೋದು ಯಾವ ತರ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸಿಂಪಲ್ ಕ್ವಶನ್, ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆಯೋ ಅಷ್ಟೇ ಡಿಸ್ಟೆನ್ಸ್ ಅಲ್ಲಿ ಈ ಮಿರರ್ ಇಮೇಜ್ ಫಾರ್ಮ್ ಮಾಡತ್ತಾ. ಸೊ ಲೆಟ್ ಮೀ ಕನ್ಸಿಡರ್ ದಿಸ್ ಆಸ್ ಅ I1. ಸೊ ಈ ಡಿಸ್ಟೆನ್ಸ್ ಎಷ್ಟಿದೆಯೋ ಅಷ್ಟೇ ಡಿಸ್ಟೆನ್ಸ್ ಒಳಗಡೆ ಮಿರರ್ ಒಳಗಡೆ ಒಂದು ಇಮೇಜ್ ಫಾರ್ಮ್ ಆಗಿರತ್ತೆ. ಸೊ ರೇ ಡಯಾಗ್ರಾಮ್ ಬರೆಯೋಣ. ಒಂದು ರೇ ಈ ಕಡೆ ಹೋಯ್ತು, ರಿಫ್ಲೆಕ್ಟ್ ಆಗಿ ಮತ್ತೆ ಅದೇ ದಾರಿಯಲ್ಲಿ ವಾಪಸ್ ಬಂತು. ಸೊ ದಿಸ್ ಈಸ್ ವರ್ಚುವಲ್ ರೇ. ಸೊ ನೆಕ್ಸ್ಟ್ ಒಂದು ರೇ ಇಲ್ಲಿ ಬಿದ್ದಾಗ ಅದು ರಿಫ್ಲೆಕ್ಟ್ ಆಗತ್ತೆ. ಯಾವ ತರ ರಿಫ್ಲೆಕ್ಟ್ ಆಗತ್ತಪ್ಪ ಅಂದ್ರೆ ಇಲ್ಲಿಂದ ನೋಡಿದಾಗ ರೇ ಇಲ್ಲಿಂದ ಬಂದಂಗೆ ಅನ್ಸುತ್ತೆ. ಸೊ ಒನ್ ಇಮೇಜ್ ಫಾರ್ಮ್ ಆಯ್ತು. ಸೊ ಸಿಮಿಲರ್ಲಿ ಇನ್ ದ ಅದರ್ ಒನ್, ಇನ್ನೊಂದು ಮಿರರ್ ಮೇಲೆ ಕೂಡ ಅದೇ ಪ್ರೊಸೀಜರ್ ರಿಪೀಟ್ ಆಗತ್ತೆ. ಸೊ ರೇ ಹೋಗಿ ಮತ್ತೆ ವಾಪಸ್ ಬರುತ್ತೆ, ಇಲ್ಲಿಂದ ಎಷ್ಟು ಡಿಸ್ಟೆನ್ಸ್ ಇದೆಯೋ ಅಷ್ಟೇ ಡಿಸ್ಟೆನ್ಸ್ ಅಲ್ಲಿ ಇನ್ನೊಂದು ಇಮೇಜ್ ಫಾರ್ಮ್ ಆಗುತ್ತೆ I2. ಸೊ ಅನದರ್ ರೇ ಇಲ್ಲಿಂದ ಇನ್ನೊಂದು ರೇ ಇಲ್ಲಿ ಬಿದ್ದಾಗ ಅದು ರಿಫ್ಲೆಕ್ಟ್ ಆಗಿರ್ತಕ್ಕಂಥ ರೇ ಹೆಂಗ್ ಕಾಣಿಸುತ್ತಪ್ಪ ಅಂದ್ರೆ ಸೊ ಇಲ್ಲಿಂದ ಬಂದಂಗೆ ಕಾಣಿಸುತ್ತೆ. ಸೊ ದೇರ್ ಫೋರ್ ದೇರ್ ಆರ್ 2 ಇಮೇಜಸ್ ಫಾರ್ಮ್. ಮತ್ತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಎಕ್ಸ್ಟ್ರಾ ಇನ್ನೊಂದು ಇಮೇಜ್ ಬರಲ್ಲ. ಸೊ ಬರೋ ಹಾಗಿದ್ರೆ ಹೀಗೆ ನೋಡಿ. ಸೊ ಲೆಟ್ ಅಸ್ ಪಿಕ್ ದ ಆನ್ಸರ್. ಸೊ ಇಲ್ಲೊಂದು ಇಮೇಜ್ ಇದೆ, ಟೋಟಲ್ ಎಷ್ಟು ಇಮೇಜ್ ಫಾರ್ಮ್ ಆಯ್ತು? 2 ಇಮೇಜ್ ಫಾರ್ಮ್ ಆಯ್ತು. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್, ಫೈಂಡ್ ದ ನಂಬರ್ ಆಫ್ ಇಮೇಜಸ್ ಒಬ್ಟೈನ್ ಇನ್ ದ ಫಾಲೋಯಿಂಗ್ ಸಿಸ್ಟಮ್. ಕ್ವಶನ್ ಸೇಮ್ ಇದೆ ಬಟ್ ಡಯಾಗ್ರಾಮ್ ಬೇರೆ ಇದೆ. ಸೊ ಈಗ ಇಲ್ಲಿ ಒಂದು ಮಿರರ್ ಇದೆ. ಸೊ ಲೆಟ್ ಮೀ ಕನ್ಸಿಡರ್ ದೇರ್ ಇಸ್ ಅ ಮಿರರ್ ಹಿಯರ್ ಅಂಡ್ ದೇರ್ ಇಸ್ ಅನ್ ಆಬ್ಜೆಕ್ಟ್ ಹಿಯರ್. ಇದನ್ನ ಆಬ್ಜೆಕ್ಟ್ ಓ ಅಂತ ಕರೆಯೋಣ. ಸೊ ಇಲ್ಲಿಂದ ಒಂಚೂರು ಕೆಳಗಡೆ ಬಂದು ಸೊ ಈ ಡಿಸ್ಟೆನ್ಸ್ ಎಷ್ಟಿದೆಯೋ ಅಷ್ಟು ಡಿಸ್ಟೆನ್ಸ್ ಆರ್ ಎನಿ ಅದರ್ ಡಿಸ್ಟೆನ್ಸ್. ಸೊ ಇಲ್ಲಿ ಇನ್ನೊಂದು ಮಿರರ್ನ ಪ್ಲೇಸ್ ಮಾಡಿದ್ದಾರೆ. ಫೈಂಡ್ ದ ನಂಬರ್ ಆಫ್ ಇಮೇಜಸ್ ಒಬ್ಟೈನ್ಡ್. ಸೊ ಅಗೇನ್ ಆಪ್ಷನ್ ಸೇಮ್ ಕೊಡ್ತೀನಿ, ಆಪ್ಷನ್ ಬಿ ಸಿ ಡಿ. ಸೊ 2, 4, 6, 8. ಸೊ ಪಾಸ್ ದ ವಿಡಿಯೋ ಅಂಡ್ ಟ್ರೈ ಬೈ ಯುವರ್ ಸೆಲ್ಫ್. ಒಂದ್ಸಲ ಟ್ರೈ ಮಾಡಿ ನೋಡೋಣ ಎಷ್ಟು ಇಮೇಜಸ್ ಒಬ್ಟೈನ್ ಆಗುತ್ತೋ. ಸಿಂಪಲ್ ಕ್ವಶನ್, ತುಂಬಾ ಸಿಂಪಲ್, ತೀರಾ ಸಿಂಪಲ್ ಇರ್ತಕ್ಕಂಥ ಕ್ವಶನ್. ಸೊ ಅಗೇನ್ ದ ಆನ್ಸರ್ ಇಸ್ 2. ಹೇಗೆ ಅಂತ ನೋಡೋಣ. ಸೊ ರೇ ಡಯಾಗ್ರಾಮ್ ಬರೀತಿದ್ದೀನಿ. ಒಂದ್ ರೇ ಇಲ್ಲಿಂದ ಬಿದ್ದು ಮತ್ತೆ ವಾಪಸ್ ಹೋಗುತ್ತೆ. ಅದನ್ನ ಇಲ್ಲಿಂದ ನೋಡಿದಾಗ ಇಲ್ಲಿ ಇಮೇಜ್ ಫಾರ್ಮ್ ಆದಂಗೆ ಅನ್ಸುತ್ತೆ. ಲೆಟ್ ಮಿ ಕಾಲ್ ದಿಸ್ ಆಸ್ I1. ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆಯೋ ಅಷ್ಟೇ ಡಿಸ್ಟೆನ್ಸ್ ಒಳಗಡೆ ನಿಮಗೆ ಒಂದು ಇಮೇಜ್ ಸಿಗತ್ತೆ, ಹೌದಾ? ಅದೇ ತರ ಇನ್ನೊಂದು ರೇ ಇಲ್ಲಿ ಬಿದ್ದು ರಿಫ್ಲೆಕ್ಟ್ ಆಗಿರ್ತಕ್ಕಂಥ ರೇ ಇಲ್ಲಿಂದ ಬಂದಂಗೆ ಅನ್ಸುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಮಿರರ್ ಇದೆ.
ಸೊ ಎ ರೇ ಈಸ್ ಇನ್ಸಿಡೆಂಟ್ ಲೈಕ್ ದಿಸ್, ಅಗೇನ್ ರಿಫ್ಲೆಕ್ಟೆಡ್ ಬ್ಯಾಕ್. ಈ ಡಿಸ್ಟೆನ್ಸ್ ಎಷ್ಟಿದೆಯೋ ಅಷ್ಟು ಡಿಸ್ಟೆನ್ಸಲ್ಲಿ ನಿಮಗೆ ಇಮ್ಯಾಜ್ ಸಿಕ್ತು, I2 ಸಿಕ್ತು. ಸೊ ಅಗೇನ್ ಅನದರ್ ರೇ ಫಾಲ್ ಹಿಯರ್, ಇಟ್ ವಿಲ್ ಗೆಟ್ ರಿಫ್ಲೆಕ್ಟೆಡ್ such that it appears to be coming from here. ಇಲ್ಲಿಂದ ಬಂದಂಗೆ ಅನ್ಸುತ್ತೆ. ಸೊ ಟೋಟಲ್ ಎಷ್ಟು ಇಮೇಜಸ್ ಫಾರ್ಮ್ ಆಯಿತು? ಸೊ 2 ಇಮೇಜಸ್ ಫಾರ್ಮ್ ಆಯಿತು. ಇನ್ನೇನಾದರೂ ಚಾನ್ಸ್ ಇದೆಯಾ? ಯಾವುದೇ ರೀತಿಯಾಗಿರ್ತಕ್ಕಂಥ ಚಾನ್ಸ್ ಇಲ್ಲ, ಅಷ್ಟೇ ಇರೋದು. ಸೊ ಇನ್ನೆಲ್ಲಿ ಬಿದ್ರು ಅದೇ ಇಮೇಜ್ ಒಪ್ಟೈನ್ ಆಗುತ್ತೆ. ನೋಟ್ ಮಾಡ್ಕೊಳ್ಳಿ. ಸೊ ವಿ ಆರ್ ಗೋಯಿಂಗ್ ಟು ನೆಕ್ಸ್ಟ್ ಕೇಸ್, ವೆರಿ ಇಂಪಾರ್ಟೆಂಟ್ ಕೇಸ್. ಸೊ ಇದು erase ಮಾಡಲಾ? So I am going to erase this one. So find the number of image in the following system. Following system. Two mirrors are perpendicular to each other. ಎರಡು mirrors perpendicular ಆಗಿದೆ. ಇದು ಒಂದು ಮಿರರು, ಇದು ಒಂದು ಮಿರರು. ಈಗ ಒಂದು ಆಬ್ಜೆಕ್ಟ್ ನ ಸಿಮಿಟ್ರಿಕಲ್ ಆಗಿರ್ತಿದೆ, ಅಂದ್ರೆ ಇಲ್ಲಿಂದ ಇಲ್ಲಿಗೆ 45 ಡಿಗ್ರಿ ಇದೆ ಅಂತ ಅನ್ಕೊಳ್ಳೋಣ, ಇಲ್ಲಿಂದ ಇಲ್ಲಿಗೆ 45 ಡಿಗ್ರಿ ಇದೆ ಅಂತ ಅನ್ಕೊಳ್ಳೋಣ. ಸೊ ಇಲ್ಲಿ ಒಂದು ಆಬ್ಜೆಕ್ಟ್ ನ ಇಟ್ಟಿದ್ದೀನಿ. ಸೊ ಫೈಂಡ್ ದ ನಂಬರ್ ಆಫ್ ಇಮೇಜಸ್. ಟ್ರೈ ಮಾಡಿ, ಪಾಸ್ ದ ವಿಡಿಯೋ ಅಂಡ್ ಟ್ರೈ ಬೈ ಯುವರ್ ಸೆಲ್ಫ್. ಸೊ ಜಸ್ಟ್ ಮೇಕ್ ಎನ್ ಅಟೆಂಪ್ಟ್, ಒಂದೇ ಒಂದು ಅಟೆಂಪ್ಟ್ ಕೊಡಿ ನೋಡೋಣ. ಸೊ ಐ ಆಮ್ ಗೋಯಿಂಗ್ ಟು ಡೂ ಇಟ್. ನಾನೀಗ ಮಾಡಕ್ಕೆ ಹೊರಟಿದ್ದೀನಿ. ಸೊ ಈಗ ಇಲ್ಲಿಂದ ನೋಡಿ, ಈ ಕ್ವಶನ್ ನ 3 ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ಬೋದು. ಒಂದು, ಈಗ ನಾನು ಏನ್ ಮಾಡ್ತೀನಿ, ಸೊ ದಟ್ ಈಸ್ ರೇ ಡಯಾಗ್ರಾಮ್ ನ ಹಾಕಿ ಮಾಡ್ಬೋದು. ಇನ್ನೊಂದು ಕ್ರಿಸ್ ಕ್ರಾಸ್ ಮೆಥಡ್ ಅಂತ ಬರುತ್ತೆ. ಈ ವಿಡಿಯೋನಲ್ಲೇ ಅದನ್ನು ಡಿಸ್ಕಸ್ ಮಾಡ್ತೀನಿ. ಸೊ ಫೈನಲ್ ಆಗಿ ಕನ್ಕ್ಲೂಷನ್ ಅಲ್ಲಿ ನಾನು ಫಾರ್ಮುಲಾ ಕೊಡ್ತೀನಿ. ಸೀದಾ ಫಾರ್ಮುಲಾ ಹಾಕಿದ್ರೆ ನಂಬರ್ ಆಫ್ ಇಮೇಜಸ್ ನಮಗೆ ಸಿಗುತ್ತೆ. ಸೊ ಆಪ್ಷನ್ಸ್ ಕೊಟ್ಟಿಲ್ಲ, ನೋಟ್ ಮಾಡಿ ಅದನ್ನ. ಆಪ್ಷನ್ಸ್ ಯಾಕೆ ಕೊಟ್ಟಿಲ್ಲ ಅಂತ ಹೇಳ್ತೀನಿ ನಾನು. ಸೊ ನೋಡಿ ಇಲ್ಲಿ, ಲೆಟ್ ಅಸ್ ಅಸ್ಯೂಮ್ ದಿಸ್ ಆಂಗಲ್ ಇಸ್ ಆಲ್ಫಾ, ದಿಸ್ ಇಸ್ ಬೀಟಾ. ಅದನ್ನ ನೆಕ್ಸ್ಟ್ ಕೇಸಲ್ಲಿ ಡಿಸ್ಕಸ್ ಮಾಡೋಣ, ಜನರಲ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಈಗ ಜನರಲ್ ಆಗಿ ಯಾವ ತರ ಇಮೇಜ್ ಫಾರ್ಮ್ ಆಗುತ್ತೆ ನೋಡೋಣ. ಸೊ ಲೆಟ್ ಮಿ ಕಾಲ್ ದಿಸ್ ಡಿಸ್ಟೆನ್ಸ್ ಆಸ್ L1 ಅಂತ ಕರೆಯೋಣ. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಟು ದ ಮಿರರ್ M1. ಇದು ಮಿರರ್ M1, ಇದು ಮಿರರ್ M2. ನಾಮಕರಣ ಮಾಡಿದೆ, M1 M2 ಅಂತ ನಾಮಕರಣ ಮಾಡಿದೆ. L1 ಇದ್ರೆ ಇಲ್ಲಿಂದ ಇಲ್ಲಿಗೆ ಅಷ್ಟೇ ಡಿಸ್ಟೆನ್ಸ್ ನಲ್ಲಿ ಒಂದು ಇಮೇಜ್ ಫಾರ್ಮ್ ಆಯ್ತು. ಅರ್ಥ ಆಗ್ತಿದೆಯಾ ಹೇಳ್ತಿರೋದು? ಸೊ ಇದನ್ನ ಬೇಕಾದ್ರೆ ರೇ ಡಯಾಗ್ರಾಮ್ ಬರೆದು ಪ್ರಾಕ್ಟೀಸ್, ರೇ ಡಯಾಗ್ರಾಮ್ ಬರೀಬಹುದು ನೀವು. ಸೊ ಇಫ್ ವಾಂಟ್ ಯು ಕ್ಯಾನ್ ರೈಟ್ ದ ರೇ ಡಯಾಗ್ರಾಮ್. ಸೊ ಒಂದು ರೇ ಇಲ್ಲಿ ಬಂದು ರಿಫ್ಲೆಕ್ಟ್ ಆಗಿ ಮತ್ತೆ ಅದೇ ಡೈರೆಕ್ಷನ್ ವಾಪಸ್ ಬರುತ್ತೆ, ಹೌದಾ? ಸೊ ಇನ್ನೊಂದು ರೇ ಇಲ್ಲೆಲ್ಲಾದ್ರೂ ಬಿದ್ದು ಹೋಗುತ್ತೆ. ಆ ಹೋಗಿರ್ತಕ್ಕಂಥ ರೇ ಇಲ್ಲಿಂದ ಬಂದಂಗೆ ಅನ್ಸಿರುತ್ತೆ. ಸೊ ಇಲ್ಲೊಂದು ಇಮೇಜ್ ನಿಮಗೆ ಒಬ್ಟೈನ್ ಆಯ್ತು, ಹೌದಾ? ಫಸ್ಟ್ ಲಾಜಿಕಲಿ ನಾವು ಹೇಳ್ಬಿಡ್ತೀನಿ, ರೇ ಡಯಾಗ್ರಾಮ್ ಬೇಡ, ಹಾಗೆ ಹೇಳ್ತೀನಿ. ಸೊ ವಿತೌಟ್ ರೇ ಡಯಾಗ್ರಾಮ್ ಫಸ್ಟ್ ಹೇಳ್ತೀನಿ, ಆಮೇಲೆ ರೇ ಡಯಾಗ್ರಾಮ್ ಯೂಸ್ ಮಾಡ್ಕೊಂಡು ಹೇಳ್ತೀನಿ, ಯಾಕೆ ಅಂತ ಗೊತ್ತಾಗತ್ತೆ. ಸೊ ಇಲ್ಲಿ ಒಂದು ಆಬ್ಜೆಕ್ಟ್ ಇತ್ತು. ಸೊ ದಿಸ್ ಇಸ್ ಆಬ್ಜೆಕ್ಟ್. ಇಲ್ಲಿಂದ ಎಷ್ಟು ಡಿಸ್ಟೆನ್ಸ್ ಇದೆಯೋ ಅಷ್ಟೇ ಡಿಸ್ಟೆನ್ಸ್ ದೂರದಲ್ಲಿ ನಿಮಗೆ ಒಂದು ಇಮೇಜ್ ಒಬ್ಟೈನ್ ಆಯ್ತು. ಅದನ್ನ I1 ಅಂತ ಕರಿತೀನಿ. ಸೊ ದಿಸ್ ಈಸ್ ದ ಇಮೇಜ್ ಒಬ್ಟೈನ್ ಡ್ಯೂ ಟು M1 ಮಿರರ್ ಇಂದ ಇಲ್ಲಿ ಒಬ್ಟೈನ್ ಆಗಿರ್ತಕ್ಕಂಥ ಇಮೇಜ್. ಅದೇ ತರ ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎಷ್ಟಿದೆಯೋ ಅಷ್ಟೇ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ ಇನ್ನೊಂದು ಇಮೇಜ್ ಒಬ್ಟೈನ್ ಆಗುತ್ತೆ. ಸೊ ಲೆಟ್ ಮಿ ಕಾಲ್ ದಿಸ್ ಎಸ್ I2. ಈಗ ಇಲ್ಲಿ ನೋಡಿ, ಇಲ್ಲಿ ಈ ಮಿರರ್ ಇಂದ ಇಲ್ಲಿ ಫಾರ್ಮ್ ಆಗಿದೆ. ಈ ಮಿರರ್ ಏನ್ ಅನ್ಕೊಳ್ಳುತ್ತೆ ಅಂದ್ರೆ ಇದು ಆಲ್ರೆಡಿ ಫಾರ್ಮ್ ಆಗಿದೆ ಇದು. ಸೊ ಈ ಮಿರರ್ ಇದನ್ನ ನೋಡ್ಬಿಟ್ಟು ಇದೊಂದು ಆಬ್ಜೆಕ್ಟ್ ಅಂತ ಅನ್ಕೊಳ್ಳುತ್ತೆ. ದಿಸ್ ಮಿರರ್ ಫೀಲ್ಸ್ ದಟ್ ದಿಸ್ ಈಸ್ ಅನದರ್ ಆಬ್ಜೆಕ್ಟ್ ಅಂಡ್ ಇಟ್ ಫಾರ್ಮ್ಸ್ ದ ಇಮೇಜ್ ಆಫ್ ದಿಸ್ ಇಮೇಜ್. ಈ ಇಮೇಜ್ ಇನ್ನೊಂದು ಇಮೇಜ್ ಅಲ್ಲೇ ಫಾರ್ಮ್ ಮಾಡಕ್ಕೆ ಟ್ರೈ ಮಾಡುತ್ತೆ. ಸೊ ಅದು ಹೇಗೆ ಅಂತ ಆಲ್ರೆಡಿ ಗೊತ್ತು. ಸಿಂಗಲ್ ಮಿರರ್ ನ ತಗೊಂಡು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ನೋಡಿ, ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎಷ್ಟಿದೆಯೋ ಅಷ್ಟೇ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ ಇನ್ನೊಂದು ಇಮೇಜ್ ನ ಫಾರ್ಮ್ ಮಾಡುತ್ತೆ. ಲೆಟ್ ಮಿ ಕಾಲ್ ದಿಸ್ ಆಸ್ I3. ಈಗ ಈ ಇಮೇಜ್ ನ ಇದು ಆಬ್ಜೆಕ್ಟ್ ಅಂತ ಅನ್ಕೊಂತೀವಿ. ಈ ಇಮೇಜ್ ನ ಈ ಮಿರರ್ ಆಬ್ಜೆಕ್ಟ್ ಅಂತ ಅನ್ಕೊಂಡು ಇನ್ನೊಂದು ಇಮೇಜ್ ನ ಫಾರ್ಮ್ ಮಾಡ್ತೀವಿ. ಅದೇ ತರ ಈ ಮಿರರ್ ಈ ಇಮೇಜ್ ನ ಆಬ್ಜೆಕ್ಟ್ ಅಂತ ಅನ್ಕೊಂಡು ಇನ್ನೊಂದು ಇಮೇಜ್ ನ ಫಾರ್ಮ್ ಆಗತ್ತೆ. ಯಾವ ತರ ಫಾರ್ಮ್ ಆಗತ್ತೆ ನೋಡಿ, ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎಷ್ಟಿದೆಯೋ ಅಷ್ಟೇ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ ಇನ್ನೊಂದು ಇಮೇಜ್ ನ ಫಾರ್ಮ್ ಮಾಡುತ್ತೆ. ಸೊ ದಟ್ ಈಸ್ I4. ಸೊ ಈಗ ಟೋಟಲ್ ನಂಬರ್ ಆಫ್ ಇಮೇಜಸ್ ಎಷ್ಟು ಇಮೇಜಸ್ ಫಾರ್ಮ್ ಆಯ್ತು ಹೇಳ್ತೀರಾ? ಸೊ ಟೋಟಲ್ ಆಕ್ಚುಲಿ 4 ಇಮೇಜಸ್ ಆರ್ ಫಾರ್ಮ್ಡ್. 4 ಇಮೇಜ್ ಫಾರ್ಮ್ ಆಗಿದೆ, ಬಟ್ ಒಂದ್ರ ಮೇಲೆ ಇನ್ನೊಂದು ಬಂದಿದೆ. ಅರ್ಥ ಆಗ್ತಿದೆಯಾ ಹೇಳ್ತಿರೋದು? ಒಂದು ಇನ್ನೊಂದ್ರ ಮೇಲೆ ಓವರ್ಲ್ಯಾಪ್ ಆಗಿದೆ. ಸೊ ಅಮಾಂಗ್ 4, 2 ಆರ್ ಓವರ್ಲ್ಯಾಪಿಂಗ್. ಸೊ ಎರಡು ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆದ್ರೆ ನಮ್ಗೆ ಎಷ್ಟು ಕಾಣಿಸುತ್ತೆ? 3 images are seen. I repeat, 3 images are seen. ನಮ್ಗೆ ಕಾಣಿಸೋದು 3.
ಯಾಕಂದ್ರೆ ನಾಲ್ಕನೇದು ಮೂರನೇ ಇಮೇಜ್ ಮೇಲೆ ಹೋಗಿ ಓವರ್ಲ್ಯಾಪ್ ಆಗಿರುತ್ತೆ. ಓವರ್ಲ್ಯಾಪ್ ಆಗಿರ್ತಕ್ಕಂಥ ಇಮೇಜ್ ನಮಗೆ ಸಪರೇಟ್ ಮಾಡಕ್ ಆಗಲ್ಲ. ಸೊ ಆಕ್ಚುಲಿ ಫಾರ್ಮ್ ಆಗಿರೋದು 4, ಅದರಲ್ಲಿ 2 ಓವರ್ಲ್ಯಾಪ್ ಆಗಿದೆ. ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಕೇಸ್, ವೆರಿ ವೆರಿ ಇಂಪಾರ್ಟೆಂಟ್. ಸೊ 4 ಇಮೇಜಸ್ ಫಾರ್ಮ್ ಆಗಿದೆ, ಬಟ್ ನಮಗೆ ಕಾಣಿಸೋದು ಬರೀ 3. ಸೊ ಯಾಕಂದ್ರೆ ಒಂದ್ರ ಮೇಲೆ ಇನ್ನೊಂದು ಬರ್ತಿದೆ. ಸೊ 3 ಇಮೇಜಸ್ ಆರ್ ಸೀನ್, 2 ಆರ್ ಓವರ್ಲ್ಯಾಪಿಂಗ್. ಯಾವ್ಯಾವುದು? I3 ಅಂಡ್ I4. ಇದನ್ನ ನಾವು ಕ್ರಿಸ್ ಕ್ರಾಸ್ ಮೆಥಡ್ ಅಲ್ಲೂ ಸಾಲ್ವ್ ಮಾಡ್ಬೋದು, ಬೇಕಾದ್ರೆ ರೇ ಡಯಾಗ್ರಾಮ್ ಯೂಸ್ ಮಾಡಿ ಸಾಲ್ವ್ ಮಾಡ್ಬೋದು, ಬೇಕಾದ್ರೆ ಇನ್ನೊಂದು ಲಾಸ್ಟ್ ಫಾರ್ಮುಲಾ ಇದೆ. ಸೊ 360 ಡಿವೈಡೆಡ್ ಬೈ 90, ಸೊ ದಟ್ ಈಸ್ 4. ಯು ವಿಲ್ ಗೆಟ್ 4. ನಾ ಹೇಳ್ತೀನಿ ಯಾವ ತರ ಅಂತ. ಈ ವಿಡಿಯೋನ ಪೂರ್ತಿ ನೋಡಕ್ ಟ್ರೈ ಮಾಡಿ, ಯು ವಿಲ್ ಗೆಟ್ ದ ಆನ್ಸರ್ ಫಾರ್ ದಿಸ್ ಒನ್. ಸೊ ಲೆಟ್ ಮಿ ಡ್ರಾ ದಿಸ್ ರೇ ಡಯಾಗ್ರಾಮ್. ರೇ ಡಯಾಗ್ರಾಮ್ ಬಂದು ನಿಮಗೆ ಇದನ್ನ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ಲೆಟ್ ಮಿ ಕನ್ಸಿಡರ್ 2 ಮಿರರ್ಸ್. 2 ಮಿರರ್ಸ್ ನ ಕನ್ಸಿಡರ್ ಮಾಡ್ತೀನಿ. ಇಲ್ಲೊಂದು ಮಿರರ್ ಇದೆ, ಇಲ್ಲಿ ಒಂದು ಮಿರರ್ ಇದೆ, ಇಲ್ಲಿ ಒಂದು ಮಿರರ್ ಇದೆ, ಮತ್ತೆ ಪುನಃ ಇಲ್ಲಿ ಇನ್ನೊಂದು ಮಿರರ್ ಇದೆ. ಸೊ ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ ಅ ಆಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡೋಣ. ಈಗ ಇಲ್ಲಿಂದ ಒಂದು ರೇ ಬಂದು ಇಲ್ಲಿ ಬೀಳತ್ತೆ, ಮತ್ತೆ ವಾಪಸ್ ಅದೇ ಡೈರೆಕ್ಷನ್ ಹೋಗುತ್ತೆ. ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆಯೋ ಅಷ್ಟೇ ಡಿಸ್ಟೆನ್ಸ್ ಇಂದ ಒಂದು ಇಮೇಜ್ ಬಂದಂಗೆ, ರೇ ಬಂದಂಗೆ ನಮ್ಗೆ ಅನ್ಸತ್ತೆ, ಹೌದಾ? ಸೊ ಅದೇ ತರ ಇಲ್ಲಿಂದ ಒಂದು ರೇ ಇಲ್ಲಿ ಫಾಲ್ ಆದಾಗ ರಿಫ್ಲೆಕ್ಟ್ ಆಗುತ್ತೆ, ಸಚ್ ದಟ್ ದ ರಿಫ್ಲೆಕ್ಟೆಡ್ ರೇ ಇಸ್ ಕಮಿಂಗ್ ಫ್ರಮ್ ಹಿಯರ್. ಈ ತರ ಒಂದು ಇಮೇಜ್ ಫಾರ್ಮ್ ಆಯ್ತು. ಸೊ ನೆಕ್ಸ್ಟ್ ಈಸ್ ಇದು ಈ ಮಿರರು ಈ ಆಬ್ಜೆಕ್ಟ್ ನ ಇಮೇಜ್ ಫಾರ್ಮ್ ಮಾಡುತ್ತೆ. ಯಾವ ತರ? ಇಲ್ಲಿಂದ ಪರ್ಪೆಂಡಿಕ್ಯುಲರ್ ರೇ ಒಂದು ಡ್ರಾ ಮಾಡಿ ಮತ್ತೆ ವಾಪಸ್ ರಿಫ್ಲೆಕ್ಟ್ ಆಗಿ ವಾಪಸ್ ಬರುತ್ತೆ. ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎಷ್ಟಿದೆಯೋ ಅಷ್ಟೇ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ ನಮಗೆ ಇನ್ನೊಂದು ಇಮೇಜ್ ಫಾರ್ಮ್ ಆಗುತ್ತೆ. ಇದನ್ನ I1 ಅಂತ ಕರಿತೀನಿ, ಇದನ್ನ I2 ಅಂತ ಕರಿತೀನಿ. ಸೊ ದಿಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ವಿಲ್ ಬಿ ಈಕ್ವಲ್ ಟು ದಿಸ್ ಒನ್. ಇದೆಷ್ಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇದೆಯೋ ಇದು ಅಷ್ಟೇ ಇರುತ್ತೆ, ಆಯ್ತಾ? ಸೊ ಈಗ ಇನ್ನೊಂದು ರೇ ಬೇಕು ನಮಗೆ, ಯಾಕಂದ್ರೆ ಮಿನಿಮಮ್ 2 ರೇ ತೋರಿಸಲೇಬೇಕು. ಒಂದ್ ರೇ ಇಲ್ಲಿ ಬಿಸಾಕಿ, ಆ ಬಿಸಾಕಿರ್ತಕ್ಕಂಥ ರೇ ಮಿರರ್ ನನಗೆ ಬೇಡ, ನೀನೇ ವಾಪಸ್ ತಗೋ ಅಂತ ರಿಫ್ಲೆಕ್ಟ್ ಮಾಡುತ್ತೆ. ಬಟ್ ರಿಫ್ಲೆಕ್ಟ್ ಆಗಿರ್ತಕ್ಕಂಥ ರೇನ ನೋಡಿದ್ರೆ ಇಲ್ಲಿಂದ ಬಂದಂಗೆ ಅನ್ಸಿರುತ್ತೆ. ಸೊ ಯು ಗಾಟ್ ಅನದರ್ ಇಮೇಜ್. ನಾವ್ ದರ್ ಈಸ್ ಅನದರ್ ಪಾಸಿಬಿಲಿಟಿ. ಈಗ ಇಲ್ಲಿಂದ ಒಂದು ರೇ ಇಲ್ಲಿ ಫಾಲ್ ಆದ್ರೆ, ರಿಫ್ಲೆಕ್ಟ್ ಆಗಿ ಮತ್ತೆ ವಾಪಸ್ ಹೋಗತ್ತೆ. ಸೊ ಆ ವಾಪಸ್ ಹೋಗಿರ್ತಕ್ಕಂಥ ರೇ ಇಲ್ಲಿಂದ ಬಂದಂಗೆ ಅನ್ಸುತ್ತೆ, ಹೌದಾ? ಇಲ್ಲಿಂದ ಬಂದಂಗೆ ಅನ್ಸುತ್ತೆ. ಅದೇ ತರ ಇನ್ನೊಂದು ರೇ ಈ ಮಿರರ್ ಮೇಲೆ ಬಿದ್ದಾಗ ಇದು ರಿಫ್ಲೆಕ್ಟ್ ಆಗಿ ಮತ್ತೆ ವಾಪಸ್ ಹೋಗುತ್ತೆ. ರೇ ಡಯಾಗ್ರಾಮ್ ಕಾಂಪ್ಲಿಕೇಟ್ ಆಯ್ತಾ? ಸೊ ಇಲ್ಲ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ರಿಫ್ಲೆಕ್ಟೆಡ್ ರೇ ಇಲ್ಲಿಂದ ಬಂದಂಗೆ ಅನ್ಸುತ್ತೆ. ಸೊ ಟೋಟಲಿ 4 ಇಮೇಜಸ್ ಫಾರ್ಮ್ ಆಯ್ತು, ಬಟ್ ನಮಗೆ ಕಾಣಿಸೋದು 3. ಸೊ ಅಮಾಂಗ್ ವಿಚ್ 2 ಆರ್ ಓವರ್ಲ್ಯಾಪಿಂಗ್. ನೋಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್. Number of images formed when 2 mirrors are inclined parallel to each other. So one mirror ಈ ತರ ಇಟ್ಟು ಇನ್ನೊಂದು ಮಿರರ್ ಈ ತರ ಪಕ್ಕದಲ್ಲೇ ಇಟ್ಟಿದ್ರೆ ಎಷ್ಟು ಇಮೇಜಸ್ ಫಾರ್ಮ್ ಆಗಿರುತ್ತೆ ಅಂತ ನೆಕ್ಸ್ಟ್ ಕ್ವಶನ್. ಸೊ ಯೂಶಲಿ ಸಲೂನ್ ಶಾಪ್ ಅಲ್ಲಿ ಇಟ್ಟಿರ್ತಾರೆ, ಹಿಂದ್ಗಡೆ ಇರ್ತಕ್ಕಂಥ ಹೇರ್ ಸ್ಟೈಲ್ ಕಾಣಿಸ್ಬೇಕು ಅಂತ ಹೇಳಿ ಹಿಂದ್ಗಡೆ ಒಂದು ಮಿರರ್ ಸ್ವಲ್ಪ ಅಂದ್ರೆ ಹಿಂದ್ಗಡೆ ಇರ್ತಕ್ಕಂಥ ಮಿರರ್ನ ಒಂಚೂರು ಟಿಲ್ಟ್ ಮಾಡಿದ್ರೆ, ಅದೇ ಏನಾದರೂ ಎಕ್ಸಾಕ್ಟ್ ಆಗಿ ಈ ತರ ಇದ್ರೆ 2 ಮಿರರ್ಸು ಎಷ್ಟು ಇಮೇಜ್ ಫಾರ್ಮ್ ಆಗತ್ತೆ ಅನ್ನೋದೇ ನೆಕ್ಸ್ಟ್ ಕ್ವಶನ್. Find the number of images obtained in the following system. Next question is 2 mirrors are parallel to each other. 2 mirrors ಒಂದಕ್ಕೆ ಇನ್ನೊಂದು ಪ್ಯಾರಲಲ್ ಆಗಿದೆ. ಪ್ಯಾರಲಲ್ ಆಗಿದೆ. ಈಗ ರಾಜಮೌಳಿ ಈಗ ಅಲ್ಲ, ಸೊ ಐ ಆಮ್ ಟಾಕಿಂಗ್ ಅಬೌಟ್ ಕನ್ನಡ. ಈಗ ಇಲ್ಲಿ ಒಂದು ಆಬ್ಜೆಕ್ಟ್ ಇದೆ. ಸೊ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ 1 ಸೆಂಟಿಮೀಟರ್ ಅಂತ ಅನ್ಕೊಳ್ಳೋಣ. ಸೊ 1 ಯೂನಿಟ್ ಆರ್ 1 ಸೆಂಟಿಮೀಟರ್. ಸೊ ಅದೇ ತರ ಇಲ್ಲಿಂದ ಇಲ್ಲಿಗೆ 1 ಸೆಂಟಿಮೀಟರ್ ಇದೆ ಅಂತ ಅನ್ಕೊಳ್ಳೋಣ. ಇಲ್ಲೊಂದು ಆಬ್ಜೆಕ್ಟ್ ಇದೆ. ಸೊ ದಿಸ್ ಈಸ್ ದ ಆಬ್ಜೆಕ್ಟ್. ಫೈಂಡ್ ದ ನಂಬರ್ ಆಫ್ ಇಮೇಜಸ್ ಒಬ್ಟೈನ್ ಇನ್ ದಿಸ್ ಸಿಸ್ಟಮ್. ಸೊ ಆಕ್ಚುಲಿ ಆನ್ಸರ್ನ ಫಸ್ಟೇ ಹೇಳ್ಬಿಡ್ತೀನಿ. ಸೊ ಆನ್ಸರ್ ಏನಪ್ಪಾ ಅಂದ್ರೆ ಇನ್ಫೈನೈಟ್ ನಂಬರ್ ಆಫ್ ಇಮೇಜಸ್ ವಿಲ್ ಬಿ ಒಬ್ಟೈನ್. ಯಾವ ತರ ಅಂತ ಹೇಳ್ತೀನಿ ನೋಡಿ. ಈಗ ಇದೆಷ್ಟು ದೂರ ಇದೆ? 1 ಸೆಂಟಿಮೀಟರ್ ಇದೆ.
ಇದನ್ನ ಮಿರರ್ M1 ಅಂತ ಕರೆಯೋಣ, ಇದನ್ನ M2 ಅಂತ ಕರೆಯೋಣ. ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎಷ್ಟಿದೆಯೋ ಅಷ್ಟೇ ದೂರದಲ್ಲಿ ಒಂದು ಇಮೇಜ್ ಫಾರ್ಮ್ ಆಗತ್ತಾ ನೋಡಿ. ಈ ಡಿಸ್ಟೆನ್ಸ್ ಎಷ್ಟಿದೆಯೋ ಅಷ್ಟೇ ದೂರದಲ್ಲಿ ನಮಗೆ ಒಂದು ಇಮೇಜ್ ಫಾರ್ಮ್ ಆಗತ್ತೆ. ಸೊ ಇದನ್ನ ನಾವು I1 ಅಂತ ಕರೆಯೋಣ. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿರತ್ತಪ್ಪ ಅಂದ್ರೆ 1 ಸೆಂಟಿಮೀಟರ್ ಇರುತ್ತೆ ನೋಡಿ. ಇದೆಷ್ಟಿದೆಯೋ ಇದು ಅಷ್ಟೇ ಇರುತ್ತೆ. ಅದೇ ತರ ಈ ಡಿಸ್ಟೆನ್ಸ್ ಈ M2 ಇಂದ ಈ ಆಬ್ಜೆಕ್ಟ್ ಇರ್ತಕ್ಕಂಥ ಡಿಸ್ಟೆನ್ಸ್ ಎಷ್ಟಿದೆಯೋ ಅಷ್ಟೇ ಡಿಸ್ಟೆನ್ಸ್ ದೂರದಲ್ಲಿ ಇನ್ನೊಂದು ಇಮೇಜ್ ಫಾರ್ಮ್ ಆಯಿತು. ಲೆಟ್ ಮಿ ಕಾಲ್ ದಿಸ್ ಎಸ್ I2. ಇದೆಷ್ಟಾಯ್ತು ಡಿಸ್ಟೆನ್ಸು? ಸೊ ಲೆಟ್ ಮಿ ಕಾಲ್ ದಿಸ್ ಎಸ್ 1 ಸೆಂಟಿಮೀಟರ್ ಫ್ರಮ್ ಮಿರರ್ M2. ಈಗ ಇಲ್ಲಿ ಫಾರ್ಮ್ ಆಗಿರ್ತಕ್ಕಂಥ ಇಮೇಜ್ನ ಈ ಮಿರರ್ ಒಂದು ಆಬ್ಜೆಕ್ಟ್ ತರ ನೋಡತ್ತೆ. ಇಲ್ಲಿ ಆಲ್ರೆಡಿ ಫಾರ್ಮ್ ಆಗಿದೆ. ಇದೇನಿದು? ಇಮೇಜ್ ಒಬ್ಟೈನ್ಡ್ ಬೈ ದ ಸೆಕೆಂಡ್ ಮಿರರ್ ಡ್ಯೂ ಟು ದಿಸ್ ಆಬ್ಜೆಕ್ಟ್. ಹೌದಾ? ಈಗ ಈ ಇಮೇಜ್ ನ ಈ ಮಿರರ್ ಯಾವ ತರ ನೋಡತ್ತಪ್ಪ ಅಂದ್ರೆ ಇಲ್ಲಿ ಯಾವುದೋ ಒಂದು ಆಬ್ಜೆಕ್ಟ್ ಇದೆ ಅನ್ನೋ ತರ ನೋಡತ್ತೆ. ಸೊ ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ? ಸೊ 1 1 1 3 ಯೂನಿಟ್ಸ್ ಇದೆಯಾ? ಈಗ ಇದನ್ನ ಒಂದು ಆಬ್ಜೆಕ್ಟ್ ಅಂತ ತಿಳ್ಕೊಂಡು ಅಷ್ಟೇ ದೂರ ಒಳಗಡೆ ಇನ್ನೊಂದು ಇಮೇಜ್ ನ ಫಾರ್ಮ್ ಮಾಡತ್ತೆ. ಸೊ ಇದೆಷ್ಟಿದೆ? 3 ಇದೆ. ಸೊ ಅದೇ ತರ ಇನ್ನೊಂದು 3 ಯೂನಿಟ್ಸ್ 1 2 3 ಯೂನಿಟ್ಸ್ ಅಲ್ಲಿ ಇನ್ನೊಂದು ಇಮೇಜ್ ನ ಫಾರ್ಮ್ ಮಾಡುತ್ತೆ. 3 ಯೂನಿಟ್ಸ್. ಸೊ ಲೆಟ್ ಮಿ ಕಾಲ್ ದಿಸ್ ಎಸ್ I3. ಅದೇ ತರ ಈ ಇಮೇಜ್ ನ ಈ ಮಿರರ್ ಯಾವ ತರ ಅನ್ಕೊಳ್ಳುತ್ತೆ ಅಂದ್ರೆ ಈ ಇಮೇಜ್ ನ ಈ ಮಿರರ್ ಒಂದು ಆಬ್ಜೆಕ್ಟ್ ತರ ಫೀಲ್ ನೀವು ಫಿಸಿಕ್ಸ್ ನ ಫೀಲ್ ಆಗ್ತಿರಲ್ಲ ಆ ತರ ಈ ಇಮೇಜ್ ನ ಈ ಮಿರರ್ ಒಂದು ಆಬ್ಜೆಕ್ಟ್ ಅಂತ ಫೀಲ್ ಆಗಿ ಅಷ್ಟೇ ದೂರದಲ್ಲಿ ಅದರ ಇಮೇಜ್ ಫಾರ್ಮ್ ಮಾಡುತ್ತೆ. ಸೊ ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? 3 ಯೂನಿಟ್ಸ್ ಇದೆ. ಹೌದಾ? ಸೊ ಈ ಡಿಸ್ಟೆನ್ಸ್ ಎಷ್ಟಿದೆಯಪ್ಪ ಅಂದ್ರೆ 3 ಯೂನಿಟ್ಸ್ ಇದೆ. ಅಷ್ಟೇ ದೂರದಲ್ಲಿ ಇನ್ನೊಂದು ಇಮೇಜ್ ನ ಫಾರ್ಮ್ ಮಾಡುತ್ತೆ. ಸೊ ದಟ್ ಈಸ್ I3. ಸೊ ಈ ತರ ನೆಕ್ಸ್ಟ್ ಇದ್ರದ್ದು ಈ ಕಡೆ, ಇದ್ರದ್ದು ಆ ಕಡೆ, ಅದ್ರದ್ದು ಈ ಕಡೆ, ಇದ್ರದ್ದು ಆ ಕಡೆ. ಸೊ ಕಂಟಿನ್ಯೂಸ್ ಆಗಿ ಇಮೇಜಸ್ ಫಾರ್ಮ್ ಮಾಡ್ತಾನೆ ಇರುತ್ತೆ. ಸೊ ಎಕ್ಸಾಕ್ಟ್ ಆಗಿ 2 ಮಿರರ್ಸ್ ಪ್ಯಾರಲಲ್ ಆಗಿದ್ರೆ ನಿಮ್ಗೆ ಇನ್ಫೈನೈಟ್ ನಂಬರ್ ಆಫ್ ಇಮೇಜಸ್ ವಿಲ್ ಬಿ ಒಬ್ಟೈನ್ಡ್. ಬಟ್ ಏನಾಗತ್ತಪ್ಪ ಅಂದ್ರೆ ಇಂಟೆನ್ಸಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಇಂಟೆನ್ಸಿಟಿಗೆ ಸ್ವಲ್ಪ ಎನರ್ಜಿ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ ಮಿರರ್, ಸ್ವಲ್ಪ ಬ್ಲರ್ ಆಗುತ್ತೆ. ಮತ್ತೆ ಇದ್ರದ್ದು ಇಲ್ಲಿ ಫಾರ್ಮ್ ಆದಾಗ ಇನ್ ಸ್ವಲ್ಪ ಬ್ಲರ್ ಆಗಿರುತ್ತೆ ಇಂಟೆನ್ಸಿಟಿ. ಇದ್ರದ್ದು ಈ ಕಡೆ ಫಾರ್ಮ್ ಆದಾಗ ಇನ್ ಸ್ವಲ್ಪ ಬ್ಲರ್ ಆಗ್ತಾ ಇರುತ್ತೆ. ಸೊ ಹಾಗೆ ನೆಕ್ಸ್ಟ್ ರಿಫ್ಲೆಕ್ಷನ್ ಹೋಗ್ತಾ ಏನಾಗುತ್ತಪ್ಪ ಅಂದ್ರೆ ಸೊ ದ ಇಂಟೆನ್ಸಿಟಿ ಆಫ್ ದ intensity of the image reduces. So intensity of the image reduces further and further. Final ಆಗಿ so brightness image intensity destroy ಆಗುತ್ತೆ. ಬಟ್ ನಿಮ್ಗೆ ಎಷ್ಟು ಇಮೇಜಸ್ ಸಿಗುತ್ತೆ? ಸೊ infinite number of images will be obtained. ಸೊ ಜಾತ್ರೆಗಳಿಗೆ ಎಲ್ಲಾದ್ರೂ ಹೋಗಿದ್ರೆ ಇನ್ಫೈನೈಟ್ ವೆಲ್ ಅಂತ ಒಂದು ಸಣ್ಣ ಮಕ್ಕಳು ಒಂದು ಬಾಕ್ಸ್ ಮಾಡಿ ಇಟ್ಟಿರ್ತಾರೆ. ಸೊ ಅದನ್ನೊಂದ್ಸತಿ ಗಮನಿಸಿ. ಸೊ ಮೇಲ್ಗಡೆ ಒಂದು ಮಿರರ್ನ ಸೆಮಿ ಟ್ರಾನ್ಸ್ಪರೆಂಟ್ ಮಿರರ್ನ ಇಟ್ಟಿರ್ತಾರೆ, ಡೌನ್ ಸೈಡು ಫುಲ್ಲಿ ರಿಫ್ಲೆಕ್ಟಿಂಗ್ ಮಿರರ್ನ ಇಟ್ಟಿರ್ತಾರೆ. ಸೊ ದಿಸ್ ಈಸ್ ಸೆಮಿ ಟ್ರಾನ್ಸ್ಪರೆಂಟ್ ಆ್ಯಂಡ್ ದಿಸ್ ಈಸ್ ಕಂಪ್ಲೀಟ್ ರಿಫ್ಲೆಕ್ಟಿಂಗ್ ಮಿರರ್. ಈ ಥರ ಒಂದು ಬಾಕ್ಸ್ನ ಇಟ್ಟಿರ್ತಾರೆ. ನಾವಿಲ್ಲಿ ಬಗ್ಗೆ ನೋಡಿದಾಗ ಇದು ಇನ್ಫೈನೈಟ್ ಆಳ ಇದ್ದಂಗೆ ಅನ್ಸುತ್ತೆ. ನೋಡಿದ್ದೀರಾ ಯಾವುದಾದ್ರೂ ಜಾತ್ರೆಯಲ್ಲಿ? ನಾನಂತೂ ನೋಡಿದ್ದೀನಪ್ಪ, ಸುತ್ತೂರು ಜಾತ್ರೆಯಲ್ಲಿ ನೋಡಿದ್ದೀನಿ, ಆಮೇಲೆ ಇನ್ಯಾವ ಜಾತ್ರೆ, ಸಿದ್ಧಗಂಗಾ ಜಾತ್ರೆಯಲ್ಲಿ ನೋಡಿದ್ದೀನಿ. ಸಣ್ಣ ಮಕ್ಕಳು ಮಾಡ್ಕೊಂಡ್ ಬಂದಿರ್ತಾರೆ ಇನ್ಫೈನೈಟ್ ವೆಲ್ ಅಂತ ಹೇಳಿ. ಇನ್ಫೈನೈಟ್ ವೆಲ್. ಸೊ ಬೇಕಾದ್ರೆ ಯೂಟ್ಯೂಬಲ್ಲಿ ಚೆಕ್ ಮಾಡ್ಬೋದು. ಇವಾಗೆಲ್ಲ ಈ ವಿಡಿಯೋ ಆದ್ಮೇಲೆ ಇನ್ಫೈನೈಟ್ ವೆಲ್ ಅಂತ ಚೆಕ್ ಮಾಡಿ ಯಾವ ತರ ಫಾರ್ಮ್ ಆಗುತ್ತೆ. ಸೊ ಬೇಸ್ಡ್ ಆನ್ ದಿಸ್ ಪ್ರಿನ್ಸಿಪಲ್ ಇಟ್ ವರ್ಕ್ಸ್. ಸೊ ಇದೊಂದು ಪಾರ್ಷಿಯಲ್ ಮಿರರ್ ತರ ವರ್ಕ್ ಆಗುತ್ತೆ, ಇದು ಕಂಪ್ಲೀಟ್ ರಿಫ್ಲೆಕ್ಟಿಂಗ್ ಮಿರರ್ ತರ ವರ್ಕ್ ಆಗುತ್ತೆ. ನಾವು ಮೇಲಿಂದ ಬಗ್ಗಿ ನೋಡಿದಾಗ ಇಷ್ಟೇ ಕಾಣಿಸಲ್ಲ ಥಿಕ್ನೆಸ್. ಇದು ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ಮತ್ತೆ ಇದು ಇನ್ ಸ್ವಲ್ಪ ರಿಫ್ಲೆಕ್ಟ್ ಆಗುತ್ತೆ, ಇದು ಇನ್ ಸ್ವಲ್ಪ ರಿಫ್ಲೆಕ್ಟ್ ಆಗುತ್ತೆ, ಇನ್ ಸ್ವಲ್ಪ. ಸೊ ನಿಮ್ಗೆ ಯಾವ ತರ ಅನ್ಸುತ್ತಪ್ಪ ಅಂದ್ರೆ ಒಂದು ಇನ್ಫೈನೈಟ್ ಡೆಪ್ತ್ ಇರ್ತಕ್ಕಂಥ ಒಂದು ಬಾವಿಯಲ್ಲಿ ಬಗ್ಗ ನೋಡ್ದಂಗೆ ನಿಮ್ಗೆ ಫೀಲ್ ಆಗತ್ತೆ. ಸೊ ದಟ್ ಈಸ್ ದ ಲಾಜಿಕ್ ಬಿಹೈಂಡ್ ದಿಸ್ ಒನ್. ಸೊ ಯಾವ್ದಾದ್ರು ಜಾತ್ರೆಗೆ ಹೋದಾಗ ನೋಡಿ, ಇಲ್ಲ ಜಸ್ಟ್ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಇನ್ಫೈನೈಟ್ ವೆಲ್ ಅಂತ ಸರ್ಚ್ ಮಾಡಿ. ಸೊ ಯು ವಿಲ್ ರಿಯಲೈಸ್. ಓಕೆ, ಇದಾಯ್ತಾ? ಈಗ ಇದನ್ನ ರೇ ಡಯಾಗ್ರಾಮ್ ಯೂಸ್ ಮಾಡಿ ನಾವು ಸಾಲ್ವ್ ಮಾಡಬೇಕು. ಯಾವ ತರ ರೇ ಡಯಾಗ್ರಾಮ್ ಸಾಲ್ವ್ ಮಾಡೋಣ? ಸೊ ನೋಟ್ ಮಾಡ್ಕೊಳ್ಳಿ. ಸೊ ವಿಲ್ ಸಾಲ್ವ್ ದಟ್ ಒನ್. ರೇ ಡಯಾಗ್ರಾಮ್ ಬರೀತೀನಿ. ಸೇಮ್ ಥಿಂಗ್ ನ ನಾವು ರೇ ಡಯಾಗ್ರಾಮ್ ಯೂಸ್ ಮಾಡಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಇದು ಡಯಾಗ್ರಾಮ್ ಎರೇಸ್ ಮಾಡಲ್ಲ, ಸ್ವಲ್ಪ ಸ್ಪೇಸ್ ಬೇಕಾಗುತ್ತೆ. ಸೊ ಇದೊಂದ್ಸತಿ ಚೆಕ್ ಮಾಡಿ ಇನ್ಫೈನೈಟ್ ವೆಲ್ ಅಂತ ಯೂಟ್ಯೂಬಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಬೇಜಾನ್ ವಿಡಿಯೋಸ್ ಸಿಗುತ್ತೆ. ಸೊ ಈವನ್ ನಿಮ್ದು ಯಾವ್ದಾದ್ರು ಸ್ಕೂಲಲ್ಲಿ ಅಥವಾ ನಿಮ್ಮ ಬ್ರದರ್ ಸಿಸ್ಟರ್ ಯಾವ್ದಾದ್ರು ಸ್ಕೂಲಲ್ಲಿ ಎಕ್ಸಿಬಿಷನ್ ಏನಾದ್ರು ಮಾಡ್ಬೇಕಾದ್ರೆ ಇದು ಒಳ್ಳೆ ಐಡಿಯಾ. ಜಸ್ಟ್ ಟ್ರೈ ಮಾಡಿ ಒಂದ್ಸತಿ. ಸಿಂಪಲ್ ಆಗಿರುತ್ತೆ, ಏನು ಅಷ್ಟೊಂದೇನು ಬಜೆಟ್ ಬೇಕಾಗಿಲ್ಲ. ನಿಮ್ಗೆ ಹಳೆ ಮಿರರ್ಸ್ ಯಾವ್ದಾದ್ರು ಇದ್ರೆ ಒಂದೆರಡು
ಅದರಲ್ಲೇ ಮಾಡ್ಬೋದು. ಥರ್ಮೋಕಾಲ್ ಶೀಟ್ ಒಂದು ತಗೊಂಡು ಜಸ್ಟ್ ಟ್ರೈ ಮಾಡಿ. ಓಕೆ, ಸೊ ಲೆಟ್ ಅಸ್ ಗೋ ಟು ದಿ ಸೊ ಇನ್ನು ಇದೇ ಕಂಪ್ಲೀಟ್ ಆಗಿಲ್ಲ. ಸೊ ಈಗ ಇದನ್ನ ರೇ ಡಯಾಗ್ರಾಮ್ ಯೂಸ್ ಮಾಡಿ ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಲೆಟ್ ಮೀ ಕನ್ಸಿಡರ್ 2 ಮಿರರ್ಸ್. 2 ಮಿರರ್ಸ್ ಈ ಥರ ಇದೆ ಅಂತ ಅನ್ಕೊಳ್ಳೋಣ. ಯಾವ ಥರ ಮಿರರ್ಸು? 2 ಪ್ಯಾರಲಲ್ ಆಗಿದೆ. 2 ಪ್ಯಾರಲಲ್ ಆಗಿದೆ. ಪ್ಯಾರಲಲ್ ಆಗಿದೆ. ಪ್ಯಾರಲಲ್ ಅಂದರೆ ಅವೆರಡು ಮಧ್ಯೆ ಆ್ಯಂಗಲ್ ಎಷ್ಟಿರುತ್ತೆ? 180 ಡಿಗ್ರಿ. 180ನಾ? ಅಲ್ಲ, 0 ಡಿಗ್ರಿ ಇರುತ್ತೆ. ಓಕೆ, 0ನ 180ನಾ? ಈಗ ಇದು 180. ಓಕೆ, 180. ಸೊ ಈಗ ಇಲ್ಲಿ ಒಂದು ಆಬ್ಜೆಕ್ಟ್ ಇದೆ. ಇಲ್ಲಿಂದ ಒಂದು ರೇ ಇಲ್ಲಿ ಬಿದ್ದಾಗ ಇದು ರಿಫ್ಲೆಕ್ಟ್ ಆಗತ್ತೆ. ರಿಫ್ಲೆಕ್ಟ್ ಆಗಿರ್ತಕ್ಕಂಥ ರೇ ಇಲ್ಲಿಂದ ಬಂದಂಗೆ ಅನ್ಸುತ್ತೆ. ಲೆಟ್ ಮಿ ಕಾಲ್ ದಿಸ್ ಎಸ್ ಆಬ್ಜೆಕ್ಟ್, ದಿಸ್ ಎಸ್ ದ ಇಮೇಜ್ 1. ಅದೇ ಥರ ಈ ಕಡೆ ಇಲ್ಲಿಂದ ಬರ್ತಕ್ಕಂಥ ರೇ ಇಲ್ಲಿ ಬಿದ್ದು ಚಿಚ್ಚಿ ಸ್ವಲ್ಪ ಸೊಟ್ಟಗೆ ಹೋಗೋಯ್ತು. ಇಲ್ಲಿಗೆ ಬಿದ್ದು ರಿಫ್ಲೆಕ್ಟ್ ಆಗತ್ತೆ. ರಿಫ್ಲೆಕ್ಟ್ ಆಗಿರ್ತಕ್ಕಂಥ ರೇ ಇಲ್ಲಿಂದ ಬಂದಂಗೆ ಅನ್ಸುತ್ತೆ. ಬೇಕಾದ್ರೆ ನೀವು ಇನ್ನೊಂದು ರೇ ತಗೋಬಹುದು. ಸೊ ಈ ತರ ಹೋಗಿ ಮತ್ತೆ ವಾಪಸ್ ಬರುತ್ತಲ್ಲ, ಅದು ಇನ್ನೊಂದು ರೇ ತಗೋಬಹುದು. ಸೊ ಪ್ರತಿಯೊಂದಕ್ಕೂ ಬರುತ್ತೆ. ಯು ವಿಲ್ ಸಿ ದಟ್ ಒನ್. ಸೊ ನೆಕ್ಸ್ಟ್ ಇಲ್ಲಿಂದ ರಿಫ್ಲೆಕ್ಟ್ ಆಗಿರ್ತಕ್ಕಂಥ ರೇ ದಬಕ್ಕಂತ ಇಲ್ಲಿ ಬೀಳುತ್ತೆ. ಇಲ್ಲಿ ಬಿದ್ದು ಮತ್ತೆ ರಿಫ್ಲೆಕ್ಟ್ ಆಗತ್ತೆ. ಈ ರಿಫ್ಲೆಕ್ಟ್ ಆಗಿರ್ತಕ್ಕಂಥ ರೇ ಇಲ್ಲೆಲ್ಲಿಂದನೂ ಬಂದಂಗೆ ಅನ್ಸುತ್ತೆ. ಸೊ ಲೆಟ್ ಮಿ ಕಾಲ್ ದಿಸ್ ಎಸ್ I2. ಇದನ್ನ I3 ಅಂತ ಕರಿತೀನಿ. ಅರ್ಥ ಆಯ್ತಾ ಏನ್ ಮಾಡಿದೆ ಅಂತ? ಮತ್ತೆ ಇಲ್ಲಿಂದ ರಿಫ್ಲೆಕ್ಟ್ ಆಗಿರ್ತಕ್ಕಂಥ ರೇ ಹೋಗಿ ದಬಕ್ಕಂತ ಇಲ್ಲಿ ಬೀಳತ್ತೆ. ಅದೇನ್ ಮಾಡತ್ತೆ? ವಾಪಸ್ ಪಚಕ್ ಅಂತ ವಾಪಸ್ ಕಳ್ಸತ್ತೆ. ಸೊ ಇದನ್ನ ಇಲ್ಲಿಂದ ನೋಡಿದಾಗ ಈ ರೇ ಇಲ್ಲೆಲ್ಲಿಂದನೂ ಬಂದಂಗೆ ಅನ್ಸುತ್ತೆ. ಇಲ್ಲಿ ನಿಮ್ಗೆ ಇನ್ನೊಂದು ಇಮೇಜ್ ಫಾರ್ಮ್ ಆಗುತ್ತೆ. ಲೆಟ್ ಮಿ ಕಾಲ್ ದಿಸ್ ಎಸ್ I4. ಸೊ ಅದೇ ತರ ಚಿಕ್ ಅಂತ ರಿಫ್ಲೆಕ್ಟ್ ಆಗಿ ಹೋಗಿ ಸೊ ನೆಕ್ಸ್ಟ್ ಇಮೇಜ್ ಈ ತರ ಫಾರ್ಮ್ ಆಗತ್ತೆ. ಅರ್ಥ ಆಯ್ತಾ ಹೇಳಿದ್ದು? ಸೊ you will get infinite number of images will be obtained. The intensity of images will keep on decreasing due to loss of energy. So ಯಾಕೆ ಲಾಸ್ ಆಗುತ್ತೆ? ಅಬ್ಸಾರ್ಬ್ಡ್ ಬೈ ಮಿರರ್ಸ್ ಏನ್ ಮಾಡುತ್ತೆ? ಕಂಪ್ಲೀಟ್ ಆಗಿ ರಿಫ್ಲೆಕ್ಟ್ ಮಾಡಲ್ಲ, ಸ್ವಲ್ಪ ಹೊಟ್ಟೆ ಒಳಗಡೆ ಹಾಕೊಳ್ಳುತ್ತೆ. ಸೊ ಇನ್ನು ಉಳಿದಿರ್ತಕ್ಕಂಥ ಎನರ್ಜಿನ ರಿಫ್ಲೆಕ್ಟ್ ಮಾಡುತ್ತೆ, ಸ್ವಲ್ಪ ಎನರ್ಜಿನ ಹೊಟ್ಟೆ ಒಳಗಡೆ ಹಾಕೊಂತ ಹೋಗ್ತಾ ಇರುತ್ತೆ. ಇಂಟೆನ್ಸಿಟಿ ಕಮ್ಮಿ ಆಗ್ತಾ ಸೊ ಇನ್ಫೈನೈಟ್ ಹತ್ರ ಹೋದಾಗ 0 ಆಗತ್ತೆ. ಸೊ ದಟ್ ಈಸ್ ಅ ಕಾನ್ಸೆಪ್ಟ್. ನೆಕ್ಸ್ಟ್ ಬನ್ನಿ, ಸರ್ಕ್ಯುಲರ್ ಕಾನ್ಸೆಪ್ಟ್ ಇದೆ. ಸೊ ಯಾವ ತರ ಸಾಲ್ವ್ ಮಾಡೋದು? 2 ಮಿರರ್ಸ್ ಸರ್ಟೇನ್ ಆಂಗಲ್ ಅಲ್ಲಿ ಈ ತರ ಇನ್ಕ್ಲೈನ್ ಆಗಿದೆ. ಮಧ್ಯದಲ್ಲಿ ಒಂದು ಆಬ್ಜೆಕ್ಟ್ ಇಟ್ಟಾಗ ಎಷ್ಟು ಇಮೇಜಸ್ ಫಾರ್ಮ್ ಆಗತ್ತೆ ಅಂತ ಸೊ ಒಂದು ಕಾನ್ಸೆಪ್ಟ್ ಇದೆ. ಸೊ ಲೆಟ್ ಅಸ್ ಸಿ ದಿಸ್ ಒನ್. ಆಯ್ತಾ? ಇದು ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ಎರೇಸ್ ದಿಸ್ ಒನ್. 3, 2, 1 ಡನ್. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಸಖತ್ತಾಗಿರ್ತಕ್ಕಂಥ ಕಾನ್ಸೆಪ್ಟು ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಟಾರ್ಗೆಟ್ ಮಾಡ್ತಿದ್ದಾರೆ. ಎಸ್ಪೆಷಲಿ K-Ceet ಅಲ್ಲಿ ಎಷ್ಟು ಇಮೇಜಸ್ ಫಾರ್ಮ್ ಆಗ್ತಿದೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ನಂಬರ್ ಆಫ್ ಇಮೇಜಸ್ ಫಾರ್ಮ್ಡ್. ಸೊ ನಂಬರ್ ಆಫ್ ಇಮೇಜಸ್ ಹೇಳೋದು ಮತ್ತೆ, ನಿಮ್ಗೆ ಏನಾದ್ರು ಬೋರ್ಡ್ ಎಕ್ಸಾಮ್ಗೆ ನೋಟ್ಸ್ ಬೇಕಾದ್ರೆ ಗೋ ಟು ಟೆಲಿಗ್ರಾಮ್ ಚಾನಲ್ ವಿಜ್ಞಾನ್ ಅಕಾಡೆಮಿ. ಅಲ್ಲಿ ಎಲ್ಲ ಆಗಿರ್ತಕ್ಕಂಥ ಚಾಪ್ಟರ್ಸ್ ನೋಟ್ಸ್ ಅಪ್ಲೋಡ್ ಮಾಡಿದೆ. ಸೊ ನಂಬರ್ ಆಫ್ ಇಮೇಜಸ್ ಫಾರ್ಮ್ಡ್ ಬೈ 2 mirrors inclined at certain angle. ಸೊ ಸರ್ಟೇನ್ ಆಂಗಲ್ ಅಲ್ಲಿ 2 ಮಿರರ್ಸ್ ಇನ್ಕ್ಲೈನ್ ಆಗಿದ್ರೆ, ಒಂದು ಮಿರರ್ ಈ ತರ ಇದೆ, ಇನ್ನೊಂದು ಮಿರರ್ ಈ ತರ ಇದೆ ಅಂತ ಅನ್ಕೊಳ್ಳೋಣ. ಸೊ ಇದ್ರ ಮಧ್ಯದಲ್ಲಿ ಒಂದು ಆಬ್ಜೆಕ್ಟ್ ನ ಪುಚಿಕ್ ಅಂತ ಇಲ್ಲಿಟ್ರೆ ಸೊ ಅದ್ರ ಇಮೇಜಸ್ ಎಷ್ಟು ಫಾರ್ಮ್ ಆಗುತ್ತೆ? ಒಂದು ಜನರಲ್ ಕಾನ್ಸೆಪ್ಟ್ ನ ನೋಡೋಣ. ಸೊ ಲೆಟ್ ಮೀ ಕನ್ಸಿಡರ್ 2 ಮಿರರ್ಸ್. ಫಸ್ಟ್ 2 ಮಿರರ್ಸ್ ನ ಡ್ರಾ ಮಾಡ್ತೀನಿ. ಸೊ ಲೆಟ್ ಮೀ ಕನ್ಸಿಡರ್ 2 ಮಿರರ್ಸ್ ಲೈಕ್ ದಿಸ್. 2 ಮಿರರ್ಸು ಎಂತ? 2 ಮಿರರ್ಸ್ ಈ ತರ ಇದೆ ಅಂತ ಅನ್ಕೊಳ್ಳ. ಇವೆರಡರ ಮಧ್ಯದಲ್ಲಿ ಸರ್ಟೇನ್ ಆಂಗಲ್ ಇದೆ. ಈಗ ಇಲ್ಲಿ ಒಂದು ಆಬ್ಜೆಕ್ಟ್ ನ ಇಡ್ತೀನಿ, ಇಲ್ಲೊಂದು ಆಬ್ಜೆಕ್ಟ್ ನ ಇಟ್ಟಿದ್ದೀನಿ, ಈ ಆಂಗಲ್ ಆಲ್ಫಾ ಅಂತ ಅನ್ಕೊಳ್ಳೋಣ, ಈ ಆಂಗಲ್ ಬೀಟಾ ಅಂತ ಅನ್ಕೊಳ್ಳೋಣ. ಈಗ ಇದು ಆಲ್ಫಾ ಇದೆ, ಇದು ಬೀಟಾ ಇದೆ. ಎಕ್ಸಾಕ್ಟ್ ಮಿಡ್ಲ್ ಅಲ್ಲಿ ಇಟ್ಟಿಲ್ಲ ನಾನು. ಸರ್ಟೇನ್ ಇದು ಸ್ವಲ್ಪ ಕೆಳಗಡೆಗೆ ಬಂದಿದೆ, ಈ ಮಿರರ್ಗೆ ಸ್ವಲ್ಪ ಹತ್ರ ಇದೆ. ಇದು ಆಲ್ಫಾ ಇದೆ, ಇದು ಬೀಟಾ ಇದೆ. ಈಗ ಎಷ್ಟು ಇಮೇಜಸ್ ಫಾರ್ಮ್ ಆಗತ್ತೆ ಅಂತ ಕಾನ್ಸೆಪ್ಟ್. ಸೊ ಇದನ್ನ ನಾವು ಫಾರ್ಮುಲಾ ಮೆಥಡ್ ಅಲ್ಲೂ ಸಾಲ್ವ್ ಮಾಡ್ಬೋದು,
ಇಲ್ಲ ರೇ ಡಯಾಗ್ರಾಮ್ ಹಾಕಿ ಸಾಲ್ವ್ ಮಾಡ್ಬೋದು, ಇಲ್ಲ ಕ್ರಿಸ್ ಕ್ರಾಸ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ಬೋದು. ಸೊ ದೇರ್ ಆರ್ ಮಲ್ಟಿಪಲ್ ವೇಸ್ ಟು ಸಾಲ್ವ್ ದಿಸ್ ಒನ್. ಸೊ ಒಂದೊಂದೇ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಸರ್ಕ್ಯುಲರ್ ಮೆಥಡ್ ಅಲ್ಲಿ ಡ್ರಾ ಮಾಡೋಣ. ಸೊ ನೋಡಿ ಇದ್ರ ಇಮೇಜು ಇದೆಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆಯೋ ಅಷ್ಟೇ ಡಿಸ್ಟೆನ್ಸ್ ಅಲ್ಲಿ ಫಾರ್ಮ್ ಆಗತ್ತಾ, ಮತ್ತೆ ಈ ಡಿಸ್ಟೆನ್ಸ್ ಎಷ್ಟಿದೆಯೋ ಅಷ್ಟೇ ಡಿಸ್ಟೆನ್ಸ್ ಅಲ್ಲಿ ಇಲ್ಲೂ ಒಪ್ಟೈನ್ ಆಗಿರುತ್ತೆ. ಸೊ ವಾಟ್ ಎವರ್ ಇಟ್ ಈಸ್ ಇಟ್ ವಿಲ್ ಫಾರ್ಮ್ ಅಂದ ಈ ರೇಡಿಯಸ್ ಎಷ್ಟಿದೆಯೋ ಅದ್ರ ಒಂದು ಸರ್ಕಲ್. ಸಖತ್ತಾಗಿ ಬಂತಲ್ಲ ಸರ್ಕಲ್, ವಾವ್ ಸೂಪರ್, ಶಬಾಷ್. ಓಕೆ ಸಖತ್ತಾಗಿ. ಓಕೆ ಈ ಆಲ್ಫಾ ಎಷ್ಟಿದೆಯೋ ಅಷ್ಟೇ ಆಂಗಲ್ ಅಲ್ಲಿ ನಿಮ್ಗೆ ಈ ಸರ್ಕಲ್ ಮೇಲೆ ಇನ್ನೊಂದು ಇಮೇಜ್ ಫಾರ್ಮ್ ಆಗುತ್ತೆ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಈ ಡಿಸ್ಟೆನ್ಸ್ ಎಷ್ಟಿದೆಯೋ ಈ ಡಿಸ್ಟೆನ್ಸ್ ಅಷ್ಟೇ ಇರಬೇಕು, ಇಲ್ಲ ಅಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡೋಣ. ಇದೆಷ್ಟಿದೆ ಇದು ಅಷ್ಟೇ ಇರಬೇಕು, ಅಡ್ಜಸ್ಟ್ ಮಾಡಿದೆ. ಓಕೆ ಸೊ ಅಡ್ಜಸ್ಟ್ ಮಾಡಿದೆ, ಸ್ವಲ್ಪ ಕಮ್ಮಿ ಆಯಿತು. ಅಡ್ಜಸ್ಟ್ ಮಾಡೋದು ಇಷ್ಟೊಂದು ಕಷ್ಟ ಅಂತ ಅನ್ಕೊಂಡಿರ್ಲಿಲ್ಲ. ಓಕೆ ಸೊ ಈಗ ಈ ಆಂಗಲ್ ಆಲ್ಫಾ ಇದ್ರೆ ಈ ಆಂಗಲ್ ಆಲ್ಫಾ ಇರುತ್ತೆ, ಇದ್ರದ್ದು ಇಮೇಜ್ ಇಲ್ಲಿ ಒಪ್ಟೈನ್ ಆಗಿರುತ್ತೆ I1. ಹೌದಾ? ಸೊ ಲೆಟ್ ಮಿ ಕಾಲ್ ದಿಸ್ ಎಸ್ ಆಬ್ಜೆಕ್ಟ್. ದಿಸ್ ಇಸ್ ಫಸ್ಟ್ ಇಮೇಜ್ ಡ್ಯೂ ಟು ಯಾರಿಂದ? ಮಿರರ್ 1 ಇಂದ. ಅಂದ್ರೆ ಇದು 1 ಇದು 2 ಅಂತ ಅನ್ಕೊಳ್ಳ, ಇಲ್ಲ ಅದು 1 ಇದು 2 ನಿಮ್ ಇಷ್ಟ. ಸೊ ಈಗ ಈ ಮಿರರ್ ಸುಮ್ನಿರತ್ತಾ? ಇಲ್ಲ ಸುಮ್ನಿರಲ್ಲ. ಏನ್ ಮಾಡತ್ತೆ? ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎಷ್ಟಿದೆಯೋ ಅಷ್ಟೇ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ ಇಲ್ಲಿ ಇಮೇಜ್ ಫಾರ್ಮ್ ಆಗತ್ತೆ. ಇನ್ ಅದರ್ ವರ್ಡ್ಸ್ ಇನ್ನೊಂದ್ ತರ ಹೇಳ್ಬೋದು, ಈ ಆಂಗಲ್ ಎಷ್ಟಿದೆಯೋ ಈ ಆಂಗಲ್ ಎಷ್ಟಿದೆಯೋ ಅಷ್ಟೇ ಆಂಗುಲರ್ ಪೊಸಿಷನ್ ಅಲ್ಲಿ ಇನ್ನೊಂದು ಇಮೇಜ್ ನ ಫಾರ್ಮ್ ಮಾಡುತ್ತೆ. ಸಚ್ ದಟ್ ನೋಡಿ ಈ ಆಂಗಲ್ ಎಷ್ಟಿದೆ? ಈ ಆಂಗಲ್ ಬೀಟಾ ಇದೆ. ಈ ಆಂಗಲ್ ಬೀಟಾ ಇದೆ, ಅಷ್ಟೇ ಆಂಗಲ್ ಬೀಟಾನಲ್ಲಿ ಇನ್ನೊಂದು ಇಮೇಜ್ ಒಪ್ಟೇನ್ ಆಗುತ್ತೆ. ಸೊ ಇದರಿಂದ ಇಲ್ಲಿ ಒಪ್ಟೇನ್ ಆಯ್ತು. ಲೆಟ್ ಮಿ ಕಾಲ್ ದಿಸ್ as I2. ಹೌದಾ? ಸೊ ಈ ಆಂಗಲ್ ಎಷ್ಟಿದೆ? ಬೀಟಾ ಇದೆ, ಆಲ್ರೆಡಿ ಬರ್ದಿದ್ದೀನಿ ಬೀಟಾ. ಕಾಣಿಸ್ತಿದ್ಯಾ? ಸ್ವಲ್ಪ ಕಾಂಪ್ಲಿಕೇಟ್ ಆಗುತ್ತೆ, ಸ್ವಲ್ಪ ನೀಟಾಗಿ ಬರೀತೀನಿ. ಬೀಟಾ ಇದು ಬೀಟಾ, ಇದು ಕೂಡ ಬೀಟಾ ಆಯ್ತು. ಇಷ್ಟು ಕಷ್ಟಪಡೋದು ಬಡಬೋದು, ಬೆರಳಲ್ಲಿ ಒರೆಸ್ಬೋದಾಗಿತ್ತಲ್ಲ, ಮರ್ತು ಬಿಟ್ಟೆ. ಓಕೆ ಅವಾಗ ಆಗತ್ತೆ, ಏನ್ ಮಾಡೋಕ್ಕಾಗಲ್ಲ. ಇದು ಬೀಟಾ ಆಗಿದ್ರೆ ಇದು ಕೂಡ ಬೀಟಾ ಆಗಿದೆ, ಇದು ಬೇರೆ ಬೇರೆ, ಇದು ಬೀಟಾ. ಓಕೆ ಈಗ ಇಲ್ಲಿ ಇಮೇಜ್ ಒಪ್ಟೈನ್ ಆಗಿದೆ. ಈ ಇಮೇಜ್ ನ ಈ ಮಿರರ್ ಇದೊಂದು ಆಬ್ಜೆಕ್ಟ್ ಅಂತ ಅನ್ಕೊಂಡ್ಬಿಡುತ್ತೆ. ಸೇಮ್ ನಾವಾಗ್ಲೇ ಹೇಳಿದ್ವಲ್ಲ, ಇಲ್ಲೊಂದು ಫಾರ್ಮ್ ಆಗಿದೆ. ಈ ಇಮೇಜ್ ನ ಈ ಮಿರರ್ ಇದೊಂದು ಆಬ್ಜೆಕ್ಟ್ ಅಂತ ಅನ್ಕೊಂಡು ಎಕ್ಸಾಕ್ಟ್ಲಿ ಇದು ಎಷ್ಟು ಆಂಗಲ್ ಇದೆಯೋ ಅಷ್ಟೇ ಆಂಗಲ್ ಹಿಂದುಗಡೆ ಒಂದು ಇಮೇಜ್ ನ ಫಾರ್ಮ್ ಆಗತ್ತೆ, ಇದು ಫಾರ್ಮ್ ಮಾಡತ್ತೆ. ಸೊ ಈ ಆಂಗಲ್ ಎಷ್ಟಿದೆಯಪ್ಪ ಅಂದ್ರೆ 2 ಆಲ್ಫಾ ಪ್ಲಸ್ ಬೀಟಾ ಇದೆ. ಹೌದಾ? 2 ಆಲ್ಫಾ ಪ್ಲಸ್ ಬೀಟಾ ಇದೆ. ಹೌದಾ? ಈ ಆಂಗಲ್ 2 ಆಲ್ಫಾ ಪ್ಲಸ್ ಬೀಟಾ ಇದೆ. ಈಗ ಇಲ್ಲಿಂದ 2 ಆಲ್ಫಾ ಪ್ಲಸ್ ಬೀಟಾ ಹಿಂದಕ್ಕೆ ಹೋಗಿ 2 ಆಲ್ಫಾ ಪ್ಲಸ್ ಬೀಟಾ ಹಿಂದಕ್ಕೆ ಹೋಗಿ ಇಲ್ಲಿ ಇನ್ನೊಂದು ಇಮೇಜ್ ನ ಫಾರ್ಮ್ ಮಾಡುತ್ತೆ. ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ I3. ಇದು ಸುಮ್ಮನಿರತ್ತ. ಮತ್ತೆ ಈ ಆಂಗಲ್ ಎಷ್ಟಿದೆಯೋ ಅಷ್ಟೇ ಆಂಗಲ್ ಅಲ್ಲಿ ಹಿಂದುಗಡೆ ಇನ್ನೊಂದು ಇಮೇಜ್ ನ ಫಾರ್ಮ್ ಮಾಡಿಸುತ್ತೆ. ಸೊ ಈ ಆಂಗಲ್ ಎಷ್ಟಿದೆ? ಸೊ ವಾಟ್ ಇಸ್ ದಿಸ್? ಬೀಟಾ ಪ್ಲಸ್ ಆಲ್ಫಾ. ಏನಾಯ್ತು? 2 ಬೀಟಾ ಪ್ಲಸ್ ಆಲ್ಫಾ, ಅಥವಾ ಆಲ್ಫಾ ಪ್ಲಸ್ 2 ಬೀಟಾ ಆಂಗಲ್ ಇದೆ. ಇಲ್ಲಿಂದ ಆಲ್ಫಾ ಪ್ಲಸ್ 2 ಬೀಟಾ ಹಿಂದಕ್ಕೆ ಬಂದು ಇನ್ನೊಂದು ಇಮೇಜ್ ನ ಫಾರ್ಮ್ ಮಾಡಿಸುತ್ತೆ. ಸೊ ಲೆಟ್ ಮಿ ಕಾಲ್ ದಿಸ್ ಆಂಗಲ್ ಆಸ್ ಆಲ್ಫಾ ಪ್ಲಸ್ 2 ಬೀಟಾ. ಇಲ್ಲಿ ಇನ್ನೊಂದು ಇಮೇಜ್ ನ ಫಾರ್ಮ್ ಮಾಡಿಸುತ್ತೆ I4. ಸರ್ ಈ ತರ ಎಲ್ಲಿವರೆಗೂ ಫಾರ್ಮ್ ಮಾಡ್ತಾ ಇರತ್ತೆ? ಎಲ್ಲಿವರೆಗೂ ಒಂದು ಮಿರರ್ ಈ ತರ ಇದೆ ಅಂತ ಅನ್ಕೊಳ್ಳೋಣ. ಇಲ್ಲಿದ್ರೆ ಇಮೇಜ್ ಇಲ್ಲಿ ಫಾರ್ಮ್ ಆಗತ್ತೆ. ನೋಡಿ ಇಲ್ಲಿ ಆಬ್ಜೆಕ್ಟ್ ಇದ್ರೆ ಇಲ್ಲಿ ಇಮೇಜ್ ಫಾರ್ಮ್ ಆಗತ್ತೆ, ಇಲ್ಲಿ ಆಬ್ಜೆಕ್ಟ್ ಇದ್ರೆ ಇಲ್ಲಿ ಇಮೇಜ್ ಫಾರ್ಮ್ ಆಗತ್ತೆ, ಇಲ್ಲಿ ಆಬ್ಜೆಕ್ಟ್ ಇದ್ರೆ ಇಲ್ಲಿ ಇಮೇಜ್ ಫಾರ್ಮ್ ಆಗತ್ತೆ. ನೋಡಿ ಈ ಆಂಗಲ್ ಇನ್ಕ್ರೀಸ್ ಆಗ್ತಾ ಇದ್ರೆ ಈ ಆಂಗಲ್ ಈ ತರ ಇನ್ಕ್ರೀಸ್ ಆಗ್ತಾ ಇರತ್ತೆ. ಯಾವಾಗ ನಾವು ಆಬ್ಜೆಕ್ಟ್ ಎಕ್ಸಾಕ್ಟ್ ಆಗಿ 180 ಡಿಗ್ರಿ ಅಲ್ಲಿ ಇಟ್ರೆ ಅಥವಾ 180 ಡಿಗ್ರಿಗಿಂತ ಜಾಸ್ತಿ ಅಲ್ಲಿ ಇಟ್ರೆ ನೋಡಿ ಈ ಆಬ್ಜೆಕ್ಟ್ಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಇಮೇಜ್ ಫಾರ್ಮ್ ಆಗಲ್ಲ. ಸೊ ನೀವೇನಾದ್ರೂ ಇಮೇಜ್ ಒಬ್ಟೈನ್ ಆಗ್ಬೇಕು ಅಂತಿದ್ರೆ ಈ ಆಬ್ಜೆಕ್ಟ್ ನ ತಗೊಂಬಂದು 180 ಡಿಗ್ರಿ ಒಳಗಡೆನೆ ಇರಬೇಕು. ಯಾವಾಗ ನೀವು ಆಬ್ಜೆಕ್ಟ್ 180 ಡಿಗ್ರಿ ಅಥವಾ ಅದಕ್ಕಿಂತ ಜಾಸ್ತಿ ಆಂಗಲ್ ಅಲ್ಲಿ ಆಬ್ಜೆಕ್ಟ್ ನ ಇಟ್ರೆ ಯಾವುದೇ ರೀತಿ ಆಗಿರ್ತಕ್ಕಂಥ ಇಮೇಜ್ ಫಾರ್ಮ್ ಆಗಲ್ಲ. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಸೊ ಒಂದು ಪ್ಲೇನ್ ಮಿರರ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ ಅ ಪ್ಲೇನ್ ಮಿರರ್, ಒಂದು ಫಿಲೇನ್ ಮಿರರ್. ಸೊ ಈಗ ಇದರಲ್ಲಿ ಇಮೇಜ್ ಫಾರ್ಮ್ ಆಗ್ಬೇಕಾದ್ರೆ ಇಲ್ಲಿ ಆಬ್ಜೆಕ್ಟ್ ಇಡಿ, ಇಲ್ಲಿ ಇಮೇಜ್ ಫಾರ್ಮ್ ಆಗತ್ತೆ. ಹೌದಾ? ಇಲ್ಲಿ ಆಬ್ಜೆಕ್ಟ್ ಇಡಿ, ಇಲ್ಲಿ ಇಮೇಜ್ ಫಾರ್ಮ್ ಆಗತ್ತೆ. ಬೇಕಾದ್ರೆ ಇಲ್ಲಿ ಆಬ್ಜೆಕ್ಟ್ ಇಡಿ, ಇಲ್ಲಿ ಇಮೇಜ್ ಫಾರ್ಮ್ ಆಗತ್ತೆ. ಹೌದಾ? ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ನೋಡಿ, ಈ ಸ್ಟ್ರೈಟ್ ಲೈನ್ ಡ್ರಾ ಮಾಡಿದೆ. ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎಷ್ಟಿದೆಯೋ ಅಷ್ಟೇ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ ಇಮೇಜ್ ನ ಫಾರ್ಮ್ ಮಾಡಿಸುತ್ತೆ.
ಈಗ ಆಬ್ಜೆಕ್ಟ್ನೇ ತಗೊಂಬಂದು ಇಲ್ಲಿಟ್ರೆ ಇಮೇಜ್ ಎಲ್ಲಿ ಫಾರ್ಮ್ ಆಗತ್ತೆ? ನಾಟ್ ಪಾಸಿಬಲ್. ಅಥವಾ ಆಬ್ಜೆಕ್ಟ್ ನ ತಗೊಂಬಂದು ಇಲ್ಲಿ ಕಡೆ ಇಟ್ರೆ 180 ಡಿಗ್ರಿಗಿಂತ ಜಾಸ್ತಿ ಆಂಗಲ್ ಅಲ್ಲಿ ಇಟ್ರೆ ಇದು ಇಮೇಜ್ ಫಾರ್ಮ್ ಆಗತ್ತ? ಆಗಲ್ಲ. ಯಾಕಂದ್ರೆ ಇಲ್ಲಿಂದ ಹೋಗ್ತಕ್ಕಂಥ ರೇಸ್ ನಾನ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಮೇಲೆ ಬೀಳತ್ತೆ, ಯಾವುದೇ ರೀತಿ ಆಗಿರ್ತಕ್ಕಂಥ ಇಮೇಜ್ ಫಾರ್ಮ್ ಆಗಲ್ಲ. ಅದೇ ರೀತಿ ಎಲ್ಲಿವರೆಗೂ ಈ ಆಂಗಲ್ ಅಂದ್ರೆ ಯಾವುದೇ ಒಂದು ಆಂಗಲ್ 180 ಡಿಗ್ರಿ ಅಥವಾ ಅದಕ್ಕಿಂತ ಜಾಸ್ತಿವರೆಗೂ ಬರುತ್ತೋ ಅಲ್ಲಿವರೆಗೂ ಇಮೇಜಸ್ ಒಬ್ಟೈನ್ ಆಗ್ತಾನೆ ಇರುತ್ತೆ. ಸೊ ಕನ್ಫ್ಯೂಸ್ ಆದ್ರೂ ಪರವಾಗಿಲ್ಲ, ನಾನು ಒಂದು ಎಕ್ಸಾಂಪಲ್ ತಗೊಂಡಾಗ ನಿಮಗೆ ಪಕ್ಕಾ ಕ್ಲಾರಿಟಿ ಸಿಗುತ್ತೆ, ಹೇಳ್ತೀನಿ ನಾನು. ಸೊ ಪಕ್ಕಾ ಕ್ಲಾರಿಟಿ ಸಿಗುತ್ತೆ. ಸೊ ಎಲ್ಲಿವರೆಗೂ ಅಂಟಿಲ್ ದ ಇಮೇಜಸ್ ವಿಲ್ ಬಿ ಫಾರ್ಮ್ಡ್, ದ ಇಮೇಜಸ್ ವಿಲ್ ಬಿ ಫಾರ್ಮ್ಡ್ until any of angle is less than 180 degree, ಈ ಆಂಗಲ್ ಲೆಸ್ ದ್ಯಾನ್ 180 ಆಗೋವರೆಗೂ ಇಮೇಜಸ್ ಒಬ್ಟೈನ್ ಆಗ್ತಾನೆ ಇರುತ್ತೆ. 180 ಅಥವಾ 180 ಗಿಂತ ಜಾಸ್ತಿ ಯಾವ್ದಾದ್ರು ಒಂದು ಆಂಗಲ್ ಆದ್ರೆ ನಾನು ಮಾಡೋದೇ ಇಲ್ಲ ಇಮೇಜಸ್ ಅಂತ ಹೇಳ್ಬಿಡುತ್ತೆ. ಸ್ಟ್ರಿಕ್ಟ್ಲಿ ನಾಟ್ ಅಲೌಡ್. ಸೊ if angle for any mirror, if angle for any mirror is greater than or equals to 180 degree, further images will not be obtained. ಯಾವುದೇ ರೀತಿಯಾಗಿರ್ತಕ್ಕಂಥ ಮತ್ತೆ ಪುನಃ ಇಮೇಜಸ್ ಒಬ್ಟೈನ್ ಆಗಲ್ಲ ಅಂತ ಹೇಳ್ತಾ ಇದೆ. ಸೊ ದಟ್ ಈಸ್ ಅ ಕಾನ್ಸೆಪ್ಟ್ ಬಿಹೈಂಡ್ ದಿಸ್ ಒನ್. ಸೊ ಇದನ್ನ ಒಂದು ಎಕ್ಸಾಂಪಲ್ ತಗೊಂಡು ಹೇಳೋಣ. ಆಲ್ಫಾ ಒಂದು 45, ಬೀಟಾ 45 ಅಂತ ತಗೊಳ್ಳೋಣ. ಸೊ ವಿಲ್ ಪ್ರೂವ್ ದಟ್ ಒನ್. ಸೊ ನೋಟ್ ಮಾಡ್ಕೊಳ್ಳಿ, ಇದನ್ನ ನೋಟ್ ಮಾಡ್ಕೊಳ್ಳಿ. ಆಯ್ತಾ? ಒಂದು ಸ್ಪೆಸಿಫಿಕ್ ಎಕ್ಸಾಂಪಲ್ ತಗೊಂಡು ಇದನ್ನ ಪ್ರೂವ್ ಮಾಡೋಣ. ನೋಟ್ ಮಾಡ್ಕೊಂಡ್ರ? ಸೊ ಐ ಆಮ್ ಗೋಯಿಂಗ್ ಟು ಎರೇಸ್ ದಿಸ್ ಒನ್. 1 2 3 4 ಆಯ್ತಾ? ಒಂದು ಮಾತಲ್ಲೇ ಸರ್ ಇದೇ ಹಾಡು ಕೇಳಿ 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 ಬೇಜಾರಾಗ್ಬಿಟ್ಟಿದೆ ಸರ್. ಚಿಚ್ಚಿ ನನಗೆ ಬೇರೆ ಹಾಡು ಬರಲ್ಲ, ನಾನು ಬಿಡಲ್ಲ, ಅದನ್ನೇ ಹೇಳ್ತಾ ಇರ್ತೀನಿ. ಓಕೆ, ಲೆಟ್ ಮಿ ಕನ್ಸಿಡರ್ 2 ಮಿರರ್ಸ್ ವಿಚ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ನೋಡಿ, ಪರ್ಪೆಂಡಿಕ್ಯುಲರ್ ಇರ್ಬೇಕಂತಾನೆ ಹೇಳಿಲ್ಲ. ಈ ಕಾನ್ಸೆಪ್ಟ್ನ ಅರ್ಥ ಮಾಡಿ, ಈ ಕಾನ್ಸೆಪ್ಟ್ನ ಅಪ್ಲೈ ಮಾಡ್ಬೇಕಾದ್ರೆ ಮಿರರ್ಸ್ ಪರ್ಪೆಂಡಿಕ್ಯುಲರ್ ಇರ್ಬೇಕಂತಾನೆ ಏನಿಲ್ಲ. ಒಂದು ಸ್ಪೆಸಿಫಿಕ್ ಎಕ್ಸಾಂಪಲ್ ತಗೊಂತಾ ಇದ್ದೀನಿ. ಸೊ ಒಂದು ಮಿರರ್ ಈ ತರ ಇದೆ, ಯಾವ ತರ? ಈ ತರ. ಯಾವ ತರ? ಇದೇ ತರ ಅಷ್ಟೇ. ಇನ್ನೊಂದು ಮಿರರ್ ಈ ತರ ಇದೆ, ಯಾವ ತರ? ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ. ಅದೇ ತರ ಅಂತ ಹೇಳ್ಬೇಡಿ. ಓಕೆ, ಸೊ ಈಗ 2 ಮಿರರ್ಸ್ ಪರ್ಪೆಂಡಿಕ್ಯುಲರ್ ಆಗಿದೆ. ಈಗ ಸಿಮಿಟ್ರಿಕ್ ಆಗಿ ಎಕ್ಸಾಕ್ಟ್ಲಿ ಮಿಡ್ಲ್ ಅಲ್ಲಿ ಒಂದು ಆಬ್ಜೆಕ್ಟ್ ಇದೆ. ಈ ಆಂಗಲ್ ಎಷ್ಟಿದೆಯಪ್ಪ ಅಂದ್ರೆ 45 ಡಿಗ್ರಿ ಇದೆ. ಈ ಆಂಗಲ್ ಎಷ್ಟಿದೆ ಅಂದ್ರೆ 45 ಡಿಗ್ರಿ ಇದೆ. ಕಾಣಿಸ್ತಿದ್ಯಾ? ಕಾಣಿಸ್ತಿದೆ. ಕಾಣಿಸಿಲ್ಲ ಅಂದ್ರೆ ಒಂಚೂರು ಝೂಮ್ ಮಾಡ್ಕೊಳ್ಳಿ. ಈಗ ಈ ಆಬ್ಜೆಕ್ಟ್ ಇಮೇಜಸ್ ಎಲ್ಲೇ ಫಾರ್ಮ್ ಆಗಲಿ, ಎಲ್ಲಾದ್ರೂ ಫಾರ್ಮ್ ಆಗಲಿ, ಅದು ಎಲ್ಲಿರತ್ತಪ್ಪ ಅಂದ್ರೆ ಒಂದು ಸರ್ಕಲ್. ಈ ಡಿಸ್ಟೆನ್ಸ್ ಎಷ್ಟಿದೆಯೋ ಅಷ್ಟು ಡಿಸ್ಟೆನ್ಸ್ ಇಂದ ಒಂದು ಸರ್ಕಲ್ ನ ಪ್ಲಾಟ್ ಮಾಡಿ ಆ ಸರ್ಕಲ್ ಮೇಲೆನೆ ಬಿದ್ದಿರತ್ತೆ. ಬೇರೆ ಅದು ದಾರಿ ಇಲ್ಲ. ನೋಡಿ, ಈ ಡಿಸ್ಟೆನ್ಸ್ ಎಷ್ಟಿರುತ್ತೋ ಈ ಡಿಸ್ಟೆನ್ಸ್ ಅಷ್ಟೇ ಇರುತ್ತೆ. ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಎಷ್ಟಿರುತ್ತೋ ಇಲ್ಲಿ ಅಷ್ಟೇ ಇರಬೇಕು. ಸೊ ಇಲ್ಲಿ ಒಂದು ಸರ್ಕಲ್ ನ ಡ್ರಾ ಮಾಡೋಣ. ಸೊ ನಾವು ಏನೇ ಸಕ್ಕದಾಗಿ ಬಂತ, ಸ್ವಲ್ಪ ಡಿವಿಯೇಟ್ ಆಯ್ತು, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ಇಮೇಜಸ್ ಎಲ್ಲೆಲ್ಲಿ ಫಾರ್ಮ್ ಆಗತ್ತೆ ನೋಡೋಣ. ಈ ಆಂಗಲ್ ಎಷ್ಟಿದೆ? 45. ಈ ಮಿರರ್ ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎಷ್ಟಿದೆಯೋ ಅಷ್ಟೇ ಡಿಸ್ಟೆನ್ಸ್ ಅಲ್ಲಿ ಒಂದು ಇಮೇಜ್ ನ ಫಾರ್ಮ್ ಮಾಡುತ್ತೆ. ಅಥವಾ ಈ ಆಂಗಲ್ ಎಷ್ಟಿದೆಯೋ ಅಷ್ಟೇ ಆಂಗಲ್ ನಲ್ಲಿ ಒಂದು ಇಮೇಜ್ ನ ಫಾರ್ಮ್ ಮಾಡಿಸುತ್ತೆ. ಸೊ ಲೆಟ್ ಮಿ ಕಾಲ್ ದಿಸ್ as I1. ಓಕೆ, I1 ಅಂತ ಅನ್ಕೊಳ್ಳೋಣ. ಸೊ ಈ ಆಂಗಲ್ ಎಷ್ಟಿರುತ್ತಪ್ಪ ಅಂದ್ರೆ 45 ಡಿಗ್ರಿ ಇರುತ್ತೆ. ಓಕೆನಾ? ನೆಕ್ಸ್ಟ್ ಈ ಆಂಗಲ್ ಎಷ್ಟಿದೆಯೋ ನೋಡಿ, ಈ ಮಿರರ್ ಇಂದ ಈ ಆಂಗಲ್ ಎಷ್ಟಿದೆಯೋ ಅಷ್ಟೇ ಆಂಗಲ್ ನಲ್ಲಿ ಈ ಕಡೆ ಬಂದು ಒಂದು ಇಮೇಜ್ ನ ಫಾರ್ಮ್ ಮಾಡುತ್ತೆ. ಸೊ ಈ ಆಂಗಲ್ ಎಷ್ಟಿರತ್ತಪ್ಪ ಅಂದ್ರೆ 45 ಡಿಗ್ರಿ ಇದೆ. ಸೊ ಇಲ್ಲಿ ಇನ್ನೊಂದು ಇಮೇಜ್ ಒಬ್ಟೈನ್ ಆಗಿದೆ. ಲೆಟ್ ಮಿ ಕಾಲ್ ದಿಸ್ as I2. ಈಗ ಈ ಇಮೇಜ್ ನ ಈ ಮಿರರ್ ಒಂದು ಆಬ್ಜೆಕ್ಟ್ ಅಂತ ಅನ್ಕೊಂಡ್ಬಿಡುತ್ತೆ. ಅರ್ಥ ಆಗ್ತಿದೆಯಾ? ಹೇಳ್ತೀರ? ಸ್ವಲ್ಪ ಸ್ಟ್ರೈಟ್ ಆಗಿ ಬರೀತೀನಿ. ಸೊಟ್ಟಗಿದೆ, ಮೊದಲೇ ಚೆನ್ನಾಗಿತ್ತಲ್ಲ. ಇಲ್ಲಿ ತಲೆ ಕೆಡ್ಸ್ಕೋಬೇಡಿ. ಈಗ ಏನ್ ಹೇಳ್ತಿದ್ದೆ? ಚಿ ನಂಗೆ ಸ್ವಲ್ಪ ಏನ್ ಗಜನಿ ಆಗ್ಬಿಟ್ಟಿದ್ದೀನಿ. ಏನ್ ಮಾಡೋದು ಗೊತ್ತಾ? ಗಜನಿ
ನಂಗೂ ಗೊತ್ತಿಲ್ಲ, ಮೂವಿಯಲ್ಲಿ ನೋಡಿರೋದಷ್ಟೇ. ಸೊ I1 ಓಕೆ. ಸೊ ಈ ಇಮ್ಯಾಜ್ ನ ಈ ಮಿರರ್ ಒಂದು ಆಬ್ಜೆಕ್ಟ್ ಅಂತ ಅನ್ಕೊಂಡು ಈ ಆಂಗಲ್ ಎಷ್ಟಿದೆಯೋ ಅಷ್ಟೇ ಆಂಗಲ್ ನಲ್ಲಿ ಇನ್ನೊಂದು ಇಮ್ಯಾಜ್ ನ ಫಾರ್ಮ್ ಮಾಡಿಸುತ್ತೆ. ಸೊ ನೋಡಿ, ಈ ಆಂಗಲ್ ಎಷ್ಟಿದೆ? ಸೊ 45 + 45 90, 90 + 145 45 135 ಡಿಗ್ರಿ. ಈಗ ಇಲ್ಲಿಂದ 135 ಡಿಗ್ರಿ ಈ ಕಡೆಗೆ ಬನ್ನಿ, ಅಲ್ಲಿ ಇದ್ರ ಇಮೇಜ್ ಒಬ್ಟೈನ್ ಆಗಿರುತ್ತೆ. ಸೊ ನೋಡಿ, ಬೇಕಾದ್ರೆ ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎಷ್ಟಿದೆಯೋ ಅಷ್ಟೇ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ ಇಲ್ಲಿ ಒಬ್ಟೈನ್ ಆಗಿರುತ್ತೆ. ಸೊ ಬೇಕಾದ್ರೆ ಈ ಆಂಗಲ್ ನ ಚೆಕ್ ಮಾಡಿ. ಸೊ ಫಸ್ಟ್ ಲೆಟ್ ಮಿ ಡ್ರಾ ದಿಸ್ ಒನ್. ಈ ಆಂಗಲ್ 135 ಡಿಗ್ರಿ ಇರಬೇಕು, 135 ಡಿಗ್ರಿ ಇರಬೇಕು, ಹೌದಾ? ಸೊ ಈ ಮಿರರ್ ಇದ್ರ ಇಮೇಜ್ ಇಲ್ಲಿ ಫಾರ್ಮ್ ಮಾಡ್ತು. ಸೊ ಲೆಟ್ ಮಿ ಕಾಲ್ ದಿಸ್ ಎಸ್ I3. ಅದೇ ತರ ಸೇಮ್ ಮ್ಯಾನರ್ ಈ ಮಿರರ್ ಸುಮ್ಮನಿರತ್ತಾ? ಈ ಆಬ್ಜೆಕ್ಟ್ದು ಎಷ್ಟು ಆಂಗಲ್ ಇದೆಯೋ ಅಷ್ಟೇ ಆಂಗಲ್ ನಲ್ಲಿ ಇಲ್ಲೊಂದು ಇಮೇಜ್ ನ ಫಾರ್ಮ್ ಮಾಡುತ್ತೆ. ಈ ಆಂಗಲ್ ಎಷ್ಟಿದೆಯಪ್ಪ ಅಂದ್ರೆ ಅಗೈನ್ 45 + 45 + 45 ಎಷ್ಟಾಯ್ತು? 90, 135. ಸೇಮ್ 135 ಡಿಗ್ರಿ ಇದೆ. ಈಗ ಇಲ್ಲಿಂದ 135 ಡಿಗ್ರಿ ವಾಪಸ್ ಬನ್ನಿ, ಇದು 135 ಇದೆ, ಇಲ್ಲಿಂದ 135 ಡಿಗ್ರಿ ವಾಪಸ್ ಬನ್ನಿ, ಇದ್ರದ್ದು ಇಮೇಜ್ ಮತ್ತೆ ಇಲ್ಲಿ ಒಬ್ಟೈನ್ ಆಗುತ್ತೆ. ಲೆಟ್ ಮಿ ಕಾಲ್ ದಿಸ್ ಇಸ್ I4. ನೋಡಿ, ಇಲ್ಲಿಂದ 135 ಈ ಕಡೆ ಹೋದ್ರೆ 135 ಈ ಕಡೆಗೆ ಬಂದ್ರೆ ಅಷ್ಟೇ ಇರುತ್ತೆ, ಅಥವಾ ಇಲ್ಲಿಂದ 135 ಈ ಕಡೆಗೆ ಬಂದ್ರೆ ಅಷ್ಟೇ ಇರುತ್ತೆ. ಇಲ್ಲಿಂದ 135 ಇಲ್ಲೇ ಬೀಳುತ್ತೆ, ಇಲ್ಲಿಂದ 135 ಮತ್ತೆ ಇಲ್ಲಿಗೆ ಬರುತ್ತೆ. ಸೊ ಟೋಟಲಿ ಮತ್ತೆ ನೆಕ್ಸ್ಟ್ ಪಾಸಿಬಿಲಿಟಿ ಇದೆಯಾ ಚೆಕ್ ಮಾಡೋಣ. ನೆಕ್ಸ್ಟ್ ಪಾಸಿಬಿಲಿಟಿ ಏನಾದರೂ ಇದೆಯೇನೋ ಚೆಕ್ ಮಾಡೋಣ. ಸೊ ಇಲ್ಲಿ ನಿಂತಿದೆ, ಎರಡು ಇಮೇಜಸ್ ಬಂದು ಇಲ್ಲಿ ನಿಂತಿದೆ. ಈಗ ಈ ಮಿರರ್ ನೋಡಿ, ಈ ಮಿರರ್ಗೆ ಇದು 180ಗಿಂತ ಜಾಸ್ತಿ ಇದೆಯಾ? ಅರೆ ಇಲ್ಲಿ ಫಸ್ಟ್ ಮಿರರ್ನ ಗಮನಿಸಿ, ಈ ಇಮೇಜು 180ಗಿಂತ ಜಾಸ್ತಿ ಇದೆ, ಹೌದಾ? 180ಗಿಂತ ಜಾಸ್ತಿ ಇರೋದ್ರಿಂದ ಇದ್ರ ಇಮೇಜ್ ಫಾರ್ಮ್ ಆಗಲ್ಲ. ಯಾಕಂದ್ರೆ ಇದು ಯಾವ ತರ ಇದೆಯಪ್ಪ ಅಂದ್ರೆ, ಈ ತರ ಒಂದು ಮಿರರ್ ಇದ್ರೆ, ಪ್ಲೇನ್ ಮಿರರ್ ಇಲ್ಲೆಲ್ಲೋ ಇದೆ, ಇಲ್ಲಿದ್ದಿದ್ರೆ ಇಲ್ಲಿ ಫಾರ್ಮ್ ಆಗ್ತಿತ್ತು, ಬಟ್ ಇಲ್ಲಿದ್ರೆ ಇಲ್ಲಿ ಫಾರ್ಮ್ ಆಗಲ್ಲ. ಯಾಕಂದ್ರೆ ಇಲ್ಲಿಂದ ಬರ್ತಕ್ಕಂಥ ರೇಸು ಅಬ್ಸರ್ವ್ ಆಗ್ಬಿಡತ್ತೆ. ಸೊ ಫರ್ದರ್ ಇಮೇಜ್ ವಿಲ್ ನಾಟ್ ಬಿ ಫಾರ್ಮ್. ಅದೇ ತರ ಈ ಮಿರರ್ಗೆ ನೋಡಿ, ಇದು ಫ್ರಂಟ್ ಸೈಡ್, ಹೌದಾ? ಇದು ಪಾಲಿಶ್ ಸರ್ಫೇಸ್, ಹಿಂದ್ಗಡೆ ಆಗೋಯ್ತು. ಸೊ 180 ಡಿಗ್ರಿಗಿಂತ ಜಾಸ್ತಿ ಆಯ್ತು, ಫರ್ದರ್ ಇಮೇಜಸ್ ವಿಲ್ ನಾಟ್ ಬಿ ಒಬ್ಟೈನ್. ನೋಡಿ ಇಲ್ಲಿ, ಸೊ ಇದು ರಿಫ್ಲೆಕ್ಟಿಂಗ್ ಸರ್ಫೇಸ್, ಇದೆಲ್ಲಿದೆ? ಹಿಂದ್ಗಡೆ 180ಗಿಂತ ಜಾಸ್ತಿ, ಈ ಕಡೆಯಿಂದ ಬಂದ್ರೆ 180ಗಿಂತ ಜಾಸ್ತಿ ಇದೆ, ಹಾಗಾಗಿ ಫರ್ದರ್ ಇಮೇಜಸ್ ವಿಲ್ ನಾಟ್ ಬಿ ಒಬ್ಟೈನ್. ಸೊ ಹಿಯರ್ ಹೌ ಮೆನಿ ಇಮೇಜಸ್ ಆರ್ ಒಬ್ಟೈನ್? 4 images. How many images can be seen? 3 images can be seen. ಯಾಕೆ? ಇನ್ನೊಂದೇನು ಕಾಗೆ ತಗೊಂಡೋಯ್ತಾ? ಅಲ್ಲ, ಬೂಚಿ ತಗೊಂಡೋಯ್ತು, ಏನು ಅಲ್ಲ. ಸೊ 4 images are formed, out of which 2 are overlapping. 4 images are formed, out of which 2 are overlapping. So I will write here 4 images. Images are formed, 2 are overlapping. 2 are overlapping, 3 are seen. 3 ಕಾಣಿಸುತ್ತೆ ಅಷ್ಟೇ, ಇನ್ನೊಂದು ಅದು ಹಿಂದ್ಗಡೆ ಬಚ್ಚಿಕೊಂಡಿರುತ್ತೆ, ಕಳ್ಳಿ ತರ ಬಚ್ಚಿಕೊಂಡಿರುತ್ತೆ, ಅಥವಾ ಕಳ್ಳ, ನಂಗೆ ಗೊತ್ತಿಲ್ಲ ಇದು ಸ್ತ್ರೀಲಿಂಗನ ಪುಲ್ಲಿಂಗನ ಅಂತ, ಕಳ್ಳ ಅಥವಾ ಕಳ್ಳಿ ಒಂದು ಬಚ್ಚಿಕೊಂಡಿರುತ್ತೆ. ಆಯ್ತಾ? ನೋಟ್ ಮಾಡ್ಕೊಳ್ಳಿ. ಇನ್ನೊಂದು ಎಕ್ಸಾಂಪಲ್ ತಗೊಂತೀರಿ. ಸೊ ಇಲ್ಲೇನೋ ನಾನು 45 ತಗೊಂಡೆ, ಕನ್ಫ್ಯೂಷನ್ ಇಲ್ದಿರ ಆರಾಮ್ಸೆ ಮಾಡ್ಬಿಟ್ರಿ. ಈಗ ಅನ್ಸಿಮಿಟ್ರಿ ಆಂಗಲ್ ತಗೊಳ್ಳೋಣ, ನೋಟ್ ಮಾಡ್ಕೊಂಡ್ರ. ಸೊ ಐ ಆಮ್ ಗೋಯಿಂಗ್ ಟು ಎರೇಸ್ ದಿಸ್ ಒನ್. ಆಯ್ತಾ? ಡನ್. ಜೀವನ ಟಾಣಿಕ್ ಬಾಟ್ಲಿ ಕುಡಿಯೋಕ್ ಮುಂಚೆ ಅಲ್ಲಾಡ್ಸು ಬಾಡಿನ ಇನ್ಕೆ ಮುಂದೆ ಮೇಲೆ ಕೆಳಗೆ ಅಲ್ಲಾಡ್ಸು. ಯಾ, ನೆಕ್ಸ್ಟ್ ಏನ್ ತಗೊಳ್ಳೋಣ? ಸೊ ಲೆಟ್ ಮೀ ಕನ್ಸಿಡರ್ ಅನ್ಸಿಮಿಟ್ರಿ ಕೇಸ್. ಅವಾಗಲೇ 90 ಡಿಗ್ರಿ ಇತ್ತು, 2 ಮಿರರ್ಸ್ ಮಧ್ಯೆ ಎಕ್ಸಾಕ್ಟ್ ಆಗಿ 45 ಡಿಗ್ರಿ ಇತ್ತು. ಈಗ ಸೊ ಒಂದು ಮಿರರ್ ಈ ತರ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಲೆಟ್ ಮೀ ಕನ್ಸಿಡರ್ ಎ ಮಿರರ್ ಇಸ್ ಲೈಕ್ ದಿಸ್ and another mirror is like this. ಈ ತರ ಇದೆ. ಈಗ ಇಲ್ಲೊಂದು ಆಬ್ಜೆಕ್ಟ್ ಇದೆ, ಈ ಆಬ್ಜೆಕ್ಟ್ ಇನ್ನು ಸ್ವಲ್ಪ ಉದ್ದಕ್ಕೆ ಬರೆಯೋಣ, ಸರ್ಕಲ್ ಬರುತ್ತೆ. ಸೊ ಈ ಆಬ್ಜೆಕ್ಟ್ ಇಲ್ಲಿಂದ 20 ಡಿಗ್ರಿ ಅಲ್ಲಿದೆ, ಇಲ್ಲಿಂದ 40 ಡಿಗ್ರಿ ಅಲ್ಲಿದೆ ಅಂತ ಅನ್ಕೊಳ್ಳೋಣ. ಕರೆಕ್ಟ್ ಆಗಿದೆಯಾ? ಇನ್ನು ಸ್ವಲ್ಪ ಮಿರರ್ ದೊಡ್ಡದಾಗಿ ಬರೆಯೋಣ, ನಮ್ ಗಂಟೆನೂ ಆಗಲ್ಲ, ಹೌದಾ? ಎಸ್. ಈಗ ಎಷ್ಟು ಇಮೇಜಸ್ ಫಾರ್ಮ್ ಆಗತ್ತೆ ಅಂತ ಕೇಳ್ತಿದೆ. ಇದಕ್ಕೆ 3 ಮೆಥಡ್ಸ್ ಇದೆ. 3 ಮೆಥಡ್ಸ್ ಇದೆ. ಒಂದು, ಈ ತರ ನಾವು ಕಂಟಿನ್ಯೂಸ್ ಆಗಿ ಹೋಗಿ ನಾವು ಚೆಕ್ ಮಾಡ್ಬೋದು. ಅಂದ್ರೆ ಹೇಳ್ದಲ್ಲ, ಇಲ್ಲಿಂದ ಎಷ್ಟು ಆಂಗಲ್ ಇದೆ ಅಷ್ಟು ಆಂಗಲ್ ಅಲ್ಲಿ ಒಂದು ಇಮೇಜ್, ಮತ್ತೆ ಈ ಕಡೆ ಒಂದು, ಮತ್ತೆ ಇದ್ರದ್ದು ಈ ಕಡೆ ಒಂದು, ಈ ತರ ಫಾರ್ಮ್ ಮಾಡ್ಬೋದು. ಅಥವಾ ಕ್ರಿಸ್ ಕ್ರಾಸ್ ಮೆಥಡ್ ಅಂದಿದೆ, ಇದಕ್ಕಿಂತ ಶಾರ್ಟ್ ಕಟ್ ಮೆಥಡ್. ಅದಲ್ಲದೆ ಇನ್ನೂ ಡೈರೆಕ್ಟ್ ಆಗಬೇಕು ಅಂದ್ರೆ ನಿಮ್ಗೆ ಫಾರ್ಮುಲಾ ಇದೆ, ಆ ಫಾರ್ಮುಲಾ ಲಾಸ್ಟ್ ಅಲ್ಲಿ ಕೊಡ್ತೀನಿ. ಸೊ ಮೊದಲೇ ಫಾರ್ಮುಲಾ ಕೊಟ್ರೆ ಮಜಾ ಬರಲ್ಲ, ಅದಕ್ಕೆಲ್ಲ ಸೊ ವಿ ವಿಲ್ ಸಾಲ್ವ್.
ಇಲ್ಲಿ ಸಾಲ್ವ್ ಟ್ರೈ ಮಾಡ್ತೀರಾ? ಒಂದೆರಡು ನಿಮಿಷ ವಿಡಿಯೋನ ಪಾಸ್ ಮಾಡಿ, ಟ್ರೈ ಬೈ ಯುವರ್ ಸೆಲ್ಫ್. ವಿಡಿಯೋನ ಪಾಸ್ ಮಾಡಿ, ಟ್ರೈ ಬೈ ಯುವರ್ ಸೆಲ್ಫ್. ಐ ಆಮ್ ಗೋಯಿಂಗ್ ಟು ಸಾಲ್ವ್. ಸೊ ಈಗ ಈ ಡಿಸ್ಟೆನ್ಸ್ ಎಷ್ಟಿದೆಯೋ ನೋಡಿ, ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎಷ್ಟಿದೆಯೋ ಅಷ್ಟೇ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ. ಅದೇ ತರ ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎಷ್ಟಿದೆಯೋ ಅಷ್ಟೇ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ ಇಲ್ಲಿ ಫಾರ್ಮ್ ಆಗುತ್ತೆ. ಓಕೆ, ಸಾರಿ, ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎಷ್ಟಿದೆಯೋ ಅಷ್ಟೇ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ಇದ್ರದ್ದು ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎಷ್ಟಿದೆಯೋ ಅಷ್ಟೇ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ ಇನ್ನೊಂದು ಫಾರ್ಮ್ ಆಗುತ್ತೆ. ನಾವು ಏನ್ ಮಾಡೋಣ, ಒಂದು ಸರ್ಕಲ್ ನ ಡ್ರಾ ಮಾಡೋಣ. ಸೊ ಇಲ್ಲಿಂದ ಈ ಇದೆಷ್ಟಿದೆಯೋ ಅಷ್ಟು ರೇಡಿಯಸ್ ತಗೊಂಡು ಒಂದು ಸರ್ಕಲ್ ನ ಡ್ರಾ ಮಾಡ್ತೀನಿ. ಹೋಯ್ತು ಆಗ್ಲೇ ಚೆನ್ನಾಗಿ ಬಂತು, ದೃಷ್ಟಿ ಆಯ್ತು, ಹೌದಾ? ಚಿಚ್ಚಿ ಈ ಸಖತ್ತಾಗಿ ಮಾಡ್ತೀನಿ ನಾನು ಡಯಾಗ್ರಾಮು, ನಂಗೆ ಗೊತ್ತಿರ್ಲಿಲ್ಲ, ಸಖತ್ತಾಗಿ ಬಂದಿದೆ ಸರ್. ಎಸ್, ಓಕೆ, ಥ್ಯಾಂಕ್. ಇಲ್ಲಿಂದ ಈಗ 20 ಡಿಗ್ರಿ ಇದೆ. ಈಗ 20 ಡಿಗ್ರಿ ಈ ಕಡೆಗೆ ಬಂದು ಇಲ್ಲೊಂದು ಇಮೇಜ್ ಫಾರ್ಮ್ ಆಗುತ್ತೆ. ಲೆಟ್ ಮಿ ಕಾಲ್ ದಿಸ್ ಎಸ್ I1. ಈ ಆಂಗಲ್ ಎಷ್ಟಿರ್ಬೇಕಪ್ಪ? 20 ಡಿಗ್ರಿ ಇರಬೇಕು. 20 ಡಿಗ್ರಿ ಸ್ವಲ್ಪ ಜಾಸ್ತಿ ಆಯ್ತು. ಏನು ಜಾಸ್ತಿ ಆಯಿತು? ಓವರ್ ಆಕ್ಷನ್ ಅಲ್ಲ, ಆಂಗಲ್ ಜಾಸ್ತಿ ಆಯಿತು. ಸೊ 20 ಡಿಗ್ರಿ ಅಂತೂ ಇಲ್ಲಿ I1 ಇದೆ, ಫಸ್ಟ್ ಇಮೇಜ್ ಫಾರ್ಮ್ ಆಯಿತು, ಹೌದಾ? ಅದೇ ಥರ ಇದು 40 ಡಿಗ್ರಿ ಇದೆ. ಇದು 40 ಡಿಗ್ರಿ ಇದ್ರೆ ನೆಕ್ಸ್ಟ್ ಇಲ್ಲಿಂದ 40 ಡಿಗ್ರಿ ಈ ಕಡೆಗೆ ಹೋಗಿ ನಿಮಗೆ ಇನ್ನೊಂದು ಇಮೇಜ್ ಬರುತ್ತೆ. ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ I2. ಈ ಆಂಗಲ್ ಎಷ್ಟಿದೆಯಪ್ಪ ಅಂದ್ರೆ 40 ಡಿಗ್ರಿ ಇದೆ, ಇದು I2 ಅಂತ ಅನ್ಕೊಳ್ಳೋದು. ಈಗ ಈ ಇಮೇಜ್ನ ಈ ಮಿರರು ಒಂದು ಆಬ್ಜೆಕ್ಟ್ ಅಂತ ಅನ್ಕೊಳ್ಳುತ್ತೆ. ಸೊ ಈ ಆಂಗಲ್ ಎಷ್ಟಿದೆ ಈಗ? ವಾಟ್ ಈಸ್ ದಿಸ್ ಆಂಗಲ್? 40 + 20 60 80 ಡಿಗ್ರಿ ಈ ಕಡೆಗೆ ಬಂದು ಇನ್ನೊಂದು ಇಮೇಜ್ ಫಾರ್ಮ್ ಮಾಡುತ್ತೆ. ಸೊ ಈಗ ಈ ಕಡೆಯಿಂದ 80 ಡಿಗ್ರಿ ಬಂದ್ರೆ ಸೊ ಯು ವಿಲ್ ಗೆಟ್ ಸಮ್ವೇರ್ ಹಿಯರ್ 145 ಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಇನ್ನೊಂದು ಇಮೇಜ್ ಫಾರ್ಮ್ ಆಗುತ್ತೆ. ಸೊ ಇದು 80 ಇರುತ್ತೆ. ಫಾಲೋ ಆಗ್ತಿದ್ಯಾ ಏನು ಹೇಳ್ತಿದ್ಯಾ ಅಂತ? ಸೊ ಇಲ್ಲಿ ಇನ್ನೊಂದು ಇಮೇಜ್ ಫಾರ್ಮ್ ಆಗುತ್ತೆ, ಅದನ್ನ I3 ಅಂತ ಕರಿತೀನಿ. ಅದೇ ತರ ಇದನ್ನ ಈ ಇಮೇಜ್ನ ಈ ಮಿರರು ಒಂದು ಆಬ್ಜೆಕ್ಟ್ ಅಂತ ಫೀಲ್ ಆಗುತ್ತೆ. ಈ ಆಂಗಲ್ ಎಷ್ಟಿದೆ? ಫಸ್ಟ್ ಆಫ್ ಆಲ್ ಚೆಕ್ ಮಾಡೋಣ. ಈ ಆಂಗಲ್ ಎಷ್ಟಿದೆ? ಇದು 40, ಇದು 40, 80, 100 ಇದೆಯಾ? ಸೊ ಈಗ ಇಲ್ಲಿಂದ 100 ವಾಪಸ್ ಈ ಕಡೆಗೆ ಬನ್ನಿ. ಇಲ್ಲಿಂದ ಇದು 100, ಇಲ್ಲಿ ಬರೀತೀನಿ 100. ಇಲ್ಲಿಂದ ವಾಪಸ್ ಈ ಕಡೆಗೆ ಬನ್ನಿ, ಅಲ್ಲಿ ನಿಮಗೆ ಇನ್ನೊಂದು ಇಮೇಜ್ ಫಾರ್ಮ್ ಆಗಿರುತ್ತೆ. ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ I4. I1, I2, I3, I4. ಓಕೆನಾ? ಈಗ ಈ ಇಮೇಜ್ನ ಈ ಮಿರರ್ ಒಂದು ಆಬ್ಜೆಕ್ಟ್ ತರ ನೋಡುತ್ತೆ. ಅರ್ಥ ಆಯ್ತಾ ಹೇಳಿದ್ದು? ಈ ಇಮೇಜ್ನ ಈ ಮಿರರ್ ಒಂದು ಆಬ್ಜೆಕ್ಟ್ ತರ ಫೀಲ್ ಆಗುತ್ತೆ. ಈ ಪರ್ಪೆಂಡಿಕ್ಯುಲರ್ ನೋಡಿ, ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಇಲ್ಲೊಂದು ಇಮ್ಯಾಜಿನರಿ ಸ್ಟ್ರೈಕ್ ಲೈನ್ ಡ್ರಾ ಮಾಡ್ಕೋಬಹುದು. ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎಷ್ಟಿರುತ್ತೋ ಅಷ್ಟೇ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ ಇನ್ನೊಂದು ಫಾರ್ಮ್ ಆಗ್ಬೇಕಾ? ಈಗ ಇದನ್ನೇ ಆಂಗಲ್ ರೂಪದಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರೆ ನೋಡಿ, ಈ ಆಂಗಲ್ ಎಷ್ಟಿದು? ಸೊ ಇದು 100 ಆಗಿತ್ತು, ಹೌದಾ? ದಿಸ್ ಇಸ್ 100. ಸೊ ಡ್ರಾ ಮಾಡ್ತಾ ಹೋಗೋಣ, ಕನ್ಫ್ಯೂಷನ್ ಅವಾಯ್ಡ್ ಆಗುತ್ತೆ. ಸೊ ಈಗ ಈ ಮಿರರ್ ಇಂದ ಇದಕ್ಕೆ ಎಷ್ಟು ಆಂಗಲ್ ಇದೆ? ಸೊ ಈ ಆಂಗಲ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇದೆಷ್ಟಿದೆ? ಸೊ ಲೆಟ್ ಮಿ ಚೆಕ್. 20, 40 ಏನಾಯ್ತು? 60 + 40 ಏನಾಯ್ತು? 100 ಪ್ಲಸ್ ಇದೇನಪ್ಪ ಇದು? 100 ಪ್ಲಸ್ ಈ ಆಂಗಲ್ ಎಷ್ಟಿದೆ? ಇನ್ನೊಂದ್ಸತಿ ಇದು ಇಲ್ಲಿಂದ ಇಲ್ಲಿಗೆ 60 ಆಯ್ತು. ಇಲ್ಲಿಂದ ಇಲ್ಲಿಗೆ 80 ಬರ್ತಿದ್ದೀನಿ ನೋಡಿ, ಈ ಆಂಗಲ್ 80 ಬರ್ತಿದ್ದೀನಿ. ಸೊ ಇದು 60, ಇದೊಂದು 80 ಏನಾಯ್ತು? 140 ಆಯ್ತು. ಇಲ್ಲಿಂದ 140 ಡಿಗ್ರಿ ಇದೆ. ಅವಾಗ ಈ ಕಡೆಯಿಂದ 140 ಡಿಗ್ರಿ ಬನ್ನಿ. 140 ಡಿಗ್ರಿ ಬಂದಾಗ ನಿಮಗೆ ಇನ್ನೊಂದು ಇಮೇಜ್ ಸಿಗುತ್ತೆ, ಅದನ್ನ I5 ಅಂತ ಕರಿತೀವಿ. ಅರ್ಥ ಆಯ್ತಾ ಹೇಳಿದ್ದು? ಇಲ್ಲಿಂದ 140 ಡಿಗ್ರಿ ಇದೆ, ಈ ಕಡೆಯಿಂದ 140 ಡಿಗ್ರಿ ಈ ಕಡೆಗೆ ಬನ್ನಿ, ನಿಮಗೆ ಇನ್ನೊಂದು ಇಮೇಜ್ ಸಿಗುತ್ತೆ. ಅದೇ ತರ ಇದಿದೆಯಲ್ಲ, ಇದು ಎಷ್ಟು ಆಂಗಲ್ ಅಲ್ಲಿ ಇದೆ ನೋಡಿ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಆಂಗಲ್ ಇದೆ? ಇಲ್ಲಿಂದ ಇಲ್ಲಿಗೆ ಎಷ್ಟು ಆಂಗಲ್ ಇದೆ? ಲೆಟ್ ಮಿ ಚೆಕ್. ಸೊ ಇಲ್ಲಿಂದ ಇಲ್ಲಿಗೆ 60 ಆಯ್ತು, ಮತ್ತೆ ಇಲ್ಲಿಂದ ಇಲ್ಲಿಗೆ 100 ಇದೆ, ಹೌದಾ? ಸೊ 160 ಇದೆ. ಈ ಕಡೆಯಿಂದ 160 ಬಂದಾಗ ಈ ಕಡೆಯಿಂದ 160 ಇಲ್ಲಿದೆ. ಈ ಕಡೆಯಿಂದ 160 ಬಂದಾಗ
ನಿಮಗೆ ಇನ್ನೊಂದು ಇಮೇಜ್ ಫಾರ್ಮ್ ಆಗತ್ತೆ. ಒಂದು ನಿಮಿಷ ಯಾ. ಸೊ ಇಲ್ಲಿ ನೋಡಿ ಇನ್ನೊಂದ್ ತರ ಯೋಚನೆ ಮಾಡ್ಬೋದು. ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎಷ್ಟಿದೆ, ಇಲ್ಲಿ ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಷ್ಟೇ ಇರಬೇಕು. ಸೊ ಈಗ ಇಲ್ಲಿ ಇನ್ನೊಂದು ಇಮೇಜ್ ಒಬ್ಟೈನ್ ಆಗುತ್ತೆ. ಲೆಟ್ ಮಿ ಕಾಲ್ ದಿಸ್ ಎಸ್ I6. ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಹೋಗಕ್ ನೋಡಿದ್ರೆ ಫಾರ್ಮ್ ಆಗಲ್ಲ, 180ಗಿಂತ ಜಾಸ್ತಿ ಬಂದಿರುತ್ತೆ ನೋಡಿ. ಸೊ ಇದು ಫೈನಲ್ ಆಗಿ ಸಿಕ್ಕಿತಾ. ಸೊ ಇದು ಇದ್ರ ಹಿಂದೆ ಇದೆ, ಮತ್ತೆ ಇದ್ರ ಹಿಂದೆನೂ ಇದೆ, ಹೌದಾ? ಮತ್ತೆ ಇದ್ರ ಹಿಂದೆನೂ ಇದೆ, ಇದ್ರ ಹಿಂದೆನೂ ಇದೆ. ಫೈನಲ್ ಆಗಿ ಇನ್ನೊಂದು ಸ್ಟೆಪ್ ನಮಗೆ ಇಮೇಜ್ ಫಾರ್ಮ್ ಆಗಲ್ಲ. ಟೋಟಲ್ ಆಗಿ ಎಷ್ಟು ಫಾರ್ಮ್ ಆಯ್ತು ಇಮೇಜಸ್? 1 2 3 4 5 6 6 images are formed. 6 images are formed. 6 images are formed. ಒಂದ್ಸತಿ ರೇ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಿ ನೋಡೋಣ. ಪ್ರೊಟ್ರಾಕ್ಟ್ ಯೂಸ್ ಮಾಡಿ ಕರೆಕ್ಟಾಗಿ ಡ್ರಾ ಮಾಡಕ್ಕೆ ಟ್ರೈ ಮಾಡಿ. ಸೊ ನೆಕ್ಸ್ಟ್ ವಿ ವಿಲ್ ಸಿ ದ ಶಾರ್ಟ್ಕಟ್ ಮೆಥಡಲ್ಲಿ ಟ್ರೈ ಮಾಡ್ತೀವಿ ಇದನ್ನ. ಬನ್ನಿ ಕ್ರಿಸ್ ಕ್ರಾಸ್ ಮೆಥಡ್ ನಲ್ಲಿ ಈ ಪ್ರಾಬ್ಲಮ್ಸ್ ನ ಯಾವ ತರ ಸಾಲ್ವ್ ಮಾಡೋದು ನೋಡೋಣ. ಸೊ ಐ ಆಮ್ ಗೋಯಿಂಗ್ ಟು ಎರೇಸ್ ದಿಸ್ ಒನ್. ಇದನ್ನ ಎರೇಸ್ ಮಾಡಕ್ ಹೊರಟಿದ್ದೀನಿ. ಸೊ ಹೊರಟೆ. ಸೊ ನಾನು ಹಾಗೆಯೇ ಹೊರಟೆ. ಎಲ್ಲಿಗೂ ಹೊರಟೆ ನನಗೆ ಗೊತ್ತಿಲ್ಲ. ಸೊ ಬಟ್ ಇಲ್ಲಿ ಪ್ರಾಬ್ಲಮ್ ಮಾಡಕ್ಕೆ ಹೊರಟೆ. ಸೊ ಬನ್ನಿ ನೋಡೋಣ. ಕ್ರಿಸ್ ಕ್ರಾಸ್ ಮೆಥಡ್ ಟು ಫೈಂಡ್ ದ ನಂಬರ್ ಆಫ್ ಇಮೇಜಸ್. ಕ್ರಿಸ್ ಕ್ರಾಸ್ ಮೆಥಡ್ ನಿಮ್ಗೆ ಯಾವ್ದು ಈಸಿ ಇದೆಯೋ ಅದನ್ನ ಫಾಲೋ ಮಾಡಿ. ಕ್ರಿಸ್ ಕ್ರಾಸ್ ಬಟ್ ಎಲ್ಲ ತಿಳ್ಕೊಂಡಿರಿ, ಗೊತ್ತಿಲ್ಲ ಒಂದೊಂದ್ಸತಿ ಯಾವ ಕಾನ್ಸೆಪ್ಟ್ ಹೆಲ್ಪ್ ಆಗುತ್ತೋ, ಯಾವ ಕಾನ್ಸೆಪ್ಟ್ ಕೈ ಕೊಡುತ್ತೋ, ಯಾವ ಕಾನ್ಸೆಪ್ಟ್ ಕೈ ಹಿಡಿಯುತ್ತೋ ಗೊತ್ತಿಲ್ಲ. ಎಲ್ಲದನ್ನು ತಿಳ್ಕೊಂಡಿರೋದು ಬೆಟರ್. ಕ್ರಿಸ್ ಕ್ರಾಸ್ ಮೆಥಡ್ ಟು ಫೈಂಡ್ ನಂಬರ್ ಆಫ್ ಇಮೇಜಸ್ by two inclined mirrors. So ಈಗ ಒಂದು ಎರಡು ಮಿರರ್ ನ ಕನ್ಸಿಡರ್ ಮಾಡೋಣ. ಒಂದು ಪೇರ್ ಆಫ್ ಮಿರರ್ಸ್ ನ ಕನ್ಸಿಡರ್ ಮಾಡೋಣ. ಸೊ ಇಲ್ಲಿ ಒಂದು ಆಬ್ಜೆಕ್ಟ್ ಇದೆ. ಸೊ ಲೆಟ್ ಮೀ ಕನ್ಸಿಡರ್ ದಿಸ್ ಇಸ್ O. ಈ ಆಂಗಲ್ ಆಲ್ಫಾ ಇದೆ, ಈ ಆಂಗಲ್ ಬೀಟಾ ಇದೆ. ಅರ್ಥ ಆಯ್ತಾ ಏನ್ ಹೇಳಿದೆ ಅಂತ? ಈ ಆಂಗಲ್ ಆಲ್ಫಾ ಇದೆ, ಈ ಆಂಗಲ್ ಬೀಟಾ ಇದೆ. ಸೊ ಈಗ ಈ ಸಿಚುವೇಶನ್ ಇದ್ದಾಗ ಎಷ್ಟು ಇಮೇಜಸ್ ಫಾರ್ಮ್ ಆಗುತ್ತೆ? ಒಂದು ಜನರಲ್ ಫಾರ್ಮುಲಾ ಕೊಡ್ತೀನಿ ಫಸ್ಟ್ ಆಫ್ ಆಲ್. ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ M1 and this is M2. ಸೊ M1 and M2 ಫಸ್ಟ್ ಇಮೇಜ್ ಇಲ್ಲಿ ಒಬ್ಟೈನ್ ಆಗುತ್ತಾ? ಸೊ ಆಲ್ಫಾ ಅಲ್ಲಿ ಇನ್ನು ಒಂದು ಇಮೇಜ್ ಒಬ್ಟೈನ್ ಆಗುತ್ತೆ. ನೆಕ್ಸ್ಟ್ ಇಮೇಜ್ ಈ ಕಡೆ ಒಬ್ಟೈನ್ ಆಗುತ್ತೆ ಬೀಟಾ. ಸೊ ಈಗ ಇವೆರಡನ್ನು ಈ ಎರಡು ಮಿರರ್ಸ್ ಮಧ್ಯೆ ಆಂಗಲ್ ಎಷ್ಟಿದೆ? ಆಲ್ಫಾ ಪ್ಲಸ್ ಬೀಟಾ, ಹೌದಾ? ಆಲ್ಫಾ ಪ್ಲಸ್ ಬೀಟಾ. ನೆಕ್ಸ್ಟ್ ಇಮೇಜ್ ಎಲ್ಲಿ ಒಬ್ಟೈನ್ ಆಗತ್ತಪ್ಪ ಅಂದ್ರೆ ಇದರಿಂದ ಆಡ್ ಮಾಡಿ ಏನ್ ಬರುತ್ತೆ ನೋಡಿ. ಆಲ್ಫಾ ಪ್ಲಸ್ ಬೀಟಾ ಏನಾಗುತ್ತೆ? 2 ಆಲ್ಫಾ ಪ್ಲಸ್ ಬೀಟಾ. ಇಲ್ಲಿ ಇನ್ನೊಂದು ಇಮೇಜ್ ಒಬ್ಟೈನ್ ಆಗಿರುತ್ತೆ, ಆಯ್ತಾ? ನೆಕ್ಸ್ಟ್ ಇದರ ಇಮೇಜ್ ಇಲ್ಲಿ ಒಬ್ಟೈನ್ ಆದ್ರೆ ಇದ್ರ ಇಮೇಜ್ ಈ ಕಡೆ ಒಬ್ಟೈನ್ ಆಗಿರುತ್ತೆ. ಸೊ ಈಗ ಇದನ್ನ ಹೆಂಗ್ ಫೈಂಡ್ ಔಟ್ ಮಾಡೋದು? ಬೀಟಾ ಪ್ಲಸ್ ಆಲ್ಫಾ ಪ್ಲಸ್ ಬೀಟಾ. ಸೊ ಜಸ್ಟ್ ಇದನ್ನ ಇದಕ್ಕೆ ಆಡ್ ಮಾಡಿ ಇಲ್ಲಿ ಬರೀರಿ, ಇದನ್ನ ಇದಕ್ಕೆ ಆಡ್ ಮಾಡಿ ಇಲ್ಲಿ ಬರೀರಿ. ಎಷ್ಟು ಬರುತ್ತೆ ನೋಡೋಣ. ಸೊ ಆಲ್ಫಾ ಪ್ಲಸ್ 2 ಬೀಟಾ ಅಲ್ಲಿ ಇನ್ನೊಂದು ಇಮೇಜ್ ಒಬ್ಟೈನ್ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಕ್ರಿಸ್ ಕ್ರಾಸ್ ಸ್ಟೆಪ್ ಬರೀರಿ. ಸೊ ಇದು ಆಲ್ಫಾ ಪ್ಲಸ್ ಬೀಟಾ, ಆಂಗಲ್ ಬಿಟ್ವೀನ್ 2 ಮಿರರ್ಸ್. ಇದೇನಿದು? ಆಂಗಲ್ ಬಿಟ್ವೀನ್ 2 ಮಿರರ್ಸ್. ಈಗ ನೆಕ್ಸ್ಟ್ ಇಮೇಜ್ ಎಲ್ಲಿ ಒಬ್ಟೈನ್ ಆಗಿರುತ್ತಪ್ಪ ಅಂದ್ರೆ 2 ಆಲ್ಫಾ ಪ್ಲಸ್ ಬೀಟಾ ಏನಾಗುತ್ತೆ? 3 ಆಲ್ಫಾ ಪ್ಲಸ್ 2 ಬೀಟಾ. ಇಲ್ಲಿ ನೆಕ್ಸ್ಟ್ ಇಮೇಜ್ ಒಬ್ಟೈನ್ ಆಗುತ್ತೆ. ಸೊ ನೆಕ್ಸ್ಟ್ ಇದನ್ನ ಆಡ್ ಮಾಡಿ, ಇದನ್ನ ಆಡ್ ಮಾಡಿ. ಸೊ ಏನ್ ಬರುತ್ತೆ ನಿಮ್ಗೆ? 2 ಆಲ್ಫಾ ಪ್ಲಸ್ 3 ಬೀಟಾ. ಸೊ ಈ ತರ ನೆಕ್ಸ್ಟ್ ಮೆಥಡ್ ನೆಕ್ಸ್ಟ್ ಈ ತರ ಒಬ್ಟೈನ್ ಆಗ್ತಾ ಹೋಗುತ್ತೆ. ಎಲ್ಲಿವರೆಗೂ ಒಬ್ಟೈನ್ ಆಗತ್ತಪ್ಪ ಅಂದ್ರೆ ಯಾವುದೋ ಒಂದು ಸಮ್ ದ ಇಮೇಜಸ್ ಆರ್ ಒಬ್ಟೈನ್ಡ್ until the sum becomes greater than or equal to 180 degree. So greater than or equal to 180 degree ಬರೋವರೆಗೂ ನಿಮಗೆ ಇಮೇಜಸ್ ಒಬ್ಟೈನ್ ಆಗ್ತಾನೆ ಇರುತ್ತೆ. ಬಟ್ ಇಲ್ಲಿ ಇನ್ನೊಂದು ನೋಟಿಸ್ ಮಾಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ ಓವರ್ಲ್ಯಾಪಿಂಗ್ ಯಾವ್ಯಾವ ಆಗುತ್ತೆ ಅಂದ್ರೆ, ಸೊ ಯಾವ್ದಾದ್ರೂ ಒಂದು ಸೆಟ್ ನ ತಗೊಳ್ಳಿ. ಇದೆ ಆಲ್ಫಾ ಬೀಟಾ ಪ್ಲಸ್ ಬೀಟಾ ಏನೋ ಆಂಗಲ್ ಬಿಟ್ವೀನ್ ಮಿರರ್ಸ್. ಈ ಮೂರನ್ನು ಆಡ್ ಮಾಡಿದ್ರೆ 360 ಡಿಗ್ರಿ ಬಂದ್ರೆ ಇವೆರಡು ಓವರ್ಲ್ಯಾಪಿಂಗ್ ಆಗಿರುತ್ತೆ. ಎಕ್ಸಾಂಪಲ್ ತಗೊಂಡಾಗ ನಿಮಗೆ ಪರ್ಫೆಕ್ಟ್ ಆಗಿ ಅರ್ಥ ಆಗುತ್ತೆ. ಜಸ್ಟ್ ಹೇಳ್ತಿದ್ದೀನಿ, ಇಫ್ ದ ಸಮ್ ಆಫ್ ದೀಸ್ 3 ಅಥವಾ ಇವೇನಾದ್ರೂ ಸಮ್ ಮಾಡಿದ್ರೆ 360 ಸಿಕ್ಕಿದ್ರೆ ಆ ಎರಡು ಇಮೇಜಸ್ ಓವರ್ಲ್ಯಾಪ್ ಆಗಿರುತ್ತೆ. ಸೊ ಇಫ್ ಸಮ್ ಆಫ್ these three angles equals to 360,
then images are overlapping. Images are overlapping. ಸೊ ಓವರ್ಲ್ಯಾಪಿಂಗ್. ಸಪೋಸ್ ಈ ಮೂರನ್ನು ಆಡ್ ಮಾಡಿದ್ರೆ ನಮಗೆ 360 ಡಿಗ್ರಿ ಬಂದ್ಬಿಡ್ತು ಅನ್ಕೊಳ್ಳಿ, ಅವಾಗ ಇಮೇಜಸ್ ಓವರ್ಲ್ಯಾಪ್ ಆಗಿರುತ್ತೆ, ಪ್ರೊವೈಡೆಡ್ ಈ ಆಂಗಲ್ 180 ಡಿಗ್ರಿಗಿಂತ ಕಮ್ಮಿ ಇರಬೇಕು. ಎಕ್ಸಾಂಪಲ್ ಹೇಳ್ತೀನಿ, ಪಕ್ಕಾ ಕ್ಲಾರಿಟಿ ಸಿಗುತ್ತೆ, ಜಸ್ಟ್ ನೋಟ್ ಮಾಡ್ಕೊಳ್ಳಿ. ಸೊ ಜನರಲ್ ಫಾರ್ಮುಲಾ ಈ ತರ ಬರುತ್ತೆ. ಸೊ ಈಗ ಒಂದು ಸ್ಪೆಸಿಫಿಕ್ ಎಕ್ಸಾಂಪಲ್ ತಗೋತೀನಿ. 45 ಡಿಗ್ರಿ 45 ಡಿಗ್ರಿ ಎರಡು ಮಿರರ್ಸ್ ಮಧ್ಯೆ ಆಂಗಲ್ ಎಷ್ಟಿದೆ? 90 ಡಿಗ್ರಿ ಇದೆ. ಸೊ ಒಂದು ಆಬ್ಜೆಕ್ಟ್ ಸಿಮಿಟ್ರಿಕ್ ಆಗಿ ಇಟ್ಟಿದ್ದಾರೆ, ಸಿಮಿಟ್ರಿಕ್. ಓಕೆ, ಸೊ ಆಯ್ತಾ? ಇದು ಎರೇಸ್ ಮಾಡಕ್ ಹೊರಟಿದ್ದೀನಿ. 1 2 3 go. 1 2 3 4 get on the dance floor. ಗೊತ್ತಾಯ್ತು ಯಾವ್ದು ಸಾಂಗ್ ಅಂತ? ಚೆನ್ನೈ ಎಕ್ಸ್ಪ್ರೆಸ್, ಶಾರುಖ್ ಖಾನ್. ನಾನು 2011ರಲ್ಲಿ ಐ ಥಿಂಕ್ PUC ಅಲ್ಲಿದೆ ಈ ಮೂವಿ ರಿಲೀಸ್ ಆದಾಗ. ಸೊ ಮೂವಿ ರಿಲೀಸ್ ಆದಾಗ ಈ ಫಿಲ್ಮ್ಗೆ ಸಖತ್ ಕ್ರೇಜ್ ಇತ್ತು. ಓಕೆ, ಸೊ ಇನ್ನೊಂದು ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ಒಂದು ಮಿರರ್ ಈ ತರ ಇದೆ, ಯಾವ ತರ? ಈ ತರ, ಅದೇ ತರ. ಯಾವ ತರ? ಅದೇ ತರ. ಇನ್ನೊಂದು ಮಿರರ್ ಈ ತರ ಇರ್ತಕ್ಕಂಥ ಮಿರರ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಒಂದು ಮಿರರ್ ಈ ತರ ಇದೆ, ಯಾವ ತರ? ಈ ತರ. ಇನ್ನೊಂದು ಮಿರರ್ ಈ ತರ ಇರ್ತಕ್ಕಂಥ ಮಿರರ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಸೊ ಈಗ ಒಂದು ಆಬ್ಜೆಕ್ಟ್ ನ ಇಟ್ಟಿದ್ದೀನಿ, ಅದು ಸಿಮಿಟ್ರಿಕ್ ಆಗಿ ಪ್ಲೇಸ್ ಮಾಡಿದೆ. ಸೊ ಇದು 45 ಡಿಗ್ರಿ ಇದೆ, ಇದು 45 ಡಿಗ್ರಿ ಇದೆ. ಸೊ ಇದು ಆಬ್ಜೆಕ್ಟ್ ಎಷ್ಟು ಇಮೇಜಸ್ ಫಾರ್ಮ್ ಆಗಿತ್ತು ನೆನಪಿದೆಯಾ? 4 ಇಮೇಜಸ್ ಫಾರ್ಮ್ ಆಗಿತ್ತು, ಅದರಲ್ಲಿ 2 ಓವರ್ಲ್ಯಾಪಿಂಗ್ ಆಗಿತ್ತು. ಐ ಹೋಪ್ ಯು ರಿಮೆಂಬರ್. ನಾನು ಆಲ್ರೆಡಿ ಮಾಡಿದ್ದೀನಿ, ಇದೇ ವಿಡಿಯೋಲ್ಲೇ ಮಾಡಿದ್ದೀನಿ. ವಿಡಿಯೋ ನಂಬರ್ 2 ಆಫ್ ರೇ ಆಪ್ಟಿಕ್ಸ್. ವಿಡಿಯೋ ನಂಬರ್ 2 ಆಫ್ ರೇ ಆಪ್ಟಿಕ್ಸ್ ಬಿಗಿನಿಂಗ್ ಅಲ್ಲೇ ನಾನು ಮಾಡಿದ್ದೀನಿ. ಸೊ ಈಗ ಕ್ರಿಸ್ ಕ್ರಾಸ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ M1 45 ಡಿಗ್ರಿ. ಸೊ ನೆಕ್ಸ್ಟ್ M2 45 ಡಿಗ್ರಿ. ಸೊ ಇಲ್ಲೊಂದು ಇಮೇಜ್ ಒಬ್ಟೈನ್ ಆಯ್ತು, ಇಲ್ಲೊಂದು ಇಮೇಜ್ ಒಬ್ಟೈನ್ ಆಯ್ತು. ಸೊ ವಾಟ್ ಈಸ್ ದ ಸಮ್ ಆಫ್ ಆಂಗಲ್ ಬಿಟ್ವೀನ್, what is the angle between two mirrors? 90 degree. 45 plus 50 ಅಂದ್ರೆ ಈ ಮಿರರ್ಗೂ ಆಂಗಲ್ ಎಷ್ಟಿದೆ? 90 ಡಿಗ್ರಿ. ಸೊ ಈಗ ಈ 90 ಯಾವ 90 ಡಿಗ್ರಿಗೆ 45 ಆಡ್ ಮಾಡಿ ಎಷ್ಟು ಬರುತ್ತೆ? ಸೊ ಯು ವಿಲ್ ಗೆಟ್ 135. ಶಿವರ್ ಡರ್ಟಿ ಮೈಂಡೆಡ್ ಸರ್. ಚಿ ನಾ ಹೇಳಿದ್ದು ಆಂಗಲ್ ರಪ್ಪ, ನೀವೇನು ಯೋಚನೆ ಮಾಡಿದ್ರು ನನಗೆ ಗೊತ್ತಿಲ್ಲ. ಓಕೆ, ಲೀವ್ ಇಟ್. ಕಮ್ ಬ್ಯಾಕ್ ಟು ಫಿಸಿಕ್ಸ್. ಇದನ್ನೆರಡು ಆಡ್ ಮಾಡಿ 135 ಆಯ್ತು, ಹೌದಾ? ನೆಕ್ಸ್ಟ್ ಇಮೇಜ್ 135 ಅಲ್ಲಿ ಒಬ್ಟೈನ್ ಆಯ್ತು. ಈಗ ಇವೆರಡನ್ನು ಆಡ್ ಮಾಡಿ ಎಷ್ಟು ಬರುತ್ತಪ್ಪ? 135. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೋಡೋಣ, ಆಂಗಲ್ ಬಿಟ್ವೀನ್ ದ ಮಿರರ್ಸ್ ಎಷ್ಟಿದೆ? 90. 135 ಪ್ಲಸ್ 90 ಎಷ್ಟಪ್ಪ? 135 ಪ್ಲಸ್ 90 225. ಆಮೇಲೆ 225 ಇದೆಷ್ಟಾಯ್ತು? ನೆಕ್ಸ್ಟ್ 225. ನೋಡಿ, ಈ ಆಂಗಲ್ ಗ್ರೇಟರ್ ದ್ಯಾನ್ 180 ಡಿಗ್ರಿ ಇದೆಯಾ? ಗ್ರೇಟರ್ ದ್ಯಾನ್ 180 ಡಿಗ್ರಿ ಇದೆ, ಹಾಗಾಗಿ ಇದು ಪಾಸಿಬಲ್ ಇಲ್ಲ. ಈ ಆಂಗಲ್ ಗ್ರೇಟರ್ ದ್ಯಾನ್ 180 ಡಿಗ್ರಿ ಇದೆ, ಸೊ ಹಾಗಾಗಿ ಇದು ಪಾಸಿಬಲ್ ಇಲ್ಲ. ಸೊ ಇಷ್ಟೇ ಫಾರ್ಮ್ ಆಗೋದು. ಈಗ ಇನ್ನೊಂದು ನೋಡಿ, ಈ ಮೂರು ಆಂಗಲ್ನ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? ಸೊ ಯು ವಿಲ್ ಗೆಟ್ 135 ಪ್ಲಸ್ 135 ಪ್ಲಸ್ 90 ಎಷ್ಟಪ್ಪ? 270, 360. ನೋ ಡೌಟ್ ಇನ್ ದಟ್. 360 ಡಿಗ್ರಿ ಬಂತು. ಈ ಮೂರನ್ನು ಆಂಗಲ್ ಆಡ್ ಮಾಡಿದಾಗ 360 ಡಿಗ್ರಿ ಬರ್ತಿದೆ. ಈ ತರ ಬಂದಾಗ ಇವೆರಡು ಓವರ್ಲ್ಯಾಪ್ ಆಗ್ತದೆ. ಆಕ್ಚುಲ್ ಆಗಿ ಎಷ್ಟು ಇಮೇಜಸ್ ಫಾರ್ಮ್ ಆಯ್ತು? 1 2 3 4 ಇಮೇಜಸ್ ಫಾರ್ಮ್ ಆಯ್ತು. ಆ 4ರಲ್ಲಿ ಇವೆರಡು ಒಂದ್ರ ಮೇಲೆ ಇನ್ನೊಂದು ಓವರ್ಲ್ಯಾಪ್ ಆಗ್ತಿದೆ. ಸೊ ಹಾಗಾದ್ರೆ ಟೋಟಲ್ ನಂಬರ್ ಆಫ್ ಇಮೇಜಸ್ ಫಾರ್ಮ್ಡ್ ಆರ್ ಎಷ್ಟು? 4. 2 are overlapping. 2 are overlapping. ನೋಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಸೊ ಈಗ ಏನು ತಗೊಳ್ಳೋಣ? 40-20 ತಗೊಳ್ಳೋಣ. 40-20 ನೋಟ್ ಮಾಡ್ಕೊಂಡ್ರ? ಐ ಆಮ್ ಗೋಯಿಂಗ್ ಟು ಎರೇಸ್. 3 2 1 ಡನ್. ಖುಷಿಯಾಗಿದೆ ಏಕೋ ಫಿಸಿಕ್ಸ್ ಇಂದಲೇ. ನೆಕ್ಸ್ಟ್ ಕ್ವಶನ್ ಈಸ್, ಇದು ಒಂದು ಮಿರರ್ ಇದೆ, ಇಲ್ಲೊಂದು ಆಬ್ಜೆಕ್ಟ್ ಇದೆ, ಇದು ಆಂಗಲ್ 20 ಡಿಗ್ರಿ ಇದೆ ಅಂತ ಅನ್ಕೊಳ್ಳೋಣ. ಸೊ ಈ ಆಂಗಲ್ 40 ಡಿಗ್ರಿ ಇದೆ. ಇದೊಂದು ಮಿರರ್. ವಾಟ್ ಈಸ್ ದ ಆಂಗಲ್ ಬಿಟ್ವೀನ್ ಟೂ ಮಿರರ್ಸ್? ಎರಡು ಮಿರರ್ಗಳ ಮಧ್ಯೆ ಆಂಗಲ್ ಎಷ್ಟಿರುತ್ತೆ? ಆಂಗಲ್ ಬಿಟ್ವೀನ್ ಟೂ ಮಿರರ್ಸ್ ಎಷ್ಟಿರತ್ತಪ್ಪ?
60 ಡಿಗ್ರಿ 60 ಡಿಗ್ರಿ. ಸೊ ಈಗ ನೋಡಿ ಇಲ್ಲಿ m1 ಇಲ್ಲಿ ಬರೀತೀನಿ, m2 ಇಲ್ಲಿ ಬರೀತೀನಿ. ಕ್ರಿಸ್ ಕ್ರಾಸ್ ಮೆಥಡ್ ಫಸ್ಟ್ ಏನಿದೆ 40-60 ಅಥವಾ 40-20 ನಾಟ್ 60 40-20 ಅಥವಾ 20-40 ನಿಮ್ಮ ಇಷ್ಟ ಯಾವ್ದಾದ್ರು ತಗೋಬಹುದು. ಸೊ ಇದನ್ನ m1 ಅಂದ್ರೆ ಇದನ್ನ m2 ಅನ್ಬೇಕಾಗುತ್ತೆ, ಅಥವಾ ಇದನ್ನ m1 ಅಂದ್ರೆ ಇದನ್ನ m2 ಅನ್ಬೇಕಾಗುತ್ತೆ. ಸೊ ಈಗ ಕ್ರಿಸ್ ಕ್ರಾಸ್ ಮೆಥಡ್ ನೋಡೋಣ. ಸೊ ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ಟೂ ಮಿರರ್ಸ್? 60 ಡಿಗ್ರಿ. 60 ಇವೆರಡು ನಡುವೆ ಆಂಗಲ್ ಎಷ್ಟಿದೆ? 60 ಡಿಗ್ರಿ. 20 + 60 ಎಷ್ಟಪ್ಪ? 80. ಇಲ್ಲಿ ಇನ್ನೊಂದು ಇಮೇಜ್ ಫಾರ್ಮ್ ಆಯಿತು, ಇಲ್ಲೊಂದು ಆಲ್ರೆಡಿ ಫಾರ್ಮ್ ಆಗಿದೆ, ಇನ್ನೊಂದು ಫಾರ್ಮ್ ಆಗಿದೆ. ಸೊ ಇದನ್ನ ಇದಕ್ಕೆ ಆಡ್ ಮಾಡಿ ಎಷ್ಟು ಬರುತ್ತೆ? 80 ಬರುತ್ತೆ. ಇದನ್ನ ಇದಕ್ಕೆ ಆಡ್ ಮಾಡಿ ಎಷ್ಟು ಬರುತ್ತೆ? 100. 100. ನೆಕ್ಸ್ಟ್ ಏನ್ ಬರುತ್ತೆ ನೋಡೋಣ. ಸೊ ವಾಟ್ ಈಸ್ ದಿಸ್? 90 ಡಿಗ್ರಿ. ಸೊ ದಿಸ್ ಇಸ್ ನಾಟ್ 90, 60 ಡಿಗ್ರಿ. ಸೊ ವಾಟ್ ಈಸ್ ದಿಸ್? ಆಂಗಲ್ ಬಿಟ್ವೀನ್ ಟೂ ಮಿರರ್ಸ್ m1 and m2 60 ಡಿಗ್ರಿ. ಸೊ ಈಗ ಇದನ್ನ ಇದಕ್ಕೆ ಆಡ್ ಮಾಡಿ ಏನ್ ಬರುತ್ತೆ? 60 + 80 140 ಸಿಗುತ್ತೆ. ಸೊ ಇದನ್ನ ಇದಕ್ಕೆ ಆಡ್ ಮಾಡಿ 160 ಸಿಗುತ್ತೆ. ಆಯ್ತಾ? ಇವೆರಡನ್ನು ಆಡ್ ಮಾಡಿ 180 + 60 ಎಷ್ಟಪ್ಪ? 180 + 60 240. ಸೊ ನೋ ಇಶ್ಯೂ. 360 ಬಂದಿಲ್ಲ, ಹಾಗಾಗಿ ಇವೆರಡು ಓವರ್ಲ್ಯಾಪ್ ಆಗಲ್ಲ. 3 4 ಸಪರೇಟ್ ಆಗಿ ಫಾರ್ಮ್ ಆಯ್ತು. 1 2 ಸಪರೇಟ್ ಆಯ್ತು, 3 4 ಸಪರೇಟ್ ಫಾರ್ಮ್ ಆಗಿದೆ. ಇದೇನಾದ್ರೂ ಸಮ್ 360 ಆಗಿದ್ದಿದ್ರೆ ಇವೆರಡು ಓವರ್ಲ್ಯಾಪ್ ಆಗ್ತಿತ್ತು. 100 + 60 ಎಷ್ಟಪ್ಪ? 160 + 80 240. ಸೊ 360 ಆಗಿದ್ದಿದ್ರೆ ಇವೆರಡು ಓವರ್ಲ್ಯಾಪ್ ಆಗ್ತಿತ್ತು, ಆಗಿಲ್ಲ. ನೆಕ್ಸ್ಟ್ ನೋಡೋಣ. ಸೊ 100 + 60 160. ನೆಕ್ಸ್ಟ್ 80 + 60 ಎಷ್ಟಾಯ್ತು? 140. ಸೊ ಈಗ ಇನ್ನೊಂದು ಆಡ್ ಮಾಡೋಣ. ಸೊ ದಿಸ್ ಇಸ್ 60 160 + 60 ಎಷ್ಟಾಯ್ತು? 220 + 140 ಏನಾಗುತ್ತೆ? ಸೊ 360. ಸೊ ಇವೇನಾಗುತ್ತೆ? ಓವರ್ಲ್ಯಾಪ್ ಆಗತ್ತೆ. ಕರೆಕ್ಟ್ ಆಗಿದೆಯಾ? 160 200 360. ಈ ಮೂರು ಸಮ್ ಮಾಡಿದ್ರೆ ಈ ಮೂರನ್ನು ಕೂಡಿದ್ರೆ ನಮ್ಗೆ ಏನ್ ಬರುತ್ತೆ? ಸಮ್ ಇಸ್ ಈಕ್ವಲ್ಸ್ ಟು 360 ಡಿಗ್ರಿ ಬರುತ್ತೆ. ಸೊ 360 ಡಿಗ್ರಿ ಬಂದ್ರೆ ಇವೆರಡು ಫಾರ್ಮ್ ಆಗಿದೆ ಇಮೇಜಸ್. ನೋಡಿ, ಇದು 180 ಗಿಂತ ಜಾಸ್ತಿ ಇಲ್ಲ, ಇದು 180 ಗಿಂತ ಜಾಸ್ತಿ ಇಲ್ಲ. ಸೊ ಇಲ್ಲೊಂದು ಇಮೇಜ್ ಫಾರ್ಮ್ ಆಗುತ್ತೆ, ಇಮೇಜ್ ನಂಬರ್ 5 ಅಂಡ್ ದಿಸ್ ಇಸ್ ಇಮೇಜ್ ನಂಬರ್ 6. ಅವೆರಡು ಓವರ್ಲ್ಯಾಪ್ ಆಗ್ತಿದೆ. ನಾನು ಹೇಳೋದು ಅರ್ಥ ಆಗ್ತಿದೆ ನೋಡಿ. ಈ ಮೂರನ್ನು ಆಡ್ ಮಾಡಿದಾಗ 360 ಬರ್ತಿದೆ. ಅದೇನು ಇಂಡಿಕೇಟ್ ಮಾಡುತ್ತಪ್ಪ ಅಂದ್ರೆ ಈ 5th ಇಮೇಜು 6th ಇಮೇಜು ಓವರ್ಲ್ಯಾಪ್ ಮಾಡ್ತಿದೆ. ಸೊ ದೇರ್ಫೋರ್ ನೆಕ್ಸ್ಟ್ ನೋಡೋಣ. ಸೊ 140 + 60 ಏನಾಯ್ತಪ್ಪ? 200 is greater than 80. So therefore 200 is greater than 180. Therefore this is not possible. Next ಇದನ್ನ ಆಡ್ ಮಾಡಿದ್ರೆ ಏನ್ ಬರುತ್ತೆ? 220. It is greater than 180. This is not possible. ಮುಂದಕ್ಕೆ ಇಮೇಜಸ್ ಫಾರ್ಮ್ ಆಗಲ್ಲ, ಬರಕಿಲ್ಲ. ಓಕೆ, ಸೊ ಈಗ ಎಷ್ಟು ಇಮೇಜಸ್ ಫಾರ್ಮ್ ಆಯ್ತು? ನಂಬರ್ ಆಫ್ ಇಮೇಜಸ್ obtained is 1 2 3 4 5 6. 1 2 3 4 5 6. 1 2 3 4 5 6 6 ಬರುತ್ತೆ. ಅದರಲ್ಲಿ 2 ಇಮೇಜಸ್ ಆರ್ ಓವರ್ಲ್ಯಾಪಿಂಗ್. ಆಯ್ತಾ? ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಸಾಲ್ವ್ ಮಾಡೋಣ. ಏನಾಯ್ತು? 20 40 ಆಯ್ತು. ಸೊ ಇನ್ನೊಂದು ಎಕ್ಸಾಂಪಲ್ 20 30 ಮಾಡೋಣ. 20 30 ಮಾಡೋಣ. ಎಷ್ಟು ಇಮೇಜಸ್ ಫಾರ್ಮ್ ಆಗುತ್ತೆ? ಲೆಟ್ ಮಿ ಸಿ. ಆಯ್ತಾ? ಇದು ನೋಟ್ ಮಾಡ್ಕೊಳ್ಳಿ. ಎರೇಸ್ ಮಾಡಿದೆ, ಹೊರಟೆ ನಾನು ಎರೇಸ್ ಮಾಡೋದಕ್ಕೆ. ಡನ್. ಜೀವನ ಟಾನಿಕ್ ಬಾಟ್ಲಿ ಕುಡಿಯೋಕ್ ಮುಂಚೆ ಅಲ್ಲಾಡ್ಸು. ಎಂತ ವಾಯ್ಸು ಮಾರಾಯ ವಿಜಯ್ ಪ್ರಕಾಶ್. ಐ ಆಮ್ ಫ್ಯಾನ್ ಆಫ್ ಹಿಮ್. ಸೊ ನೆಕ್ಸ್ಟ್ ಕ್ವಶನ್ ಇಸ್ ನೆಕ್ಸ್ಟ್ ಸಿಚುವೇಶನ್. Find the number of images if the mirrors are like this. Like what? Like this. ಯಾವ ತರ? ಈ ತರ. ಇಲ್ಲೊಂದು ಆಬ್ಜೆಕ್ಟ್ ಇದೆ, ಇದು ಆಂಗಲ್ ಆಗ್ಲೇ ಎಷ್ಟು ಮಾಡಿದ್ದು? 20-40 ಅಲ್ಲ ಆಗ್ಲೇ ಮಾಡಿದ್ದು? 30-40 20-40. ಈಗ 20-30 ಮಾಡೋಣ. 20-30 ಈಗ ಸಮ್ ಆಫ್ ಆಂಗಲ್ಸ್. ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ಟೂ ಮಿರರ್ಸ್? 50 ಡಿಗ್ರಿ ಇದೆ. ಈಗ ಇದರಲ್ಲಿ ಎಷ್ಟು ಇಮೇಜಸ್ ಫಾರ್ಮ್ ಆಗುತ್ತೆ ಫೈಂಡ್ ಔಟ್ ಮಾಡಿ. ಪಾಸ್ ಅ ವಿಡಿಯೋ, ಟ್ರೈ ಬೈ ಯುವರ್ ಸೆಲ್ಫ್. ವಿಡಿಯೋನ ಪಾಸ್ ಮಾಡಿ ಒಂದ್ಸತಿ ಟ್ರೈ ಮಾಡಿ. ಎಷ್ಟು ಟೋಟಲ್ ಇಮೇಜಸ್ ಬರುತ್ತೆ, ಎಷ್ಟು ಓವರ್ಲ್ಯಾಪಿಂಗ್ ಬರುತ್ತೆ ಚೆಕ್ ಮಾಡಿ. ಮಾಡಿದ್ರಾ?
ಹೊರಟೆ, ನಾನು ಮಾಡಲಿಕ್ಕೆ ಹೊರಟೆ. ಬಂತ ಮಾರಾಯ, ಎಷ್ಟು ಬಂತು ಮಾರಾಯ? ಬಂತ? ನಾನು ಮಾಡಿದೆ M1 M2. ಸೊ ಈ ಆ್ಯಂಗಲ್ ಎಷ್ಟಿದೆ? 20 ಡಿಗ್ರಿ ಇದೆ. ಇದನ್ನ M1 ಇದನ್ನ M2 ಅಂದ್ಕೊಳ್ಳಿ. ಇದೆಷ್ಟಿದೆ? 30 ಡಿಗ್ರಿ ಇದೆ. 30 ಡಿಗ್ರಿ ಇದೆ. ಸೊ ಫಸ್ಟ್ ಇಮೇಜ್ ಇಲ್ಲಿ ಒಪ್ಟೈನ್ ಆಯಿತು, ಸೆಕೆಂಡ್ ಇಮೇಜ್ ಇಲ್ಲಿ ಒಪ್ಟೈನ್ ಆಯಿತು. ಸೊ ನೆಕ್ಸ್ಟ್ ಕ್ರಾಸ್ ಮಾಡಿ, ಕ್ರಾಸ್ ಮಾಡಿ. ಸೊ ವಾಟ್ ಈಸ್ ದ ಸಮ್ ಆಫ್ ಆ್ಯಂಗಲ್ ಬಿಟ್ವೀನ್, ವಾಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ಟೂ ಮಿರರ್ಸ್? 50. ಸೊ ಈಗ ಇದನ್ನ ಇದಕ್ಕೆ ಆ್ಯಡ್ ಮಾಡಿ ಏನು ಬರುತ್ತೆ? 50 + 30 80. ಇದನ್ನ ಇದಕ್ಕೆ ಆ್ಯಡ್ ಮಾಡಿ ಏನು ಬರುತ್ತೆ? 70. ಸೊ ನೆಕ್ಸ್ಟ್ ಇಲ್ಲಿ ಥರ್ಡ್ ಇಮೇಜ್ ಫಾರ್ಮ್ ಆಯಿತು, ಇಲ್ಲಿ ಫೋರ್ತ್ ಇಮೇಜ್ ಫಾರ್ಮ್ ಆಯಿತು. ನೆಕ್ಸ್ಟ್ ಇದಕ್ಕೆ 50ನ ಆ್ಯಡ್ ಮಾಡಿ ಇದನ್ನ ಇದಕ್ಕೆ ಆ್ಯಡ್ ಮಾಡಿ ಎಷ್ಟು ಬರುತ್ತೆ? 50 + 70 130, 130. ಇದನ್ನ ಇದಕ್ಕೆ ಆ್ಯಡ್ ಮಾಡಿ ಎಷ್ಟು ಬರುತ್ತಪ್ಪ? 50 + 70 120, 120. ಈ ಕಡೆ 130. 50 + 80 130 ಫಾರ್ಮ್ ಆಯಿತು. ನೆಕ್ಸ್ಟ್ ನೋಡೋಣ ಏನೇನು ಫಾರ್ಮ್ ಆಯಿತು ನೋಡಿ. ಇವೇನಾದರೂ ಆ್ಯಂಗಲ್ 360 ಆಯ್ತಾ? 70 + 80 150 200. ಸೊ ಇವೆರಡು ಸಪ್ರೇಟ್ ಇಮೇಜಸ್ಸು. ನೆಕ್ಸ್ಟು ಇದಕ್ಕೆ 50 ಆ್ಯಡ್ ಮಾಡಿದ್ರೆ 120 + 50 + 130 120 240 250 300. ನೋಡಿ ಇವ ಎಲ್ಲ ಆ್ಯಡ್ ಮಾಡಿದ್ರೆ 300 ಬರುತ್ತೆ. ಅಂದರೆ ಓವರ್ಲ್ಯಾಪ್ ಆಗ್ತಿಲ್ಲ, ಸಪ್ರೇಟ್ ಆಗಿ ಫಾರ್ಮ್ ಆಗ್ತಿದೆ. ಇದು 5th ಇಮೇಜು, ಇದು 6th ಇಮೇಜು ಫಾರ್ಮ್ ಆಯಿತು. ನೆಕ್ಸ್ಟು ಇದನ್ನ ಇದಕ್ಕೆ ಆ್ಯಡ್ ಮಾಡಿ ಎಷ್ಟು ಬರುತ್ತೆ? 180. ಇದನ್ನ ಇದಕ್ಕೆ ಆ್ಯಡ್ ಮಾಡಿದ್ರೆ 180. ಇದು ಪಾಸಿಬಲ್ ಇಲ್ಲ, ನಾಟ್ ಅಲೌಡ್. ಇದನ್ನ ಇದಕ್ಕೆ ಆ್ಯಡ್ ಮಾಡಿದ್ರೆ 170. ಸೊ 170ಯಲ್ಲಿ ನಿಮಗೆ ಇನ್ನೊಂದು ಇಮೇಜ್ ಬರುತ್ತೆ. ಸೊ ದಿಸ್ ಇಸ್ ಪಾಸಿಬಿಲಿಟಿ ಇಸ್ ದೇರ್. ಸೊ ಎಷ್ಟು ಇಮೇಜಸ್ ಫಾರ್ಮ್ ಆಯಿತು? ಸೊ 7. ಸೊ 1 2 3 4 5 6 7 ಇಮೇಜಸ್ ಆರ್ ಫಾರ್ಮ್. ನೋ ಓವರ್ಲ್ಯಾಪಿಂಗ್, ಯಾವುದೇ ರೀತಿಯಾಗಿರ್ತಕ್ಕಂಥ ಓವರ್ಲ್ಯಾಪಿಂಗ್ ಇಲ್ಲ. ಸೊ ದಟ್ ಈಸ್ ವಾಟ್ ದ ಕಾನ್ಸೆಪ್ಟ್ ಈಸ್. ಅರ್ಥ ಆಯ್ತಾ ಏನೇ ಹೇಳಿದೆ ಅಂತ? ಸೊ 1 2 3 4 5 6 7 ಇದು ಪಾಸಿಬಲ್ ಇಲ್ಲ. ಯಾಕಂದ್ರೆ ಇವೆರಡನ್ನು ಆ್ಯಡ್ ಮಾಡಿದ್ರೆ ಮಿರರ್ ಎಕ್ಸಾಕ್ಟ್ ಆಪೋಸಿಟ್ ಸೈಡಲ್ಲಿ ಬರುತ್ತೆ, ಇದು ಪಾಸಿಬಲ್ ಇಲ್ಲ. ಸೊ ಇವೆರಡನ್ನು ಆ್ಯಡ್ ಮಾಡಿದ್ರೆ 170 ಬರುತ್ತೆ, ಸ್ವಲ್ಪ ಮೇಲೆ ಫಾರ್ಮ್ ಆಗುತ್ತೆ. ಸೊ ದೇರ್ ಫೋರ್ ನಂಬರ್ ಆಫ್ images obtained is ಎಷ್ಟಪ್ಪ? 7. ನೋ ಓವರ್ಲ್ಯಾಪಿಂಗ್. ಇದು ನಂಬರ್, ಇದು ನೋ, ಮತ್ತೆ ಎರಡು ಒಂದೇ ಅನ್ಕೋಬೇಡಿ. ನಂಬರ್ ಆಫ್ images obtained. ನೋ ಓವರ್ಲ್ಯಾಪಿಂಗ್ ಆಫ್ ಇಮೇಜಸ್. ಆಯ್ತಾ? ನೋಟ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ಲಾಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಡ್ತೀನಿ ಇದ್ರ ಬೇಸ್ ಮೇಲೆ. ಸೊ ಯು ವಿಲ್ ಗೆಟ್ ಅನ್ ಐಡಿಯಾ. 20 30 ಆಯಿತು. ಇನ್ನೇನಿದೆ? 25 45 ಸಿಂಪಲ್ ಕೇಸು. ಸೊ ಒಂದು ಸಾಲ್ವ್ ಮಾಡಿಬಿಡ್ತೀನಿ. ಸೊ ಆಮೇಲೆ ಜನರಲ್ ಫಾರ್ಮುಲಾಗೆ ಹೋಗ್ಬಿಡೋಣ. 20 40 25 45. ಸೊ ನೋಡಿ, ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಆಯಿತು. ಈ ಪೋರ್ಷನ್ನ ಎರೇಸ್ ಮಾಡ್ತೀನಿ. ನೋಡಿ, ಇದೇ ಮಿರರ್ಸ್ಗೆ ಸೇಮ್ ಸೆಟ್ ಆಫ್ ಮಿರರ್ಸ್ ನಾನು ಆಬ್ಜೆಕ್ಟ್ ಏನಾದರೂ ಈ ತರ ಇಟ್ರೆ, ಇದು 25 ಡಿಗ್ರಿ, ಇದು 25 ಡಿಗ್ರಿ ಅಂದ್ರೆ ಇಲ್ಲಿ 20 ಇಲ್ಲಿ 30 ಇದೆ. ಇಂಥ ಪ್ಲೇಸ್ಮೆಂಟ್ ನಾವೇನಂತ ಕರಿತೀವಿ? ಅನ್ಸಿಮಿಟ್ರಿಕಲ್ ಆಂಗಲ್, ಅನ್ಸಿಮಿಟ್ರಿಕಲ್ ಪ್ಲೇಸ್ಮೆಂಟ್ ಆಫ್ ಆಬ್ಜೆಕ್ಟ್. ಇಲ್ಲಿ ಇದು ಎಷ್ಟು ಆಂಗಲ್ ಇದೆಯೋ ಇದು ಅಷ್ಟೇ ಆಂಗಲ್ ಇದೆ. ಈ ತರ ಸಿಸ್ಟಮ್ನ ನಾವೇನಂತ ಕರಿತೀವಿ? ಸಿಮಿಟ್ರಿಕಲ್ ಸಿಸ್ಟಮ್. ಸೊ ಈ ತರ ಇದ್ದಾಗ ನಿಮಗೆ ಡಿಫ್ರೆಂಟ್ ಫಾರ್ಮುಲಾ ಬರುತ್ತೆ. ಸೊ ನಾನು ಹೇಳ್ತೀನಿ. ಸಿಮಿಟ್ರಿಕಲ್ ಅನ್ಸಿಮಿಟ್ರಿಕಲ್ ಅಂದ್ರೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಈ ಮಿರರ್ ಇಂದ ಎಷ್ಟು ಆಂಗಲ್ ಇರುತ್ತೋ ಈ ಮಿರರ್ ಇಂದ ಅಷ್ಟೇ ಆಂಗಲ್ ಇದ್ರೆ ಅದು ಸಿಮಿಟ್ರಿಕಲ್. ಈ ಮಿರರ್ ಒಂದು ಆಂಗಲ್, ಈ ಮಿರರ್ ಒಂದು ಆಂಗಲ್ ಇದೆ, ಅದು ಅನ್ಸಿಮಿಟ್ರಿಕಲ್ ಅಂತ ಕರಿತೀವಿ. ಇದು 20 ಇದೆ, ಇದು 30 ಇದೆ, ಹಾಗಾದ್ರೆ ಇದು ಅನ್ಸಿಮಿಟ್ರಿಕಲ್. ಇದು 25 ಇದೆ, ಇದು 25 ಇದೆ, ಇದು ಸಿಮಿಟ್ರಿಕಲ್ ಆಗಿರುತ್ತೆ. ಸೊ ಈ ತರ ಇದ್ದಾಗ ಏನಿರುತ್ತೆ ನೋಡೋಣ. ಸೊ ಇಲ್ಲಿ ಎಷ್ಟು ಫಾರ್ಮ್ ಆಯ್ತು? 7 ಫಾರ್ಮ್ ಆಯ್ತು, ನೆನಪಿದೆಯಾ? ಸೊ ವಿ ಗಾಟ್ 7 ಇಮೇಜಸ್ ಇನ್ ದಿಸ್ ಕೇಸ್. ಜಸ್ಟ್ ನಾವು ಈಗ ತಾನೇ ಸಾಲ್ವ್ ಮಾಡಿದ್ವಿ. ಇದಕ್ಕೆ ಎಷ್ಟು ಬರುತ್ತೆ ನೋಡೋಣ. ಸೊ 25 ಸ್ವಲ್ಪ ಚಿಕ್ಕದಾಗಿ ಬರೀತೀನಿ ಡಯಾಗ್ರಾಮ್. ಎಷ್ಟಿದೆ ಆಂಗಲ್? 50 ಡಿಗ್ರಿ ಇದೆ, ಹೌದಾ? ಸೊ 50 ಡಿಗ್ರಿ ಇದ್ರೆ 25 + 25 75. ಇದೆಷ್ಟು? 2 ಆಗುತ್ತೆ, 2 ಆ್ಯಡ್ ಮಾಡಿದ್ರೆ 75 ಆಗುತ್ತೆ. ನೆಕ್ಸ್ಟ್ ಇದಕ್ಕೆ 50ನ ಆ್ಯಡ್ ಮಾಡಿ. ಸೊ 75 + 50 ಎಷ್ಟಾಗತ್ತಪ್ಪ? 70 + 50 ಈಸ್ 135.
ಸೊ 135 ಆಗುತ್ತೆ. ಇದೇನಾಗುತ್ತೆ 135. ಸೊ ಇವೆರಡನ್ನು ಆ್ಯಡ್ ಮಾಡಿದ್ರೆ 135 ಆಗುತ್ತೆ. ಸೊ ನೆಕ್ಸ್ಟ್ ಇದು 50 ಡಿಗ್ರಿ ಇದೆ. ಸೊ 135 ಪ್ಲಸ್ 135 ಎಷ್ಟಾಗುತ್ತೆ 270 ಪ್ಲಸ್ 50 is less than 360. ಪಾಸಿಬಿಲಿಟಿ ಇದೆ. ನೆಕ್ಸ್ಟ್ ಪಾಸಿಬಿಲಿಟಿ ನೋಡೋಣ. ಸೊ 135 ಪ್ಲಸ್ 50 ಎಷ್ಟು ಫಾರ್ಮ್ ಆಯಿತು 185. ಇದು ಪಾಸಿಬಲ್ ಇಲ್ಲ. ಸೊ 135 ಪ್ಲಸ್ 50, ಸೊ ಇದೇನಾಗುತ್ತೆ ದಿಸ್ ಇಸ್ ನಾಟ್ ಪಾಸಿಬಲ್. 180 ಬರುತ್ತೆ. 185 ನಾಟ್ ಪಾಸಿಬಲ್, ಗ್ರೇಟರ್ ದ್ಯಾನ್ 180. ಹಾಗಾದ್ರೆ ಎಷ್ಟು ಇಮೇಜಸ್ ಫಾರ್ಮ್ ಆಯಿತು 1 2 3 4 5 6. ಸೊ 6 ಇಮೇಜಸ್ ಫಾರ್ಮ್ ಆಯಿತು. ಅಂದರೆ ಒಂದೇ ಮಿರರ್ ಅರೇಂಜ್ಮೆಂಟ್ಗೆ ಆಬ್ಜೆಕ್ಟ್ ಪ್ಲೇಸ್ಮೆಂಟ್ ಕೂಡ ಮ್ಯಾಟರ್ ಆಗ್ತಿದೆ. ಇದನ್ನು ನಾವು ಜನರಲ್ ಫಾರ್ಮುಲಾಲ್ ಕೂಡ ಹೇಳ್ತೀವಿ. ಸಿಮಿಟ್ರಿಕಲ್ ಆಗಿಟ್ಟಾಗ ಇದೇ ಮಿರರ್ಸ್ಗೆ ಆಬ್ಜೆಕ್ಟ್ನ ತಗೊಂಡೋಗಿ ಸಿಮಿಟ್ರಿಕಲ್ ಆಗಿ ಪ್ಲೇಸ್ ಮಾಡಿದಾಗ 6 ಇಮೇಜಸ್ ಬರ್ತದೆ. ಇದನ್ನ ಈಗ ತಾನೇ ನೋಡಿದ್ವಿ. ಅನ್ಸಿಮಿಟ್ರಿಕಲ್ ಆಗಿ ಇಟ್ಟಾಗ ಎಷ್ಟು ಬರ್ತಿದೆ 7 ಇಮೇಜಸ್ ಬರ್ತಿದೆ. ಅಂದರೆ ಸೇಮ್ ಮಿರರ್ಗೆ ಡಿಫ್ರೆಂಟ್ ಪಾಸಿಬಿಲಿಟಿ ಇದೆ. ಸೊ ಇದನ್ನ ಒಂದು ಫಾರ್ಮುಲಾ ಅಲ್ಲಿ ಸಮರೈಸ್ ಮಾಡ್ತೀನಿ ನಾನು. ಸೊ ಬೆಟರ್ ನಿಮ್ಗೆ ಕ್ರಿಸ್ ಕ್ರಾಸ್ ಮೆಥಡ್ ಅಲ್ಲಿ ಪಕ್ಕಾ ಆನ್ಸರ್ ಸಿಗುತ್ತೆ. ಅದರಲ್ಲಿ ಎಷ್ಟು ಓವರ್ಲ್ಯಾಪ್ ಇದೆ. ಸೊ ನೋಡಿ ಇವೆರಡನ್ನು ಆ್ಯಡ್ ಮಾಡಿ 135 270 ಪ್ಲಸ್ 50 ಎಷ್ಟಾಯಿತು ಲೆಸ್ ದ್ಯಾನ್ 360. ಸೊ ಇವೇನು ಓವರ್ಲ್ಯಾಪ್ ಆಗ್ತಿಲ್ಲ. ಸೊ ಇದೇನಾದರೂ ಸಮ್ ಏನಾದರೂ 360 ಬಂದ್ಬಿಟ್ಟಿದ್ರೆ ಅವೆರಡು ಓವರ್ಲ್ಯಾಪ್ ಆಗ್ತಿತ್ತು. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಓವರ್ಲ್ಯಾಪ್ ಆಗ್ತಿಲ್ಲ. ಸೊ ಇಲ್ಲಿ 6 ಇಮೇಜಸ್, ಇಲ್ಲಿ 7 ಇಮೇಜಸ್. ಅಂದರೆ ಸೇಮ್ ಮಿರರ್ ಸಿಸ್ಟಮೇ ಪ್ಲೇಸ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇಮೇಜ್ನ ಎಲ್ಲಿ ಪ್ಲೇಸ್ ಮಾಡ್ತೀವಿ, ಸಿಮಿಟ್ರಿಕಲ್ ಆಗಿ ಪ್ಲೇಸ್ ಮಾಡ್ತಿದ್ದೀರಾ, ಅನ್ಸಿಮಿಟ್ರಿಕಲ್ ಆಗಿ ಪ್ಲೇಸ್ ಮಾಡ್ತೀರಾ, ಅದರ ಮೇಲೆ ಡಿಪೆಂಡ್ ಆಗಿ ನಿಮಗೆ ನಂಬರ್ ಆಫ್ ಇಮೇಜಸ್ ಒಬ್ಟೈನ್ ಆಗುತ್ತೆ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕೇಸ್, ಲಾಸ್ಟ್ ಎಕ್ಸಾಂಪಲ್ ಸಾಲ್ವ್ ಮಾಡಿಬಿಡ್ತೀನಿ. ಯಾವ್ದು ಮಾಡೋಣ 45 25 ಆಯಿತು. 30 40 ಒಂದು ಮಾಡಿಬಿಡೋಣ. 30 40 ಏನೋ ಹೇಳಿದ್ನಲ್ಲ ಆಗಲೇ 25 45 ಮಾಡಿಲ್ಲ. 25 45 ಇದೊಂದು ಮಾಡಿಬಿಡಿ. 25 45. Find the number of images in the following system. Question is find the 25 45. Yeah. So ಇಲ್ಲಿ ಆಬ್ಜೆಕ್ಟ್ ಇದೆ, ಇಲ್ಲಿ M2 ಇದೆ, ಇದು 25 ಇದೆ, ಇದು 45 ಇದೆ. Find the number of images. So option A, option B, option C, option D. 5 4 10 8. Check ಮಾಡಿ. So tell me the answer. Find the number of images. Question ಬಂದು find the number of images in the following system. ಟ್ರೈ ಮಾಡಿ. ಈಸಿ, ತುಂಬ ಈಸಿ ಇದೆ. ಟ್ರೈ ಮಾಡಿ. ಸೊ ನಾನು ಮಾಡಲಿಕ್ಕೆ ಹೊರಟೆ. ಆನ್ಸರ್ ಇಸ್ ನೋಡೋಣ, ನನಗೂ ಗೊತ್ತಿಲ್ಲ, ನೋಡೋಣ. ಇದೇನಿದು 25, ಮಿರರ್ 1 25, ಇದು 45. ಎರಡು ಮಿರರ್ಸ್ಗಳ ಮಧ್ಯೆ ಆ್ಯಂಗಲ್ ಎಷ್ಟಿದೆ, ಈ ಆ್ಯಂಗಲ್ ಎಷ್ಟಿದೆ 50 60 70 ಬರತ್ತಾ? ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ. ಯು ಆರ್ ರೈಟ್ ಸರ್. 70 ಇದೆ. ಇಲ್ಲೊಂದು ಇಮೇಜ್ ಫಾರ್ಮ್ ಆಯಿತು, ಇಲ್ಲಿನೊಂದು ಇಮೇಜ್ ಫಾರ್ಮ್ ಆಯಿತು. ನೆಕ್ಸ್ಟು ಇವೆರಡನ್ನು ಆ್ಯಡ್ ಮಾಡಿ ಏನು ಬರುತ್ತೆ 95 ಬರುತ್ತೆ. ಇವೆರಡನ್ನು ಆ್ಯಡ್ 95 ಬರುತ್ತೆ. ಇವೆರಡನ್ನು ಆ್ಯಡ್ ಮಾಡಿದ್ರೆ 115 ಬರುತ್ತೆ. ಇಲ್ಲಿ ಇನ್ನೊಂದು ಇಮೇಜ್ ಫಾರ್ಮ್ ಆಯಿತು, ಇಲ್ಲಿ ಇನ್ನೊಂದು ಇಮೇಜ್ ಫಾರ್ಮ್ ಆಯಿತು. ಓಕೆನಾ? ಸೊ ಈಗ ಇದನ್ನ ನಾವು 70ಗೆ ಆ್ಯಡ್ ಮಾಡೋಣ. 115 ಪ್ಲಸ್ 90, 115 ಪ್ಲಸ್ 95 ಪ್ಲಸ್ 70 ಏನಾಗುತ್ತೆ 0 1 10 11 ಪ್ಲಸ್ 7 18 18 280. ಸೊ ಆಬ್ವಿಯಸ್ಲಿ ಲೆಸ್ ದ್ಯಾನ್ 360 ಬರ್ತಿದೆ. ಅಂದರೆ ಇವೆರಡು ಓವರ್ಲ್ಯಾಪ್ ಆಗಲ್ಲ, ಸಪರೇಟ್ ಆಗೇ ಇದೆ. ನೆಕ್ಸ್ಟ್ ಇವೆರಡನ್ನು ಆ್ಯಡ್ ಮಾಡೋಣ. ಸೊ ಇವೆರಡನ್ನು ಆ್ಯಡ್ ಮಾಡಿದಾಗ ಸೊ ಯು ಆರ್ ಗೋಯಿಂಗ್ ಟು ಗೆಟ್ 165. ಕರೆಕ್ಟಾ? 165. ಸೊ ನೆಕ್ಸ್ಟ್ ಇವೆರಡನ್ನು ಆ್ಯಡ್ ಮಾಡಿದಾಗ 185. ದಿಸ್ ಇಸ್ ನಾಟ್ ಪಾಸಿಬಲ್. ಗ್ರೇಟರ್ ದ್ಯಾನ್ 180. 115 ಪ್ಲಸ್ 70 ಏನಾಗುತ್ತೆ 185. ಗ್ರೇಟರ್ ದ್ಯಾನ್ 180. ದಿಸ್ ಇಸ್ ನಾಟ್ ಪಾಸಿಬಲ್. ದಿಸ್ ಇಸ್ ಪಾಸಿಬಲ್, ಯಾಕಂದರೆ ಇದು ಲೆಸ್ ದ್ಯಾನ್ 180 ಇದೆ. 95 ಪ್ಲಸ್ 70 ಕರೆಕ್ಟ್ ಆಗಿದೆಯಾ? ಯಾಕೋ ಮಿಸ್ ಹೊಡಿತಾ ಇದೆಯಲ್ಲ? ಕರೆಕ್ಟ್ ಆಗಿದೆ. ಸೊ ಇಲ್ಲಿ
ಇನ್ನೊಂದು ಇಮೇಜ್ ಫಾರ್ಮ್ ಆಯ್ತು. ಹಾಗಾದ್ರೆ ಎಷ್ಟು ಇಮೇಜಸ್ ಫಾರ್ಮ್ ಆಯ್ತು? ಯಾವ್ದಾದ್ರು ಓವರ್ಲ್ಯಾಪಿಂಗ್ ಇದೆಯಾ? ಇಲ್ಲ. ಸಪೋಸ್ ಇವೇನಾದ್ರೂ ಸಮ್ ಮಾಡಿದ್ರೆ 360 ಡಿಗ್ರಿ ಈಕ್ವಲ್ ಆಗಿದ್ರೆ ಓವರ್ಲ್ಯಾಪಿಂಗ್ ಆಗ್ತಿತ್ತು. ಬಟ್ ಇಲ್ಲಿ ಯಾವುದೇ ರೀತಿ ಅಂತ ಓವರ್ಲ್ಯಾಪಿಂಗ್ ಇಲ್ಲ. ಹಾಗಾಗಿ 1 2 3 4 5 ಅಷ್ಟೇ ಇರೋದು. ಸೊ 5 ಇಸ್ ಅ ನಂಬರ್ ಆಫ್ ಇಮೇಜಸ್. ನಂಬರ್ ಆಫ್ ಇಮೇಜಸ್. ಸೊ ಕೆಲವೊಂದು ಹೋಮ್ವರ್ಕ್ ಕೊಡ್ತೀನಿ, ಟ್ರೈ ಮಾಡಿ ನೀವೇ. ಸೊ ಈ ತರ ಇದು 90 ಡಿಗ್ರಿ ಇದೆ, ಇದು 30 ಡಿಗ್ರಿ ಇದೆ. ಇದೊಂದು ಹೋಮ್ವರ್ಕ್ ಮಾಡಿ. ಹೋಮ್ವರ್ಕ್ ಅಸೈನ್ಮೆಂಟ್ ಅಂದ್ಕೊಳ್ಳಿ, ಹೋಮ್ವರ್ಕ್ ಏನಿದೆ. ನೆಕ್ಸ್ಟ್ 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 ಇದು 10 ಇದೆ, ಇದು 80 ಇದೆ. ಇದು 10 ಇದೆ, ಇದು 80 ಇದೆ. ಸೊ ಚೆಕ್ ಬೈ ಯುವರ್ ಸೆಲ್ಫ್. ಟ್ರೈ ಮಾಡಿ, ನೀವೇ ಟ್ರೈ ಮಾಡಿ. ಸೊ ಯು ಆರ್ ಗೋಯಿಂಗ್ ಟು ದ ಜನರಲ್ ಮೆಥಡ್. ಜನರಲ್ ಫಾರ್ಮುಲಾನ ಹೇಳ್ತೀನಿ ಬನ್ನಿ. ಲಾಸ್ಟ್ ಟಾಪಿಕ್ ಇನ್ ಅವರ್ ವಿಡಿಯೋ, ಫೈನಲ್ ಆಗಿ ಒಂದೇ ಒಂದು ಟಾಪಿಕ್ ಹೇಳಿದ್ರೆ ಜನರಲ್ ಫಾರ್ಮುಲಾ. ಈ ತರ ಕ್ರಿಸ್ ಕ್ರಾಸ್ ಮೆಥಡ್ ಅಲ್ಲೂ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಮತ್ತೆ ನಂಬರ್ ಆಫ್ ಇದು ಆಂಗಲ್ ಸರ್ಕ್ಯುಲರ್ ಇಮೇಜ್ ಅನ್ನು ಡ್ರಾ ಮಾಡ್ಕೊಂಡು ಹೋದ್ರೆ ಇನ್ನೂ ಟೈಮ್ ಹಿಡಿಯುತ್ತೆ. ಸೊ ನಮಗೊಂದು ಸಿಂಪಲ್ ಫಾರ್ಮುಲಾ ಇದೆ. ಸಿಂಪಲ್ ಫಾರ್ಮುಲಾ ಇರುವಾಗ ಇಷ್ಟೆಲ್ಲ ಸುತ್ತಿ ಏನಕ್ಕೆ ಹೇಳಿದ್ರಿ ಸರ್? ಅರೆ ಎಲ್ಲ ಗೊತ್ತಿದ್ರೇನೆ ನೀವು ಎಲ್ಲ ಬರೆಯಕ್ಕೆ ಆಗೋದು. ಸೊ ಯಾರಿಗೂ ಗೊತ್ತು ಯಾವ ಹುತ್ತದಲ್ಲಿ ಯಾವ ಹಾವು ಇದೆಯೋ, ಮುಂದೆ ಮುಂದೆ ಕಾಂಪಿಟೇಷನ್ ಎಷ್ಟಾಗುತ್ತೋ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಎಲ್ಲದನ್ನು ನಾನು ಸೊ ರೆಪ್ರೆಸೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಬಟ್ ಆದಷ್ಟು ನೀವು ಮ್ಯಾಕ್ಸಿಮಮ್ ನಾಲೆಜ್ನ ಗೈನ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಕ್ವಶನ್ಸ್ ಅಪಿಯರ್ ಆಗ್ತದೆ ಎಕ್ಸಾಮ್ಸ್ ಅಲ್ಲಿ. 2024 PU ಬೋರ್ಡ್ ಎಕ್ಸಾಮ್ ಅಲ್ಲೇ ಡೆಪ್ತ್ ಇರ್ತಕ್ಕಂಥ MCQs ಅಪಿಯರ್ ಆಗಿದೆ. ಬೋರ್ಡ್ ಎಕ್ಸಾಮ್ ಅಲ್ಲೇ ತುಂಬಾ ಹೈಲಿ ನಾಲೆಜ್ ಬೇಕಾಗಿರ್ತಕ್ಕಂಥ ಕೆಲವೊಂದು ಕಾನ್ಸೆಪ್ಟ್ಸ್ ಇದೆ. ಸೊ ನಾನು ಗೊತ್ತಿಲ್ಲ ಫ್ಯೂಚರಲ್ಲಿ ಏನೇನಾಗತ್ತೋ, ಬಟ್ ಐ ಆಮ್ ಟ್ರೈಂಗ್ ಟು ಗಿವ್ ಮೈ ಲೆವೆಲ್ ಬೆಸ್ಟ್. ಫ್ಯೂಚರ್ನ ನಾನು ಓರಿಯೆಂಟೆಡ್ ಆಗಿ ಇಟ್ಕೊಂಡು ನಾನು ಎಲ್ಲ ಮೆಥಡ್ಸ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಲೆಟ್ ಅಸ್ ಸಿ. ಸೊ ಫಾರ್ಮುಲಾ ಮೆಥಡ್. ಸೊ ಫಾರ್ಮುಲೆ 3 ಕೇಸಸ್ ಬರುತ್ತೆ. ಸೊ 2 ಕೇಸಸ್ ಬರುತ್ತೆ. ಆ 2ರಲ್ಲಿ ಸೆಕೆಂಡ್ ಒನ್ ಅಲ್ಲಿ 2 ಕೇಸಸ್ ಬರುತ್ತೆ. ಫಾರ್ಮುಲೆ ಟು ಫೈಂಡ್ ನಂಬರ್ ಆಫ್ ಇಮೇಜಸ್. ಟು find the number of images. So let us assume the angle between two mirrors is theta ide anta ankolana. Case 1. So let us assume these are the two mirrors. Eradu mirrors ide. So let us assume if theta is an angle between two mirrors and 360 divided by theta is equals to even agidre enu, ಆಡ್ ಆಗಿದ್ರೆ ಏನು, ಆದ್ರೆ ಆಡ್ ಆಗಿದ್ರೆ 2 ಕೇಸಸ್ ಇದೆ. ಸೊ ಹೇಳ್ತೀನಿ ಏನು ಅಂತ. ಸೊ ಕೇಸ್ ಒನ್ if the angle between two mirrors is theta such that 360 divided by theta is equals to even. 360 divided by theta is equals to even. ಸೊ ಏನೋ ಒಂದು ಆಂಗಲ್ ಇದೆ, ಆ ಥೀಟಾನ 360ಗೆ ಡಿವೈಡ್ ಮಾಡಿದ್ರೆ ಸೊ ನಿಮ್ಗೆ ಒಂದು ನಂಬರ್ ಬರ್ತಿದೆ. ಆ ನಂಬರ್ ಏನಾದರೂ ಈವನ್ ಆಗಿದ್ರೆ then the number of images obtained is equals to, so let me call this as n, and n is even. I repeat, if the angle between two mirrors is equals to theta such that 360 divided by theta is equal to n, and n is even, n enadru even agidre number of images obtained is n minus 1. So this is valid whether the object is placed. This is valid for both symmetrical and unsymmetrical. For both symmetrical and unsymmetrical. ನೀವು ಸಿಮಿಟ್ರಿಕಲ್ ಆಗಾದ್ರೂ ಇರಲಿ, ಅನ್ಸಿಮಿಟ್ರಿಕಲ್ ಆಗಾದ್ರೂ ಹೇಳಿ. ಸೊ ಎರಡಕ್ಕೂ ಸೇಮ್ ಫಾರ್ಮುಲಾ ವ್ಯಾಲಿಡ್ ಆಗತ್ತೆ. ಲೆಟ್ ಮೀ ಕನ್ಸಿಡರ್ ದ ಆಂಗಲ್ ಬಿಟ್ವೀನ್ ಟೂ ಮಿರರ್ಸ್ ಇಸ್ 60 ಡಿಗ್ರಿ ಇತ್ತು ಅಂತ ಅನ್ಕೊಳ್ಳೋಣ. ಸೊ 60 ಡಿಗ್ರಿ ಇದ್ರೆ ಎಕ್ಸಾಂಪಲ್ ಸೊ ಲೆಟ್ ಮೀ ಕನ್ಸಿಡರ್ ಟೂ ಮಿರರ್ಸ್ ಸಚ್ ದಟ್ ದ ಆಂಗಲ್ ಬಿಟ್ವೀನ್ ದೆಮ್ ಇಸ್ 60 ಡಿಗ್ರಿ. ನೀವು ಆಬ್ಜೆಕ್ಟ್ನ ಎಲ್ಲಾದ್ರೂ ಇಡಿ ಅಥವಾ ಸಿಮಿಟ್ರಿಕ್ ಆಗಾದ್ರೂ ಇಡಿ. ಸೊ ಅಂದ್ರೆ ಸಿಮಿಟ್ರಿಕ್ ಆದ್ರೆ ಅಂದ್ರೆ ಗೊತ್ತಲ್ಲ. ಸೊ ಎಕ್ಸಾಕ್ಟ್ ಆಗಿ ಮಿಡ್ ಪೋರ್ಷನ್ ಅಲ್ಲಿ ಈ ಆಂಗಲ್ 60 ಡಿಗ್ರಿ ಇದೆ ಅಂಡ್ ದಿಸ್ ಆಂಗಲ್ ಇಸ್ 30 ಡಿಗ್ರಿ. ಸೊ ಇಲ್ಲಾದ್ರೂ ಇರಿ ಆಬ್ಜೆಕ್ಟ್ ನ. ನಮ್ಗೆ ಏನ್ ಬೇಕು? ಮಧ್ಯದಲ್ಲಿ ಆಂಗಲ್ 60 ಡಿಗ್ರಿ ಇರ್ಬೇಕು. ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ಬರೀತೀನಿ. ಸೊ ದಿಸ್ ಈಸ್ ಮಿರರ್ 1
and this is mirror 2. This angle is 30 degree, this angle is 30 degree. Total ಎಷ್ಟಾಯ್ತು 60 degree ಆಯ್ತು. ಅದೇ ತರ ಇನ್ನೊಂದು ಸಿಸ್ಟಮ್ ನ ಕನ್ಸಿಡರ್ ಮಾಡ್ತೀನಿ, such that this angle is 20 degree. ಸಾರಿ, ಇಲ್ಲಿ ಯಾಕೆ ಬರೀತಿದೆ ನಾನು, ಇಲ್ಲಿ ಆಬ್ಜೆಕ್ಟ್ ಇದೆ, ಇದು 20 degree ಇದೆ, ಇದು 40 degree ಇದೆ. ಫೈನಲಿ angle between the mirrors ಏನಿದೆ 60 ಇದೆ. ಈಗ 360 divided by 60 ಮಾಡಿದ್ರೆ 360 divided by 60 ಮಾಡಿದ್ರೆ ಏನ್ ಬರುತ್ತೆ 6 ಬರುತ್ತೆ. ಸೊ 6 is a even. I am talking about this n. ಈ 6 even ಆಗಿದ್ರೆ then the number of images images obtained is equals to 6 minus 1, that is equals to 5. ಸೊ 5 ಇಮೇಜಸ್ ಒಬ್ಟೈನ್ ಆಗಿರುತ್ತೆ. ಇದನ್ನ ನಾವು ಬೇಕಾದ್ರೆ ಕನ್ಫರ್ಮ್ ಮಾಡ್ಕೊಳ್ಳೋಣ. ಸೊ ಇದನ್ನ ನಾನು ಕನ್ಫರ್ಮ್ ಮಾಡ್ತೀನಿ. ಸೊ ಯಾವ ತರ, ಸೊ ನಿಮಗೆ ಕ್ರಿಸ್ ಕ್ರಾಸ್ ಮೆಥಡ್ ಇದೆ, ಸೊ ಕ್ರಿಸ್ ಕ್ರಾಸ್ ಮೆಥಡ್ ಇಲ್ಲಾಂದ್ರೆ ರೇ ಡಯಾಗ್ರಾಮ್ ಮೆಥಡ್ ಇದೆ, ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಬೋದು. ಸೊ ನಾನು ಕ್ರಿಸ್ ಕ್ರಾಸ್ ಮೆಥಡ್ ಅಲ್ಲಿ ಕನ್ಫರ್ಮ್ ಮಾಡ್ತೀನಿ, ಇದನ್ನು ಕನ್ಫರ್ಮ್ ಮಾಡ್ತೀನಿ. ಸೊ ಆನ್ಸರ್ ಏನು, 5 ನಂಬರ್ ಆಫ್ ಇಮೇಜಸ್ ವಿಲ್ ಬಿ ಒಬ್ಟೈನ್ ಇನ್ ಬೋತ್ ದ ಕೇಸಸ್. ಅಂದ್ರೆ ನೀವು ಸಿಮಿಟ್ರಿಕಲ್ ಆಗಿ ಆದ್ರೂ ಹಿಡಿ, ಅನ್ಸಿಮಿಟ್ರಿಕಲ್ ಆಗಾದ್ವಿ. ಸೊ ನಮ್ಗೇನು ಆಂಗಲ್ ಬಿಟ್ವೀನ್ 2 ಮಿರರ್ಸ್ ಶುಡ್ ಬಿ ಈಕ್ವಲ್ ಟು 60 ಡಿಗ್ರಿ ಇದ್ರೆ, ಸೊ ಇಲ್ಲಿ ಏನ್ ಬರುತ್ತೆ 5 ನಂಬರ್ ಆಫ್ ಇಮೇಜಸ್ ಸಿಗುತ್ತೆ. ಸೊ ಕ್ರಿಸ್ ಕ್ರಾಸ್ ಮೆಥಡ್ ಅಲ್ಲಿ ಪ್ರೂವ್ ಮಾಡ್ತೀನಿ, ಇದಕ್ಕೂ ಪ್ರೂವ್ ಮಾಡ್ತೀನಿ. ಸೊ ಲೆಟ್ ಮಿ ಸಿ. ಸೊ ಇದು 30 ಡಿಗ್ರಿ ಇದ್ರೆ, ಸೊ ಈ ಕಡೆ ಏನಿದೆ 30 ಡಿಗ್ರಿ ಇದೆ, ಈ ಆಂಗಲ್ 60 ಡಿಗ್ರಿ ಇದೆ. 60 ಪ್ಲಸ್ 30 90, 60 ಪ್ಲಸ್ 30 90 ಇದೆ. ಸೊ ಈಗ ಎರಡು ಆಡ್ ಮಾಡಿ ಇದೆಷ್ಟು ಬರುತ್ತೆ 60 ಡಿಗ್ರಿ ಬರುತ್ತೆ. ಸೊ ಈ 90 ಪ್ಲಸ್ 90 180 ಪ್ಲಸ್ 60 ಎಷ್ಟಾಯ್ತು 240 ಬರುತ್ತೆ. ಓವರ್ಲ್ಯಾಪಿಂಗ್ ಇಲ್ಲ. ಸೊ ಇವು ಸಪರೇಟ್ ಇಮೇಜು, ಇದು ಸಪರೇಟ್ ಇಮೇಜು, 1 2 3 4. ಸೊ ನೆಕ್ಸ್ಟ್ ಇದೇನು ಬರುತ್ತೆ ನೋಡೋಣ. ಸೊ 90 ಪ್ಲಸ್ 60 ಎಷ್ಟು ಬರುತ್ತೆ 150. ಸೊ ಅಗೈನ್ ದಿಸ್ ಒನ್ 150. ಸೊ ನೆಕ್ಸ್ಟ್ ದಿಸ್ ಒನ್ 60 ಡಿಗ್ರಿ 150 300 ಪ್ಲಸ್ 60. ಸೊ ನೋಡಿ ಇವೆರಡು ಓವರ್ಲ್ಯಾಪಿಂಗ್ ಆಗಿದೆ. ಸೊ therefore this is overlapping. One image is obtained. 1 2 3 4 5 images are seen. ಸೊ ನೆಕ್ಸ್ಟ್ ಇದಕ್ಕೂ ಪ್ರೂವ್ ಮಾಡೋಣ. ಲೆಟ್ ಮಿ ಪ್ರೂವ್ ಫಾರ್ ದಿಸ್ ಒನ್. ಸೊ ಇದೇನಿದೆ 20 ಡಿಗ್ರಿ ಇದೆ, ಇದು 40 ಡಿಗ್ರಿ ಇದೆ. ಸೊ ಇವೆರಡು ನಡುವೆ ಆಂಗಲ್ 60 ಡಿಗ್ರಿ ಇದೆ. ಇವೆರಡು ಆಡ್ ಮಾಡಿದ್ರೆ 80 ಬರುತ್ತೆ. ಇವೆರಡು ಆಡ್ ಮಾಡಿದ್ರೆ ಕರೆಕ್ಟ್ ಆಗಿದೆಯಾ, ಒಂದು ನಿಮಿಷ, 80 ಅಲ್ಲ, ಇದು 100 ಬರುತ್ತೆ. ಇವೆರಡು ಆಡ್ ಮಾಡಿದ್ರೆ ಏನ್ ಬರುತ್ತೆ 80 ಬರುತ್ತೆ. ಸೊ ನೆಕ್ಸ್ಟ್ 60, ಇವೆರಡು ಆಡ್ ಮಾಡಿದ್ರೆ 160, ಇವೆರಡು ಆಡ್ ಮಾಡಿದ್ರೆ 60 ಪ್ಲಸ್ 80 ಏನಾಗುತ್ತೆ 140 ಬರುತ್ತೆ. ಹೌದಾ. ಸೊ ನೆಕ್ಸ್ಟ್ 60 ಆಡ್ ಮಾಡೋಣ, ಏನ್ ಬರುತ್ತೆ 60 ಪ್ಲಸ್ 160 220. ದಿಸ್ ಇಸ್ ನಾಟ್ ಪಾಸಿಬಲ್. ಸೊ ಇದು ಅಷ್ಟೇ. ಸೊ ಇದು 200 ಆಗುತ್ತೆ. ನೆಕ್ಸ್ಟ್ ದಿಸ್ ಇಸ್ ನಾಟ್ ಪಾಸಿಬಲ್. ಎಷ್ಟಾಯ್ತು 1 2 3 4. ಇನ್ನೊಂದು ಇಲ್ಲಿ ನೋಡಿ, ಇಲ್ಲಿ 160 ಪ್ಲಸ್ 60 ಎಷ್ಟಾಯ್ತು 160 ಪ್ಲಸ್ 60 220 ಪ್ಲಸ್ 140 360 ಆಯ್ತು. ಇವೆರಡು ಓವರ್ಲ್ಯಾಪ್ ಆಗಿರುತ್ತೆ. ಸೊ 1 2 3 4 5 ಇಮೇಜಸ್ ಆರ್ ಸೇಮ್. ಸೊ ದಟ್ಸ್ ಇಟ್. ಸೊ ನಮಗೆ 5 ಇಮೇಜಸ್ ಕಾಣಿಸುತ್ತೆ. ಒಂದು ಓವರ್ಲ್ಯಾಪ್ ಆಗಿರುತ್ತೆ, ಆಕ್ಚುಲಿ 6 ಫಾರ್ಮ್ ಆಗಿರುತ್ತೆ, ಒಂದು ಓವರ್ಲ್ಯಾಪ್ ಆಗಿರುತ್ತೆ. ಸೊ 1 image is overlapping. Total 6 images are formed, but 5 images are same. So next ನೋಡೋಣ, we will go to the next case. So what happens if n is odd number ಆಗಿದ್ರೆ ಏನಾಗುತ್ತೆ, let us see this one. ಇದಾಯ್ತಾ, ಇದು ನೋಟ್ ಮಾಡ್ಕೊಳ್ಳಿ. So case 2, if the angle between two mirrors is theta such that 360 divided by theta is equals to odd ಆಗಿದ್ರೆ ಏನಾಗುತ್ತೆ, ಆಡು ಅಂದ್ರೆ ಮೇಕೆ ಕನ್ನಡದಲ್ಲಿ, ಆಡಲ್ಲ. ಐ ಆಮ್ ಟಾಕಿಂಗ್ ಇಂಗ್ಲಿಷ್ ಆಡು. ಸೊ ದಿಸ್ ಈಸ್ n and n is odd. ಇದರಲ್ಲಿ 2 ಕೇಸಸ್ ಬರುತ್ತೆ. ಸಬ್ ಕೇಸ್ 1, if the object is placed symmetrically ಅಂದ್ರೆ ಈವನ್ ಇದ್ದಾಗ ಅದು ಸಿಮಿಟ್ರಿಕಲ್ ಆಗಾದ್ರೂ ಇರ್ಲಿ, ಅನ್ಸಿಮಿಟ್ರಿಕಲ್ ಆಗಾದ್ರೂ ಇರ್ಲಿ, ನಮಗೆ n-1 ನಂಬರ್ ಆಫ್ ಇಮೇಜಸ್ ಒಬ್ಟೈನ್ ಆಗಿತ್ತು. ಹೌದಾ. ಸೊ ಈಗ 360 ಡಿವೈಡೆಡ್ ಬೈ ಥೀಟಾ ಆಡ್ ಆಗಿದ್ರೆ ಅದರಲ್ಲಿ 2 ಕೇಸ್ ಇದೆ. ಸೊ ಒಂದು ಸಿಮಿಟ್ರಿಕಲ್ ಆಗಿದ್ರೆ ಏನಾಗುತ್ತೆ, ಇನ್ನೊಂದು ಸಬ್ ಕೇಸ್ 2 ಅನ್ಸಿಮಿಟ್ರಿಕಲ್. ಸೊ ಫಾರ್ ಎಕ್ಸಾಂಪಲ್ ಸೊ ಸಿಮಿಟ್ರಿಕಲ್ ಆಗಿದ್ದಾಗ ಏನಾಗುತ್ತೆ, ನಂಬರ್ ಆಫ್ ಇಮೇಜಸ್
images obtained is equals to n minus 1. Number of images obtained is equals to n minus 1, and ಇಲ್ಲಿ number of images obtained, number of images obtained is equals to n ಬರುತ್ತೆ. ಇಲ್ಲಿ ಸಿಂಪಲ್ ಆಗಿ n ಬರುತ್ತೆ. ಸೊ ಎಕ್ಸಾಂಪಲ್ ತಗೊಂತೀನಿ. ಸೊ ಲೆಟ್ ಮೀ ಕನ್ಸಿಡರ್ ಎಕ್ಸಾಂಪಲ್ 360 ಡಿವೈಡೆಡ್ ಬೈ 120 ಈ ತರ ತಗೊಂತೀನಿ. ಸೊ ಒಂದು ಮಿರರ್ ಈ ತರ ಇದೆ, ಇನ್ನೊಂದು ಮಿರರ್ ಈ ತರ ಇದೆ. ಸೊ ಅವೆರಡು ನಡುವೆ ಆಂಗಲ್ 120 ಇದೆ. ಸೊ ಸಿಮಿಟ್ರಿಕಲ್. ಸಿಮಿಟ್ರಿಕಲ್ ಅಂದ್ರೆ ಇಲ್ಲೊಂದು ಆಬ್ಜೆಕ್ಟ್ ಇದೆ, ಇದು 60, ಇದು ಕೂಡ 60 ಡಿಗ್ರಿ ಇದೆ. ಈಗ ಎಷ್ಟು ಇಮೇಜಸ್ ಫಾರ್ಮ್ ಆಗಿದೆ ನೋಡಿ, ಸಿಮಿಟ್ರಿಕಲ್ ಆಗಿದೆ. ಇಲ್ಲಿಂದ 60 ಡಿಗ್ರಿ ಇದೆ, ಇಲ್ಲಿಂದ ಈ ಕಡೆ 60 ಡಿಗ್ರಿ ಇದೆ. ಸೊ ಈಗ ಎಷ್ಟು ಇಮೇಜಸ್ ಫಾರ್ಮ್ ಆಗತ್ತಪ್ಪ ಅಂದ್ರೆ 360 ಪ್ಲಸ್ 60 ಎಷ್ಟು 120. ಸೊ 360 ಡಿವೈಡೆಡ್ ಬೈ 120 ಎಷ್ಟು ಬರುತ್ತೆ? 3 ಬರುತ್ತೆ. 3 ಇಸ್ ಆಡ್. ಆಡ್ ಅಲ್ಲಿ ಸಿಮಿಟ್ರಿಕಲ್ ಆಗಿರೋದ್ರಿಂದ ಎಷ್ಟು ಬರುತ್ತೆ? ನಂಬರ್ ಆಫ್ ಇಮೇಜಸ್ ಫಾರ್ಮ್ಡ್ ಇಸ್ 3 minus 1, that is equals to 2. ಸೊ ಇದನ್ನ ಕ್ರಿಸ್ ಕ್ರಾಸ್ ಮೆಥಡ್ ಅಲ್ಲಿ ಪ್ರೂವ್ ಮಾಡೋಣ. ಸೊ ಲೆಟ್ ಅಸ್ ಪ್ರೂವ್ ದಿಸ್ ಒನ್ ಇನ್ ಕ್ರಿಸ್ ಕ್ರಾಸ್ ಮೆಥಡ್. 60 ಡಿಗ್ರಿ, ಸೊ ಇಲ್ಲೊಂದು 60 ಡಿಗ್ರಿ, ಸೊ ಇವೆರಡರ ನಡುವೆ 120 ಡಿಗ್ರಿ ಇದೆ, ಹೌದಾ? ಸೊ 120 ಪ್ಲಸ್ 60 ಏನ್ ಬರುತ್ತೆ? 180 ಬರುತ್ತೆ. ಕರೆಕ್ಟಾ? ಹೌದು. ಇದು ಪಾಸಿಬಲ್ ಇಲ್ಲ. 120 ಪ್ಲಸ್ 60 ಏನ್ ಬರುತ್ತೆ? 180 ಬರುತ್ತೆ. ಇದು ಪಾಸಿಬಲ್ ಇಲ್ಲ. ಇದು ಒಂದು ಇಮೇಜ್, ಇದೊಂದು ಇಮೇಜ್. ಎಷ್ಟು ಫಾರ್ಮ್ ಆಯ್ತು? ಎರಡು ಫಾರ್ಮ್ ಆಯ್ತು, ಹೌದಾ? ಸೊ ನೆಕ್ಸ್ಟ್ ಕೇಸ್ ವಿ ವಿಲ್ ಸಿ if n is odd and image is placed unsymmetrically. ಸೊ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಇದಕ್ಕೆ ಬೇಕಾದ್ರೆ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ತಗೊಂತೀನಿ. 360 ಡಿವೈಡೆಡ್ ಬೈ, ಸೊ ವಿಲ್ ಗೋ ಬ್ಯಾಕ್ ಟು ದಿಸ್ ಒನ್. ಇದನ್ನ ಮಾಡಿಬಿಟ್ಟು ಬರೋಣ. 360, ಲೆಟ್ ಮಿ ಥಿಂಕ್ ಆಫ್ 90, 120, 150, 60, 50, 45 ಇಲ್ಲ ಒಂದು. I'll finish this one first of all. So let me consider the example 360 divided by theta, and example like this. ಈ ತರ ಒಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡ್ತೀನಿ. ಸೇಮ್ ಆಗ್ಲೇ ಕನ್ಸಿಡರ್ ಮಾಡಿದ್ನಲ್ಲ, 120 ಇದೆ. ಎರಡು ಮಿರರ್ಗಳ ಮಧ್ಯೆ ಆಂಗಲ್ 120 ಇದೆ. ಬಟ್ ಇಲ್ಲಿ ಏನಾಗ್ತಿದ್ಯಪ್ಪ ಅಂದ್ರೆ ಒಂದು 60, ಇನ್ನೊಂದು 60. ಇಲ್ಲಿ 60 ಆಯ್ತು. ಈಗ ಒಂದು 90, ಇನ್ನೊಂದು 30. ಸೊ ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ ಅ 90 ಡಿಗ್ರಿ and this is 30 degree. So this is placed unsymmetrically. ಇಲ್ಲಿ ಸಿಮಿಟ್ರಿಕಲ್ ಆಗಿ ಪ್ಲೇಸ್ ಆಗಿದ್ದಾಗ n minus 1 ಅಂದ್ರೆ 120 ಡಿಗ್ರಿ ಇದ್ದಾಗ ಐ ವಿಲ್ ರೈಟ್ ಹಿಯರ್. ಇದನ್ನ ಬರ್ದ್ಬಿಡ್ತೀನಿ, ಸುಮ್ಮನೆ ಎರೇಸ್ ಮಾಡಿದೆ. 60 ಇದ್ದಾಗ number of images is equals to 360 divided by theta. I will get 3 minus 1 ಏನ್ ಬರುತ್ತೆ? 2 ಬರುತ್ತೆ. ಇಲ್ಲಿ ಏನ್ ಬರುತ್ತೆ ಚೆಕ್ ಮಾಡೋಣ. ಸೊ ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ ದಿಸ್ ಇಸ್ ಅನ್ಸಿಮಿಟ್ರಿಕಲ್. ಸೊ ಇದು ಪೂರ್ತಿ 120 ಇದೆಯಾ? 120 ಅಂದ್ರೆ number of images formed is 3. ಸೊ ಇದನ್ನ ಕ್ರಿಸ್ ಕ್ರಾಸ್ ಮೆಥಡ್ ಅಲ್ಲಿ ಕನ್ಫರ್ಮ್ ಮಾಡೋಣ. ಸೊ 30 ಒಂದ್ ಕಡೆ ಬರೆಯೋಣ, 60 ಒಂದ್ ಕಡೆ ಬರೆಯೋಣ. ಸೊ ಇದು ಏನಾಗುತ್ತೆ? 120 ಆಗತ್ತೆ. ಸೊ 30 ಪ್ಲಸ್ 120 ಎಷ್ಟಾಯ್ತು? 150, ಹೌದಾ? ಸೊ 60 ಪ್ಲಸ್ 120 180. ಇದು ಪಾಸಿಬಲ್ ಇಲ್ಲ. 30 ಪ್ಲಸ್ 120 ಇದು ಪಾಸಿಬಲ್ ಇದೆ. ಸೊ 1 2 3. ಸೊ ದಿಸ್ ಇಸ್ 1, ದಿಸ್ ಇಸ್ 2, ದಿಸ್ ಇಸ್ 3. ಸೊ therefore 3 number of images are obtained. ಸೊ ಆಯ್ತಾ? ನೋಟ್ ಮಾಡ್ಕೊಳ್ಳಿ. ಸೊ ದಟ್ ಈಸ್ ದ ಫಾರ್ಮುಲಾ ಮೆಥಡ್. ಅಂದ್ರೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನೋಡಿ. ಇಷ್ಟೊತ್ತಿಂದ ಕತೆ ಹೇಳಿದ್ದು 3 ಪಾಯಿಂಟ್ ಹೇಳೋದಕ್ಕೆ. If 360 divided by theta is even ಆಗಿದ್ರೆ, ವೆದರ್ ನೀವು ಆಬ್ಜೆಕ್ಟ್ ನ ಸಿಮಿಟ್ರಿಕ್ ಆಗಿ ಪ್ಲೇಸ್ ಮಾಡಿ ಅಥವಾ ಅನ್ಸಿಮಿಟ್ರಿಕ್ ಆಗಿ ಪ್ಲೇಸ್ ಮಾಡಿ, then the number of images obtained is n minus 1. ಅದೇ ಏನಾದ್ರೂ 360 divided by theta is equal to n, and n ಏನಾದ್ರೂ ಆಡ್ ನಂಬರ್ ಆಗಿದೆ, ಅದರಲ್ಲಿ ಎರಡು ಕೇಸ್ ಇದೆ. ಕೇಸ್ 1, if the object is placed symmetrically, ಅಂದ್ರೆ ಈ ಮಿರರ್ ಎಷ್ಟು ದೂರದಲ್ಲಿ ಇದೆಯೋ ಈ ಮಿರರ್ಗೂ ಅಷ್ಟೇ ಆಂಗಲ್ ಅಲ್ಲಿ ಇದ್ರೆ, so number of images is obtained is n minus 1. So if the object is placed unsymmetrically, then the number of images formed is simply n. So ಈಗ ಕೆಲವೊಂದು ಹೋಮ್ ವರ್ಕ್ ಕೊಡ್ತೀನಿ, ಸೊ ಟ್ರೈ ಮಾಡಿ. ಅಸೈನ್ಮೆಂಟ್ ಕೊಡ್ತೀನಿ, ಹೋಮ್ವರ್ಕ್ ಮಾಡಕ್ಕೆ. ನಾವೇನು ಸಣ್ಣ ಮಕ್ಕಳ ಸರ್, ದೊಡ್ಡವರು ಆಗ್ತಾ ಹೋಮ್ವರ್ಕ್ ಅಸೈನ್ಮೆಂಟ್ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್
ಏನು ಕೊಡೋಣ ಇದು 10 ಇದೆ, 10 ಇಲ್ಲೊಂದು ಆಬ್ಜೆಕ್ಟ್ ಇದೆ, ಇದು 20 ಇದೆ. ಸೊ find the number of images in the following cases. So next is ಇದೇನಾಗುತ್ತೆ 30 divided by 360 divided by 30, 360 divided by 30 ಏನು ಬರುತ್ತೆ? 12 ಬರುತ್ತಾ? 12 is a odd number. So and it is placed unsymmetrically, 12 number of images obtain ಆಗುತ್ತೆ. ಸೊ ಇನ್ನೊಂದು ಎಕ್ಸಾಂಪಲ್ ಕೊಡೋದು ಮತ್ತೆ, ಆ n ಏನಾದರೂ ಫ್ರಾಕ್ಷನ್ ಆಗಿದ್ರೆ, ಫ್ರಾಕ್ಷನ್ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಇದು 25 ಇದೆ, ಇದು 25 ಇದೆ. 360 divided by 50 ಏನು ಬರುತ್ತೆ? 360 divided by 50. So you will get 360 divided by 50 ಏನು ಬರುತ್ತಪ್ಪ? 5. ಸೊ 0 ಕ್ಯಾನ್ಸಲ್ ಆಗುತ್ತೆ, 7.2 ಬರುತ್ತೆ. ಹೌದಾ? 7.2ನ 7 ಅಂತಾನೆ ತಗೋಬೇಕಾಗತ್ತೆ. ಅರ್ಥ ಆಯ್ತಾ ಹೇಳಿದ್ದು? ಸೊ ಆಕ್ಚುಲಿ 50 ಇಂದ ಡಿವೈಡ್ ಮಾಡಿದ್ರೆ 7.2 ಬರುತ್ತೆ. ಇದು ಆಡ್ ನಂಬರ್ ಅಲ್ಲ, ಈವನ್ ನಂಬರು ಅಲ್ಲ. ನಾವೇನ್ ಮಾಡೋಣ? 7 ಅಂತ ತಗೊಳ್ಳೋಣ. ಇಂಟೀಜರ್ನ ಇಗ್ನೋರ್ ಮಾಡಿ 7 ಅಂತ ತಗೊಳ್ಳೋಣ. ಇದು ಆಡ ಇವನ್ನ ಚೆಕ್ ಮಾಡ್ಕೊಳ್ಳಿ, ಆಡ್ ಆಗಿದೆ ಅಂಡ್ ದಿಸ್ ಇಸ್ ಪ್ಲೇಸ್ಡ್ ಸಿಮಿಟ್ರಿಕಲಿ. ಸೊ ದೇರ್ ಫೋರ್ ನಂಬರ್ ಆಫ್ ಇಮೇಜಸ್ ಒಬ್ಟೇನ್ ಇಸ್ 6. ಸೊ ಈ ತರ ಸಾಲ್ವ್ ಮಾಡಬೇಕಾದ್ರೆ ಸೊ ಆದಷ್ಟು ಪ್ರಾಬ್ಲಮ್ಸ್ನ ನೀವೇ ತಗೊಂಡು ಸಾಲ್ವ್ ಮಾಡಿ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಸಮರಿ ಲಾಸ್ಟ್ ಅಲ್ಲಿ ಸಮರಿ ಕೊಟ್ಟಿದ್ದೀನಿ. ಸೊ 3 ಪಾಯಿಂಟ್ ಹೇಳೋದಕ್ಕೆ ಇಷ್ಟೆಲ್ಲ ಕತೆ ಹೇಳಿದೆ. ಸೊ ಐ ಹೋಪ್ ಯು ಎಂಜಾಯ್ಡ್ ದ ಲೆಕ್ಚರ್. ಮುಂದೆ ನೆಕ್ಸ್ಟ್ ಕ್ಲಾಸಲ್ಲಿ ಬರ್ತಕ್ಕಂಥದ್ದು ಸೊ ಒಳ್ಳೆ ಹಾರರ್ ಸ್ಟೋರಿನ ಹೇಳ್ತೀನಿ. ಹಾರರ್ ಸ್ಟೋರಿ ಹೇಳಿ ಅದರಲ್ಲಿ ಕಾನ್ಸೆಪ್ಟ್ನ ಹೇಳ್ತೀನಿ. ಸೊ ಅಂಟಿಲ್ ದೆನ್ ಸೊ ಶುಭರಾತ್ರಿ ಅಂತ ಹೇಳಿ ಮಲ್ಕೋಬೇಡಿ. ಸೊ ಆದಷ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡಿ. ಸೊ ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.